ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತಿನ ಒಂದು ವಿಶೇಷ ಸಂದರ್ಶನ ಅಂದರೆ ಇಡೀ ದೇಶಕ್ಕೆ ಹಬ್ಬ ಇವತ್ತು. ಹಾಗಾಗಿ ಎಲ್ಲರೂ ಬಹಳ ಖುಷಿನಲ್ಲಿದ್ದಾರೆ. ಒಬ್ಬರ ಮನೆಗೆ ಒಬ್ರು ಹೋಗೋದು ಕಡಿಮೆ. ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಗತಿಗೆಟ್ಟಳ್ಳಿಯ ಗೌರಿ ಹಬ್ಬಕ್ಕೆ ಬಂದಿದ್ದ ಅಂತ. ಹಾಗಾಗಿ ಬರಲ್ಲ, ಯಾಕಂದ್ರೆ ಎಲ್ಲರ ಮೇಲೂ ಹಬ್ಬ ಅಲ್ಲ. ಹಾಗಾಗಿ ಇದೊಂದು ವಿಶೇಷವಾದಂಥ ಹಬ್ಬ. ಪ್ರಿಯ ವೀಕ್ಷಕರೇ, ಎಲ್ಲ ಪ್ರಪಂಚದಾದ್ಯಂತ ನೋಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರಿಗೆ ಅವಿನ್ ಟಿವಿ ಮತ್ತು ಅವಿನ್ ಸ್ವರ ಸಂಗಮದ ವತಿಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಬಂದಿದ್ದರು ಸುಮಾರು ಸರಿ, ಆದರೆ ಇವತ್ತು ಬಂದಿರತಕ್ಕಂಥದ್ದು ಇನ್ನೂ ಒಂದು ವಿಶೇಷ. ಇವತ್ತು ಗಣೇಶ ಉತ್ಸವ. ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಿ, ಈ ಎಲ್ಲರನ್ನೂ ಒಗ್ಗೂಡಿಸೋದಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಅದು ಕೆಲವು ಕಾನೂನು ಕಟ್ಟಳೆಗಳಿದ್ರೂ ಕೂಡ ಈ ಗಣೇಶ ಉತ್ಸವದ ಮೂಲಕ ಸ್ವಾತಂತ್ರ್ಯ ಪಡೀಲಿಕ್ಕೆ ಹೋದರು. ಅವ್ರು ಸ್ವಾತಂತ್ರ್ಯನೂ ಪಡೆದರು. ಆದರೆ ಬರ್ತಾ 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 ಇತ್ತೀಚಿನ ದಿನಗಳಲ್ಲಿ ಒಂಥರ ಕೋಮು ದಳ್ಳೂರಿ ಈ ಥರದಕ್ಕೆಲ್ಲ ಗಣೇಶ ಉತ್ಸವ ಕಾರಣ ಆಯ್ತು. ಹಾಗಾದ್ರೆ ಗಣೇಶ ಉತ್ಸವನ ಯಾಕೆ ಶುರು ಮಾಡಿದ್ರು, ಹೇಗೆ ಇಡಬೇಕು? ಮೂಡಿಗೆರೆನಲ್ಲಿ ನೋಡಿ ವಿಶೇಷ ಅಂದರೆ ಎಲ್ಲ ಕಡೆ ಗಣಪತಿ ಇಡೋರು ಪಟ್ಟಣದಲ್ಲಿ. ಆಗ ಅಳಸೆ ಬೈರೇಗೌಡರು ಇದ್ದಾಗ ಒಂದು ಸಾಮೂಹಿಕ ಗಣಪತಿನ ಮಾಡೋಣ, ಸಾರ್ವಜನಿಕ ಗಣಪತಿ ಅಂತೇಳಿ ಎಲ್ಲರನ್ನೂ ಒಗ್ಗೂಡಿಸಿ ಬಹಳ ದೊಡ್ಡ ಪ್ರೋಗ್ರಾಮ್. ಅವತ್ತೆಲ್ಲ ಬಿ ಕೆ ಸುಮಿತ್ರ ಅಂತವರು ಎಲ್ಲ ಬಂದು ಹಾಡು ಹೋದಂತ ಬಹಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು, ಒಂದು ಒಗ್ಗೂಡಿಸಿಕೆ. ಬರ್ತಾ ಬರ್ತಾ ಒಂದಷ್ಟು ರಾಜಕಾರಣವಾಗಿರ್ಬೋದು ಅಥವಾ ಮನುಷ್ಯರ ಮನಸ್ಥಿತಿನೇ ಹಂಗಿರ್ಬೋದು, ಆಧ್ಯಾತ್ಮಿಕದ ಬಗ್ಗೆ ತಿಳುವಳಿಕೆ ಇಲ್ದಾನೆ ಹಿಂಗಾಗಿದೆ. ಹಾಗಾಗಿ ಆಧ್ಯಾತ್ಮದ ಬಗ್ಗೆ ಯೋಚನೆ ಮಾಡೋಂಥವ್ರಿಗೆ ಒಂದಷ್ಟು ಈ ಉತ್ಸವಗಳು ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ. ಅದ್ರ ನಂತರ ಸರ್ಕಾರನೂ ಕೂಡ ಇವತ್ತು DJ ಹಾಕಬಾರ್ದು, ಇನ್ನೊಂದು ಈ ಥರದ್ದೆಲ್ಲ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ಅವ್ರ ಪರವಾಗಿ ಸರ್ಕಾರ ಇದೆ, ಹಾಗಾಗಿ ಹಿಂದೂಗಳ ಪರವಾಗಿ ಇಲ್ಲ ಅಂತ ಮಾತಾಡೋಂಥದ್ದು ಈಗೆಲ್ಲ ಇದೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆದಂತೆ ಗಣಪತಿಯ ಉತ್ಸವಗಳು ಜಾಸ್ತಿ ಆಯಿತು. ಇದಕ್ಕೆ ಸ್ವಲ್ಪ ರಾಜಕಾರಣಿಗಳು ಎಂಟ್ರಿ ಆಗಿ ಒಂದಷ್ಟು ಫೈನಾನ್ಸ್ ಎಲ್ಲ ಕೊಡೋದ್ರಿಂದ BJPದೇ ಬೇರೆ, ದಳದ್ದೇ ಬೇರೆ, ಕಾಂಗ್ರೆಸ್ದೇ ಬೇರೆ, ಹಿಂಗೆಲ್ಲ ಶುರು ಆಯಿತು. ಹಾಗಾಗಿ ಸ್ವಲ್ಪ ಗಣೇಶೋತ್ಸವಕ್ಕೆ ವಿಜೃಂಭಣೆ ಇದ್ರೂ ಕೂಡ ಯಾರಿಗೂ ಖುಷಿ ಇಲ್ಲ. ಎಲ್ಲಿ ಯಾಗಳಿಗೆಲ್ಲಿ ಏನಾಗುತ್ತೋ, ಅಲ್ಲೊಂದು ಆರ್ಕೆಸ್ಟ್ರಾಕ್ಕೆ ಹೋದ್ರೆ ಏನಾಗುತ್ತೋ, ಇಲ್ಲಿ ಈ ಥರದ ಒಂಥರ ಗೊಂದಲದಲ್ಲಿ ಇವತ್ತು ಭಕ್ತರು. ಈ ಗಣೇಶನ ಅಭಿಮಾನಿಗಳು ಎಲ್ಲ ವಿಶ್ವದ ಎಲ್ಲ ಜನನೂ ಹೌದು, ಅದರಲ್ಲೇನು ಆ ಜಾತಿ ಈ ಧರ್ಮ ಅಂತಕ್ಕಂಥದ್ದು ಏನಿಲ್ಲ. ನೋಡೋಣ ಗಣೇಶೋತ್ಸವದ ಬಗ್ಗೆ ನಮ್ಮ ಸಂದರ್ಶಕರು ಏನು ಹೇಳ್ತಾರೆ ಅಂತ. ನಮ್ಮ ಜೊತೆ ಇರೋಂಥವ್ರು ಇವತ್ತು ಪ್ರಶಾಂತ್ ಚಪ್ರಗುತ್ತಿಯವರು, ಆಧ್ಯಾತ್ಮಿಕವಾಗಿ ಚಿಂತಕರು, ಮತ್ತು ಎಲ್ಲ ವಿಚಾರದಲ್ಲೂ ಶಿಕ್ಷಣ ಇರ್ಬೋದು, ಬೇರೆ ಸಾಮಾಜಿಕ ಕೆಲಸಗಳು ಎಲ್ಲದರ ಬಗ್ಗೆನೂ ಚಿಂತೆ ಮಾಡಲ್ಲ, ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಹೇಳ್ತಕ್ಕಂಥದ್ದು. ಬಿಡಿಸಿ ಹೇಳ್ಬಾರೆ ಸ್ವಲ್ಪ ಸರಿಯಾಗಿ ಅಂತಲ್ಲ, ಆ ಬಿಡಿಸಿ ಹೇಳಕ್ಕೆ ಚಪ್ರಗುತ್ತಿ ಪ್ರಶಾಂತ್ ಕರೆಕ್ಟು. ಯಾಕಂದ್ರೆ ಆಧ್ಯಾತ್ಮ ಅಂತಂದ್ರೆ ಸ್ವಲ್ಪ ವರ್ಡ್ ಎಲ್ಲ ಟಫ್ ಇರುತ್ತೆ, ಅಷ್ಟು ಸುಲಭ ಅಲ್ಲ. ಅದು ಸಂಸ್ಕೃತದಲ್ಲಿ ತಿಳ್ಕೊಬೇಕು, ಓದಿ ಇಂಗ್ಲೀಷಲ್ಲಿ ತಿಳ್ಕೊಬೇಕು, ಬೇರೆ ಬೇರೆ ಎಲ್ಲ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಪ್ರಶಾಂತ್ ಅವರು ಬಂದಿದ್ದಾರೆ. ಪ್ರಶಾಂತತೆಯ ಒಂದು ಗಣೇಶ ಉತ್ಸವ ಹೆಂಗೆ ನಡೆಸಬಹುದು, ಇತ್ತೀಚಿನ ದಿನಗಳಲ್ಲಿ ವಿಚಾರ ತಿಳಿಸೋದಕ್ಕೆ ತುಂಬ ಸುಲಭ. ಒಂದೇ ಗಳಿಗೆ ಬೆರಳನ್ನ ಆಡಿಸಿದರೆ ಸಾವಿರಾರು ಜನಕ್ಕೆ ಇವತ್ತು ಹೋಗ್ತಕ್ಕಂಥ ವಿಚಾರಗಳಿದೆ. ಹಾಗಾಗಿ ಅವತ್ತು ಏನೂ ಇರಲಿಲ್ಲ, ಉತ್ಸವ ಚೆನ್ನಾಗಿತ್ತು. ಇವತ್ತು ಎಲ್ಲದೂ ಇದೆ, ಉತ್ಸವ ಸರಿ ಆಗ್ತಾ ಇಲ್ಲ. ಯಾಕೆ ಹಿಂಗಾಯ್ತು ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ಪ್ರಶಾಂತ್ ಅವರೇ, ನಿಮ್ಮನ್ನು ಪರಿಚಯ ಮಾಡಿದ್ದೀನಿ, ಆದರೂ ಈಗ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಒಂದು ಸಣ್ಣ ಪರಿಚಯ ಮಾಡಿ. ಮನೆಯಲ್ಲಿ ಅಮ್ಮ, ನನ್ನ ಧರ್ಮಪತ್ನಿ ಮತ್ತು ಮಗಳು ಇದ್ದಾರೆ. ಈಗ ಮೂಲತಃ ಕೃಷಿಕರು, ಬಹಳ ಎಜುಕೇಶನ್ ಮುಗಿಸಿ ಬಂದಾಗಲೇ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದಂಥವ್ರು, ಒಂದು ಧರ್ಮದ ಪರವಾಗಿ ಕೆಲಸ ಮಾಡಿದಂಥವ್ರು, ಹೀಗೆಲ್ಲ ಇದೆ. ಒಂದು ಧರ್ಮದ ಪರವಾಗಿ ಅವ್ರೇನು ಯಾವತ್ತೂ ಕೆಲಸ ಮಾಡಿಲ್ಲ. ಧರ್ಮ ಹಿಂದೂ ಧರ್ಮ ಹೌದೇ, ಆದರೂ ಎಲ್ಲ ಧರ್ಮಗಳನ್ನು ಒಗ್ಗೂಡಿಸುವಿಕೆಯಲ್ಲಿ ಯುವಜನರ ಪಾತ್ರ ಹೇಗೆ ಮಾಡಬೇಕು, ಯುವಕರು ಅನ್ನೋದಕ್ಕಾಗಿ ಒಂದೇ ಮಾತ್ರ ಯುವಕ ಸಂಘವನ್ನು ಸ್ಥಾಪನೆ ಮಾಡಿ ರಾಜ್ಯಾಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಏನು ಸರ್ಕಾರ ಅವತ್ತು ಯುವಕ ಸಂಘಗಳು, ಇವತ್ತೇನು ಸ್ತ್ರೀಶಕ್ತಿ ಸಂಘಗಳು ಹೀಗೆಲ್ಲ ಒಗ್ಗೂಡಿಸುವಿಕೆ ಮಾಡಿತ್ತಲ್ಲ, ಹಾಗೆ ಇವರು ಅವತ್ತೇ ಒಂದೇ ಮಾತ್ರ ಸಂಘವನ್ನು ಮಾಡಿದ್ದಾರೆ. ನಾನು ಹೇಳಿದೆ, ಬೇರೆಗೌಡರು ಇದ್ದಾಗ ಇಲ್ಲಿ ಎಲ್ಲ ಗಣಪತಿ ಬೇಡ ಒಂದೇ ಇಡೋಣ ಅಂತಂದ್ರೆ, ಇವರ ಪೀರಿಯಡಲ್ಲಿ ಸದ್ಯಕ್ಕೆ ಇಲ್ಲಿ ನಮ್ಮ ಒಂದು 3-4 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗಣಪತಿನೆಲ್ಲ ಒಂದೇ ಕಡೆ ಬಿಡೋಣ, ನೀವು ಎಲ್ಲರೂ ಕೂರಿಸಿ ನಿಮ್ದೇ ಆದ ಶಕ್ತಿಯಾನುಸಾರ ಪೂಜೆ ಮಾಡಿ. ಆದರೆ ಗಣಪತಿ ಬಿಡುವಂಥ ದಿನ 3, 5, 7 ಯಾವುದು ಒಂದು ದಿನ ನಿಗದಿಪಡಿಸಿ, ಇದೇ ಕಿತ್ಲಗಂಡಿ ಸೇತುವೆ ಹತ್ರ 100 ಗಣಪತಿಗಳು. ಅವತ್ತಿನ MP ಆದಂಥ ಶ್ರೀಕಂಠಪ್ಪನವರು ಕೂಡ ಬಂದಿದ್ರು. ಬಂದು
ಆ ಒಂದು ಉತ್ಸವ ತುಂಬ ವರ್ಷ ನಡ್ಸ್ಕೊಂಡು ಬಂದರು. ಒಂದೇ ಕಡೆ ಗಣಪತಿ ಬಿಡಂಥದ್ದು. ನನಗೆ ಇವತ್ತು ನೆನಪಿದೆ, ಶ್ರೀಕಂಠಪ್ಪನವ್ರು ಅವತ್ತು ಹೇಳಿದ್ರು, ಏನ್ ಬರೇ ಬ್ರಹ್ಮಚಾರಿಯಾಗಿ ಹಿಂಗೆ ಇರ್ತೀಯ, ಮುಂದಿನ ಗಣಪತಿ ಉತ್ಸವಕ್ಕೆ ಮದುವೆ ಆಗಿರ್ಬೇಕು ಪ್ರಶಾಂತ್ ಅಂತೇಳಿ. ಅವ್ರ ಮಾತಿಗೋ ವಿಧಿ ಲಿಖಿತನೋ ನಿಯಮನೋ ಪ್ರಕೃತಿ ನಿಯಮನೋ ಅಂತೂ ಮದುವೆ ಆಗಿದ್ದಾರೆ. ಒಬ್ಬರು ಮಗಳಿದ್ದಾರೆ. ಬಹಳ ಸುಂದರವಾದಂಥ ಮನೆ ಸುಂದರ ಅನ್ನೋದಕ್ಕಿಂತ ಆ ವಾತಾವರಣ ಅಷ್ಟು ಚಂದ. ಅಲ್ಲಿ ಹೋದ್ರೆ ಏನೋ ಒಂದು ವೈಬ್ರೇಷನ್ ಇರುತ್ತೆ ಮನಸ್ಸಿಗೆ. ದೇವಸ್ಥಾನಕ್ಕೆ ಹೋದಾಗ ನಾವೆಲ್ಲ ಹೋದಾಗ ಒಂದು ವೈಬ್ರೇಷನ್ ಇರುತ್ತೆ. ಹಂಗಾಗಿ ಇವ್ರ ಮನೆಗೆ ಹೋದಾಗ ಒಂದು ವೈಬ್ರೇಷನ್. ಇವ್ರ ಫುಡ್ಡಿಂದು ಕೂಡ ಅಷ್ಟೇ ಪಕ್ಕಾ ಶಾಕಾಹಾರಿ. ಹಾಗಾಗಿ ಆ ವೈಬ್ರೇಷನ್ ಇರುತ್ತೆ. ಆ ಮಾತು ಆ ಕತೆ ಎಲ್ಲದೂ ಕೂಡ ಬಹಳ ಚಿತ್ರಗುತ್ತಿ ಪ್ರಶಾಂತ್ ಮನೆಗೆ ಇನ್ನೊಂದು ದಿವಸ ಹೋಗ್ಬೇಕು ಅಂತಕ್ಕಂಥ. ಇತ್ತೀಚೆಗೆ ಒಂದು ಹೋಮ್ ಸ್ಟೇನು ಮಾಡಿದ್ದಾರೆ, ಬಹಳ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋಂಥದ್ದು. ಬಹಳಷ್ಟು ಜನ ಗೆಸ್ಟ್ಗಳು ಬಹಳಷ್ಟು ಜನ ಬರ್ತಾರೆ, ಹೇಳಲ್ಲ ಅಷ್ಟೇ ಇವರು, ತೊಂದರೆ ಆಗುತ್ತೆ ಅಲ್ಲ ಟಿವಿಯವರಿಗೆ ಸವಾಸಲ್ಲ ಮತ್ತೆ ಬಂದ್ಬಿಟ್ರೆ ಅಂತ. ಹಾಗಾಗಿ ಬಹಳಷ್ಟು ಜನಗಳ ಸಂಪರ್ಕ ದೇಶಾದ್ಯಂತ ಇವತ್ತು ಇದೆ. ಯಾವುದೇ RSS ಇರ್ಬೋದು, ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಎಲ್ಲ ಸಂಘಟನೆಗಳಿರ್ಬೋದು, ಚರ್ಚ್ ಮಸೀದಿ ಯಾವುದೇ ಇದ್ರೂ ಕೂಡ ಒಂದು ಸಾಮರಸ್ಯ ಬೆಳೀತಕ್ಕಂಥ ಒಂದು ವ್ಯಕ್ತಿತ್ವ. ಯಾಕಂದ್ರೆ ಅವ್ರು ಜಾಸ್ತಿ ವ್ಯಕ್ತಿತ್ವನ ಪರಿಚಯ ಮಾಡ್ಕೊಳಕ್ಕಿಲ್ಲ. ನಾನು ಯಾಕೆ ಜಾಸ್ತಿ ಮಾತಾಡಿದೆ ಅಂದರೆ ಆ ವ್ಯಕ್ತಿನ ಪರಿಚಯ ಮಾಡೋದು. ನಮಗೂ ತುಂಬ ವರ್ಷದಿಂದ ಪರಿಚಯ, ಬಹಳ ಆತ್ಮೀಯತೆಯಿಂದ ಇರ್ತಕ್ಕಂಥವ್ರು. ಇವತ್ತು ನೋಡಿ ಆರಾಮಾಗಿ ಕೂತಿದ್ದಾರೆ ಚೇರಲ್ಲಿ. ಒಂದು ದಿವಸ ಇಂಟರ್ವ್ಯೂಗೆ ಬಂದಾಗ ಹೇಳಿದ್ರು, ಏನ್ ಗಣೇಶನ್ ಅದು ಆ ಚೇರೇ ಸರಿ ಇಲ್ಲ ಕೂರಕ್ಕೆ ಅಂತ. ಎಲ್ಲರೂ ಚೇರನ್ನ ಎಳ್ಕೊಂಡ್ರೆ ನನಗ್ ಬೇಕು ಚೇರ್ ಅಂತ, ಇವ್ರು ನಮಗೆ ಚೇರ್ನ ಕೊಟ್ಟಿದ್ದಾರೆ, ನೀವೇ ಕೂತ್ಕೊಳ್ಳಿ ಮಾಡ್ರೆ ಅಂತ. ಈ ಕೊಟ್ಟಿರೋ ಚೇರ್ ಕೂಡ ಪ್ರಶಾಂತ್ ಅವರೇ ಕೊಟ್ಟಿರೋಂಥದ್ದು. ನಮ್ಮ ಅವಿನ್ ಟಿವಿಯ ಒಂದು ಮೆಂಬರ್ ಕೂಡ ಹೌದವರು. ಆಗಿಂದನೂ ಅವರು ಅವಿನ್ ಟಿವಿ ಬಗ್ಗೆ, ಅವಿನ್ ಸ್ವರ ಸಂಗಮದ ಬಗ್ಗೆ ಬಹಳಷ್ಟು ಒಂದೊಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಂಥವ್ರು. ನಾವು ಅವ್ರಿಗೂ ಎಲ್ಲೂ ಮಾತುಕತೆ ಆಗಲಿ ಇನ್ನೊಂದಾಗಲಿ ರಾಜಕಾರಣವಾಗಿ ಮಾತಾಡಿದ್ರು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳ್ಳೋದೇ ಇವತ್ತೊಂದು ಕಾಯಂ ಸದಸ್ಯರಾಗಿ ನಮ್ಮ ಜೊತೆ ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದಂಥವ್ರು. ಇಷ್ಟು ಅವ್ರ ಪರಿಚಯ ಸಾಕು. ಈಗ ಗಣೇಶ ಉತ್ಸವ, ಅದು ಪ್ರಶಾಂತತೆಯ ಗಣೇಶೋತ್ಸವನ ಮಾಡೋದಕ್ಕೆ ಇವತ್ತಿನ ಯುವ ಜನರು ಇರ್ಬೋದು, ಅದು ಯಾರೇ ಇರ್ಬೋದು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಪ್ರಶಾಂತ್ ಅವರು ಒಂದಷ್ಟು ಜನಗಳಿಗೆ ಈಗ ಪ್ರಥಮವಾಗಿ ಸ್ವಾತಂತ್ರ್ಯೋತ್ಸವಕ್ಕಾಗಿ ಗಣಪತಿ ಇಟ್ಟಿದ್ದು ಅಂತ ಹೇಳ್ತಾರೆ. ಓಕೆ ಸರಿ, ಆ ನಂತರ ದಿನಗಳೆಲ್ಲ ಅದು ಬೆಳವಣಿಗೆ ಏನು ಸರ್? ಮೊದಲನೇದಾಗಿ ಎಲ್ಲರಿಗೂ ಗಣಪತಿ ಮತ್ತು ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಓಂ ಕ್ಷಿಪ್ಪರ ಪ್ರಸಾದಾಯ ಓಂ, ಇದು ಗಣಪತಿಯ ಮಂತ್ರ. ನೀವು ಹೇಳಿದ್ರಿ ಪ್ರಶಾಂತತೆಯ ಒಂದು ಗಣಪತಿ ಉತ್ಸವ ಅಂತಾನೆ ಟೈಟಲ್ ಕೊಟ್ಬಿಟ್ಟಿದ್ದೀರಿ ನಮ್ಮ ಹೆಸರಲ್ಲಿ. ಆಕ್ಚುಲಿ ಅದು ನಮ್ಮ ಹೆಸರಲ್ಲ, ಭಗವಂತನ ಹೆಸರು. ಶಿವ ಸಹಸ್ರನಾಮದಲ್ಲಿ ಸುಮಾರು 996-95 ನಾಮ ಬರ್ತದೆ ಪ್ರಶಾಂತ ಅಂತೇಳಿ. ಓಂ ಪ್ರಶಾಂತಾಯ ನಮಃ. ಈ ಸಹಸ್ರನಾಮ ಅಂತ ಹೇಳ್ತೀವಿ ನೋಡಿ, ವಿಷ್ಣು ಸಹಸ್ರನಾಮ, ಗಣಪತಿ ಸಹಸ್ರನಾಮ, ಇದು ಸಹಸ್ರನಾಮ ಅಂತ. ಈ ಸಹಸ್ರನಾಮಗಳನ್ನ ಎಲ್ಲ ಜಪಿಸ್ತಾರೆ. ಈ ವಿಷ್ಣು ಸಹಸ್ರನಾಮದಲ್ಲಿ ಉದಾಹರಣೆ ಹೇಳೋದಾದ್ರೆ, ಒಂದು ನಾಮಕ್ಕೆ 100 ಅರ್ಥ. ಒಂದು ನಾಮಕ್ಕೆ 100 ಅರ್ಥ ಅಂದ್ರೆ 1,000 ನಾಮಕ್ಕೆ ಲಕ್ಷ ಆಯ್ತು. ಇದು ನಾಮದ ಜಪ ಅಲ್ಲ. ಆಧ್ಯಾತ್ಮಿಕ ಚಿಂತನೆ ಹೇಗೆ ಅಂದ್ರೆ, ಒಂದು ನಾಮದ 100 ಅರ್ಥಗಳು ಅಂದ್ರೆ ಭಗವಂತನ 100 ಗುಣಗಳು ಅಂತ ಅರ್ಥ. 100 ಗುಣಗಳು. ಸೊ ಒಂದು ನಾಮವನ್ನು ನಾವು ಹೇಳಿದಾಗ ಅದರ ಹಿಂದೆ 100 ಗುಣಗಳು. ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ 100 ಗುಣ. 100 ಗುಣ ಅಂದ್ರೆ ಆ 100 ಗುಣದಲ್ಲಿ ಯಾವ್ದಾದ್ರು ಗುಣಗಳನ್ನ ನಾವು ಸ್ವೀಕಾರ ಮಾಡ್ಬೇಕು ಜೀವನದಲ್ಲಿ. ಒಂದು ನಾಮಕ್ಕೆ 100 ಗುಣ, ಅಲ್ಲಿಗೆ ಒಂದು ಸಹಸ್ರನಾಮಕ್ಕೆ ಲಕ್ಷ ಗುಣ. ಸೊ ಲಕ್ಷ ಆಗೋದಿಲ್ಲ ನಮ್ಮ ಕೈಲಿ ಮಾಡ್ಲಿಕ್ಕೆ, ಸ್ವೀಕಾರ ಮಾಡ್ಲಿಕ್ಕೆ. ಅಟ್ಲೀಸ್ಟ್ ಭಗವಂತನ ಆ ನಾಮಸ್ಮರಣೆ ಮಾಡುವಾಗ ಆ ಭಗವಂತನ ನಾಮದಲ್ಲಿರುವಂತ ಆ ಗುಣಗಳನ್ನ ನಾವು ಸ್ಮರಿಸಿ ಅದನ್ನ ಜೀವನ ತಗೋಬೇಕು ಅಂತೇಳಿ ಸಹಸ್ರನಾಮವನ್ನು ಮಾಡಿದ್ದಾರೆ. ಸೊ ಇದು ಮೂಲ ಉದ್ದೇಶ, ನಾಮಗಳ ಉದ್ದೇಶ. ಇವತ್ತು ಗಣಪತಿಯ ಉತ್ಸವ ಸಾಕಷ್ಟು ವಿಚಾರವನ್ನ ಮಾಡಿದ್ರಿ. ಹಿಂದೆ ತಿಲಕರು ಗಣಪತಿ ಉತ್ಸವನ ಸಾರ್ವಜನಿಕವಾಗಿ ಮಾಡಿದ್ದು ಒಂದು ದೊಡ್ಡ ಒಂದು ಕ್ರಾಂತಿಕಾರಿ. ಅದು ಎಲ್ಲರೂ ಒಂದುಗೂಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಮಾಡಿದ್ದು. ಆದ್ರೆ ಬಹುಶಃ ನಮ್ಗೆ ಅನ್ಸುತ್ತೆ, ಈಗ ಏನಾದ್ರು ತಿಲಕರು ಬಂದ್ಬಿಟ್ರೆ ಇವಾಗ ನಾನು ಯಾಕಪ್ಪ ಇದು ಮಾಡಿದೆ, ಮಾಡಬಾರ್ದಿತ್ತೇನೋ ಇದನ್ನ, ಈ ಮಟ್ಟಕ್ಕೆ ಅಧಪತನ ಆಗೋಗ್ಬಿಟ್ಟಿದ್ದಿಲ್ಲ ಅದೇ ಚಿಂತನೆ ಅಂತ. ಅವರೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಬಾಲ ತಿಲಕರು. ಸೊ ಇವತ್ತು ಏನಾಗಿದೆ, ನೀವು ಹೇಳಾಗೆ ಗಣಪತಿ ಉತ್ಸವ ಅಂತೇನಿದೆ, ಗಣಪತಿ ಹಬ್ಬ ಏನಿದೆ, ಅದು ತನ್ನ ಮೂಲ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನ ಕಳ್ಕೊಂಡು ಬೇರೆ ರೀತಿಯಲ್ಲಿ ಅದನ್ನ ಉತ್ಸವನ ಮಾಡ್ತಿರೋದು ತುಂಬಾ ಮನಸ್ಸಿಗೆ
ಖೇದ ಉಂಟಾಗುತ್ತೆ, ನೋವು ಉಂಟಾಗುತ್ತೆ. ಈಗ ನೀವು ಹೇಳಿದ್ರಿ ಗಣಪತಿ ಉತ್ಸವ ಮಾಡಿಕೊಂಡು ಇವತ್ತು ಅಸಂಬಂಧವಾದ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಅಂತ. ಈಗ ನಿಮ್ಮ ಮನೆಗೆ ಕರೆದುಬಿಟ್ಟು ಆ ಮನೆಯಲ್ಲಿ ನೀವೊಬ್ಬರು ಅತಿಥಿ, ನಿಮ್ಮನ್ನು ಕರೀತಾರೆ. ನಿಮಗೆ ಏನು ಇಷ್ಟ ಇಲ್ಲ ಅದನ್ನು ಅವರು ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಈಗ ಯಾರೊಬ್ಬರು ಮನೆಗೆ ಅತಿಥಿಯನ್ನು ಕರ್ಕೊಂಡು ಅವ್ರಿಗೆ ಇಷ್ಟವಾದ ಅಡಿಗೆ ಮಾಡಬೇಕು, ಇಷ್ಟವಾದ ಊಟ ಹಾಕ್ಬೇಕು, ಅವ್ರಿಗೆ ಇಷ್ಟವಾಗಿದ್ದಾಗ ನಡ್ಕೋಬೇಕು. ಅವ್ರನ್ನ ಕೂರಿಸ್ಕೊಂಡು ಕೆಟ್ಟ ಮಾತಾಡೋದು, ಬೈಯೋದು, ಜಗಳ ಮಾಡೋದು, ಅಥವಾ ಒಬ್ರು ಯಾರೋ ಬ್ರಾಹ್ಮಣರನ್ನ ಕರ್ಕೊಬಂದು ಕೂರಿಸ್ಕೊಂಡು ನಾನ್ ವೆಜ್ ಊಟ ಮಾಡೋದು, ಅಥವಾ ಇನ್ಯಾರೋ ಒಬ್ರನ್ನ ಕರ್ಕೊಬಂದು ಕೂರಿಸ್ಕೊಂಡು ಎಣ್ಣೆ ಹಾಕೋದು, ಇವೆಲ್ಲ ಮಾಡಿದಾಗ ಬಂದ ಅತಿಥಿಗೆ ಹಿಂಸೆ ಆಗ್ತದೆ. ಸೊ ನಮ್ಮ ಮನೆಗೆ ನಾನು ಯಾಕಪ್ಪ ಬಂದೆ ಅಂತ ಅವರ ಆಸೆ ಆಕಾಂಕ್ಷೆ ಅವರ ವಿಚಾರಕ್ಕೆ ವಿರುದ್ಧವಾಗಿ ಅವ್ರು ನಡ್ಕೊಂಡಾಗ ಮನೆಯಲ್ಲಿ ಅವರಿಗೆ ಯಾಕಪ್ಪ ಅವ್ರ ಮನೆಗೆ ಬಂದೆ ಅಂತ ಅನ್ಸುತ್ತೆ. ಈಗ ಬಹುಶಃ ಗಣಪತಿಗೆ ಅನ್ಸಿರ್ಬೋದು. ಯಾಕಂದ್ರೆ ಗಣಪತಿ ದೇವರಿಗೆ ಅವ್ರನ್ನ ಕರೆದು ನಾವು ಆಹ್ವಾನ ಮಾಡಿದ ಮೇಲೆ ಒಂದು ಚಿರ ಪ್ರತಿಷ್ಠೆ ಅಂತ ಇರುತ್ತೆ. ಇದು ತಾತ್ಕಾಲಿಕ ಟೆಂಪ್ರವರಿ ಪ್ರತಿಷ್ಠೆ. ಇದನ್ನ ಮಾಡಿದಾಗ ಅವ್ರು ಬಂದು ಇಲ್ಲಿ ಸನ್ನಿಹಿತ ಆಗುವಂತ ಗಣಪತಿಯನ್ನ ಗೌರಿಯನ್ನ ಕರೆದು ನಾವು ಅವರನ್ನ ಆಹ್ವಾನ ಮಾಡಿದ ನಂತರ ಅವರು ಗಣಪತಿ ದೇವರು ಬಂದು ಕೂತ ಮೇಲೆ ನಮ್ಮ ನಡವಳಿಕೆಗಳು, ನಮ್ಮ ಯೋಚನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯ ವೈಖರಿಗಳು ಎಷ್ಟು ಮಡಿಯಾಗಿರ್ಬೇಕು, ಎಷ್ಟು ಶುದ್ಧವಾಗಿರ್ಬೇಕು. ನಾವು ಮಾತಾಡೋ ಮಾತಲ್ಲಿ ಸಮೇತ ತಪ್ಪೇ ಒಂದು ಸಣ್ಣ ಕೆಟ್ಟ ಮಾತಾಡಿದ್ರು ಕೂಡ ಅಯ್ಯೋ ಗಣಪತಿಗೆ ಬೇಜಾರಾಗತ್ತೇನೋ, ನಾವು ಮಾಡೋಂಥ ಕೆಲಸ ಗಣಪತಿಗೆ ಬೇಜಾರಾಗತ್ತೇನೋ, ನಾವು ನಡ್ಕೊಳ್ಳೋ ರೀತಿ ಗಣಪತಿಗೆ ಬೇಜಾರಾಗತ್ತೇನೋ, ನಾವು ನೆಗೆಟಿವ್ ಯೋಚನೆ ಮಾಡಿ ಗಣಪತಿಗೆ ಬೇಜಾರಾಗತ್ತೇನೋ ಅಂತೇಳಿ ಕ್ಷಣ ಕ್ಷಣಕ್ಕೂ ಗಣಪತಿಯ ಚಿಂತನೆಯನ್ನು ಇಟ್ಕೊಂಡೇ ನಾವು ಮಾಡ್ಬೇಕು. ಅದು ವ್ರತ ಇದ್ದಾಗೆ, ಇಟ್ಸ್ ವ್ರತ ಅದು. ಹಾಗಾಗಿ ಇವತ್ತು ಏನಾಗಿದೆ, ಗಣಪತಿಯನ್ನು ತಂದು ಗಣಪತಿ ವಿಗ್ರಹ, ಗಣಪತಿ ಅಂತ ಹೇಳ್ಬಾರ್ದು, ಗಣಪತಿ ಕೂರಿಸ್ಲಿಕ್ಕೆ ಯಾರ ಕೈಲಿ ಜಗತ್ತು ಸಾಧ್ಯ ಇಲ್ಲ. ನಾವು ತಪ್ಪ ಗಣಪತಿ ಕೂರಿಸೋದು, ಗಣಪತಿ ಬಿಡೋದು ಅಂತೀವಿ. ಗಣಪತಿ ಕೂರಿಸೋದು ಯಾರು, ಬಿಡೋದು ಯಾರು? ಗಣಪತಿ ಕೂರಿಸೋಕ್ಕೂ ನಮ್ಮ ಕೈ ಶಕ್ತಿ ಇಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಅವನು ಪರಬ್ರಹ್ಮ, ಜಗದೊಡೆಯ. ಹಾಗೆ ಗಣಪತಿ ವಿಗ್ರಹನ ತಂದು ಇಟ್ಕೊಂಡು ಅದರಲ್ಲಿ ಗಣಪತಿಯನ್ನು ಆಹ್ವಾನ ಮಾಡಿ ಗಣಪತಿ ಅಲ್ಲಿ ಬಂದು ಸನ್ನಿಹಿತ ಆದ ನಂತರ ಅವನಿಗೆ ಅನುಗುಣವಾಗಿ ಅವನಿಗೆ ಬೇಸರ ಆಗದೆ ನಡ್ಕೊಳ್ಳುವಂತ ನಮ್ಮ ಕರ್ತವ್ಯ. ಆದ್ರೆ ಅವನು ಏನು ಮಾಡಬೇಡ ಅಂತ ಹೇಳಿದ್ನೋ, ಅಥವಾ ಏನು ಗಣಪತಿ ದೇವರು ಮಾಡಿ ಅಂತ ಹೇಳಿದ್ರು ಅದನ್ನು ಮಾಡದಲ್ಲೇ ಏನು ಮಾಡಬೇಡ ಅಂತ ಹೇಳಿ ಅದನ್ನೆಲ್ಲ ಮಾಡಿ ಇವತ್ತು ಇಸ್ಪೀಟ್ ಆಡೋದು, ಕುಡ್ಕೊಳೋದು, ನಾನ್ ವೆಜ್ ತಿಂದು ಬರೋದಲ್ಲಿ, ಆಮೇಲೆ ಆರ್ಕೆಸ್ಟ್ರಾ, ನಾಂಗಾನಾಂಚು, ಡ್ಯಾನ್ಸು, ಗಣಪತಿಗೆ ಅಸಂಬಂಧವಾದಂತ ಹಾಡುಗಳು ಮತ್ತೆ ಗೀತೆಗಳು, ನೃತ್ಯಗಳು, ಭಾಷಣಗಳು ಎಲ್ಲ ನಡೀತಾ ಇದೆ. ಟೋಟಲಿ ಅದು ವ್ಯವಸ್ಥೆ ಹಾಳಾಗಿ ಹೋಗಿದೆ. ಗಣೇಶ ಅಂದ್ರೆ ಈ ಗಣಪತಿ ಹಬ್ಬದ ವಿಶೇಷತೆಯನ್ನ ಸರಿಯಾಗಿ ಅರಿವು ಇಲ್ದೇನೆ ಅವರಿಗೆ ಅದರ ಅಗತ್ಯ ಏನು, ನಾವು ಯಾಕೆ ಗಣಪತಿ ಕೂರಿಸ್ತೀವಿ ಅಂತಕ್ಕಂಥದ್ನ ಅವ್ರ ತಲೆಯಿಂದನೇ ತೆಗೆದು ಹಾಕಿದ್ದಾರೆ. ಯಾಕೆಂದ್ರೆ ಅವ್ರು ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಇಲ್ಲ ಅಂತನಾ ಪ್ರಶಾಂತ್? ನೋಡಿ, ಆಧ್ಯಾತ್ಮಿಕತೆನೇ ಬೇರೆ. ಪೂಜೆ ಇಸ್ ನಾಟ್ ಸ್ಪಿರಿಚುಯಾಲಿಟಿ. ಪೂಜೆ ಇಸ್ ಎ ಸ್ಟೆಪ್ ಫಾರ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ಏನಂದ್ರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು, ಟ್ರೈಂಗ್ ಟು ಲರ್ನ್ ವಾಟ್ ವಿ ಆರ್, ದಟ್ ಇಸ್ ಸ್ಪಿರಿಚುಯಾಲಿಟಿ. ಸೊ ನೋಡಿ, ನಾವು ಒಂದು ಕಾಲದಲ್ಲಿ ರಿಲಿಜಿಯಸ್ ಆಗಿದ್ವಿ, ಈಗ ಸ್ಪಿರಿಚುವಲ್ ಆಗಿದ್ದೀವಿ. ನಮ್ಮ ಗುರುಗಳು ಬನ್ನಂಜ ಗೋವಿಂದಾಚಾರ್ಯ ನಮ್ಮನ್ನ ಕರೆದು ಹೇಳಿದ್ರು, ನೀವು ಡೋಂಟ್ ಬಿ ರಿಲಿಜಿಯಸ್, ಬಿ ಸ್ಪಿರಿಚುವಲ್ ಅಂತ. ಸೊ ರಿಲಿಜನ್ ಇಸ್ ಡಿಫ್ರೆಂಟ್ ಫ್ರಮ್ ಸ್ಪಿರಿಚುಯಾಲಿಟಿ. ಸೊ ಇವತ್ತು ಏನಾಗಿದೆ, ಪೂಜೆ ಅನ್ನೋದೊಂದು ಕಾನ್ಸೆಪ್ಟ್. ಅದು ಇಟ್ ಈಸ್ ನಾಟ್ ಆಕ್ಷನ್. ನೌವಡೇಸ್ ಇಟ್ ಹ್ಯಾಸ್ ಬಿಕಮ್ ಎನ್ ಆಕ್ಷನ್. ಗಣಪತಿಯ ಪೂಜೆಯನ್ನ ಮಾಡುವಂತ ಉದ್ದೇಶ ಏನು? ಪೂಜೆ ಇಸ್ ಎ ರಿಫಾರ್ಮೇಟಿವ್ ಪ್ರೊಸೆಸ್, ಒಂದು ಸುಧಾರಣಾ ಕ್ರಮ. ನಾವು ಪೂಜೆಯನ್ನ ಮಾಡೋದು ಯಾತಕ್ಕೆ ಅಂದ್ರೆ ನಮ್ಮನ್ನು ನಾವು ಸುಧಾರಣೆಗೆ ಒಳಪಡಿಸ್ಕೊಳ್ಲಿಕ್ಕೆ. ಈಗ ನಾವು ಗಣಪತಿಯ ಪೂಜೆಯನ್ನ ಮಾಡಿದಾಗ ಗಣಪತಿಗೆ ಆಕಾಶದ ದೇವತೆ ಅಂತ ಹೇಳ್ತೀವಿ ನಾವು. ಗಣಪತಿಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡ್ತಾರೆ? ಯಾಕೆ ಗಣಪತಿಗೆ 4 ಕೈಗಳು? ಯಾಕೆ ಗಣಪತಿಗೆ ಹಾವನ್ನ ಹೊಟ್ಟೆಗೆ ಸುತ್ತಿದ್ದಾರೆ? ಯಾಕೆ ಗಣಪತಿಗೆ 21 ಸಂಖ್ಯೆ ಕೊಟ್ಟಿದ್ದಾರೆ? ಇಂಡಿಯನ್ ಫಿಲಾಸಫಿ ಇಸ್ ಬೇಸ್ಡ್ ಆನ್ ನ್ಯೂಮರಾಲಜಿ ಮತ್ತೆ ಸೈಕಾಲಜಿ. ಸೊ ಗಣಪತಿಯನ್ನು ಪೂಜೆ ಮಾಡೋ ಉದ್ದೇಶ ಏನಂದ್ರೆ ಗಣಪತಿ ಆಕಾಶದ ದೇವತೆ. ಆಕಾಶಕ್ಕೆ ಯಾವ್ದು ವಿಘ್ನ ಇಲ್ಲ. ಈಗ ಉದಾಹರಣೆಗೆ ನೀವು ಕೂತ್ಕೊಂಡಿದ್ರೆ ನಿಮ್ಮ ಎದುರುಗಡೆ ಒಂದು ಗೋಡೆ ಇದೆ ನೋಡಿ, ಆ ಗೋಡೆಯಿಂದ ಆಚೆ ಏನು ಕಾಣುದಿಲ್ಲ ನಿಮ್ಗೆ, ಯಾಕಂದ್ರೆ ಆ ಗೋಡೆ ವಿಘ್ನ. ಆ ಗೋಡೆಯನ್ನು ಕಳಿಸಿದ್ರೆ ನಿರ್ವಿಘ್ನ. ವೆರಿ ಸಿಂಪಲ್. ನಿರ್ವಿಘ್ನ ವಿನಾಯಕ, ವಿಘ್ನೇಶ್ವರ ಅಂತೀವಿ. ವಿಘ್ನೇಶ್ವರ ಅಂದ್ರೆ ಏನು? ವಿಘ್ನಗಳನ್ನ ಕಳಿಸುವವನು. ವಾಟ್ ಈಸ್ ದ ವಿಘ್ನ? ದೇರ್ ಇಸ್ ಅ ವಾಲ್ ಇನ್ ಫ್ರಂಟ್ ಆಫ್ ಯು, ದಟ್ ಇಸ್ ವಿಘ್ನ. ಇಫ್ ಯು ರಿಮೂವ್ ದಟ್ ವಾಲ್, ದಟ್ ಇಸ್ ನಿರ್ವಿಘ್ನ. ವೆರಿ ಸಿಂಪಲ್ ಅರ್ಥ ಮಾಡ್ಕೊಳ್ಳೋದ್ರ, ಆಧ್ಯಾತ್ಮಿಕ ಅರ್ಥ ಮಾಡ್ಕೊಂಡು ವೆರಿ ಸಿಂಪಲ್. ಸೊ ನಾವು ನಮ್ಮ ಜೀವನದಲ್ಲಿ ನೋಬಡಿ ಇಸ್ ಪರ್ಫೆಕ್ಟ್, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಅವರ್ ಜರ್ನಿ ಇಸ್ ಫ್ರಮ್ ಇನ್ಪರ್ಫೆಕ್ಷನ್ ಟು ಪರ್ಫೆಕ್ಷನ್. ಪರ್ಫೆಕ್ಷನ್ ಕಡೆ ಹೋಗ್ತಾ ಇದೀವಿ ಅಷ್ಟೇ.
ಸೊ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ, ದ್ವೇಷ, ಅಸೂಯೆ, ನಂಜು, ಹೊಟ್ಟೆ ಕಿಚ್ಚು, ಕೆಟ್ಟ ಮಾತು, ಕೆಟ್ಟ ಯೋಚನೆ, ನಾನ್ ವೆಜ್ ತಿನ್ನೋದು, ಕುಡಿಯೋದು, ಸಿಗರೇಟ್ಸ್, ಯಾವ್ದಾದ್ರು ತುಂಬಾ ಕೆಟ್ಟದಿದ್ದಾವೆ. ಇವೆಲ್ಲ ನಮ್ಮ ಜೀವನದಲ್ಲಿ ಅಬ್ಸ್ಟ್ಯಾಕಲ್ಸ್ ಅಂದ್ರೆ ಗೋಡೆಗಳು. ಈ ಗೋಡೆಗಳನ್ನ, ವಿಘ್ನಗಳೆಂಬ ಗೋಡೆ ಇದೆಯಲ್ಲ, ಇದನ್ನ ಕಳಿಸ್ಬೇಕು. ಇದನ್ನ ಕಳಿಸಲಿಕ್ಕೆ ಗಣಪತಿ ದೇವರು ಹೆಲ್ಪ್ ಮಾಡ್ತಾರೆ ನಮಗೆ. ನಾವು ಗಣಪತಿಯನ್ನು ಪೂಜೆ ಮಾಡೋ ಉದ್ದೇಶ ಏನು ಅಂದ್ರೆ, ಈ ವರ್ಷ ಗಣಪತಿ ಹಬ್ಬ ಬಂತು, ಇವತ್ತೊಂದು ಸಂಕಲ್ಪ ಮಾಡಬೇಕು. ಏನ್ ಸಂಕಲ್ಪ? ನಾನು ಈ ಗಣಪತಿ ಹಬ್ಬದಿಂದ ಮದ್ಯಪಾನ ಮಾಡಲ್ಲ, ಸಿಗರೇಟ್ ಸೇದಲ್ಲ, ಕೆಟ್ಟ ಭಾಷೆ ಉಪಯೋಗಿಸಲ್ಲ, ಇಲ್ಲ ಪಕ್ಕದ ಮನೆ ಕಂಡ್ರೆ ಹೊಟ್ಟೆ ಕಿಚ್ಚು ಮಾಡಲ್ಲ. ಯಾವ್ದಾದ್ರು ಸಮಥಿಂಗ್ ಎಲ್ಲ ಮಾಡ್ಲಿಕ್ಕೂ ಬೇಡ, ಒಂದೇ ಸರಿ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದನ್ನ ಮಾಡಬೇಕು. ಸೊ ಈ ಗಣಪತಿ ಹಬ್ಬದಲ್ಲಿ ಒಂದು ಸಂಕಲ್ಪ ಮಾಡ್ಬೇಕು ಜನ. ಏನಂತ? ಮೂಡಿಗೆರೆ ತಾಲೂಕಲ್ಲಿ ಇರುವಂತ ನಾವುಗಳು ಯಾರು ಇವತ್ತಿನ ಕುಡಿಯೋದಿಲ್ಲ, ಅಥವಾ ಸಿಗರೇಟ್ ಸೇದಲ್ಲ, ಅಥವಾ ಕೆಟ್ಟ ಭಾಷೆ ಉಪಯೋಗಿಸಲ್ಲ. ಸಮಥಿಂಗ್ ಇಟ್ ಈಸ್ ರಿಫಾರ್ಮೇಟಿವ್ ಅಂದ್ರೆ ಸುಧಾರಣಾ ಕ್ರಮಕ್ಕೆ ನಮ್ಮನ್ನ ಒಳಪಡಿಸ್ಕೊಳ್ಳುವಂತ ಕಾರ್ಯಕ್ರಮ. ಸೊ ಪೂಜೆ ಅಂದ್ರೆ ಏನು? ನಮ್ಮನ್ನ ನಾವು ಸುಧಾರಣೆ ಒಳಪಡಿಸ್ಕೊಳ್ಳೋದು. ಸೊ ನಾವು ಪ್ರತಿ ವರ್ಷ ಒಂದೊಂದು ಕೆಟ್ಟದನ್ನ ನಾವು ಬಿಡ್ತಾ ಹೋದ್ರೆ ಇಡೀ ಸಮಾಜ ಹೇಗಾಗ್ಬಿಡುತ್ತೆ? ತುಂಬಾ ಸಾತ್ವಿಕ ಆಗ್ಬಿಡುತ್ತೆ. ಅಲ್ಲಿ ಯಾವುದೇ ಜಾತಿ, ಮತ, ಪಂಥ, ಕೋಮು, ಗಲಾಟೆ, ಕುಸ್ತಿ, ಹೊಡೆದಾಟ, ದ್ವೇಷ, ಅಸೂಯೆ ಯಾವುದೂ ಇರೋದಿಲ್ಲ. ಸೊ ಗಣಪತಿ ಹಬ್ಬವನ್ನ ಮಾಡಿ ನಾವು ಹೇಳಂಗೆ ನಾವು ಸುಧಾರಣೆಗೆ ಒಳಪಡ್ಬೇಕು ಬಿಟ್ರೆ ಇದು ಸುಧಾರಣೆ ಅಲ್ಲ. ನೀವು ಹೇಳೋಗೆ ಇದು ಗೊಂದಲ, ಗಲಾಟೆ, ಕುಸ್ತಿ. ನೋಡಿ, ನಮ್ಮ ಮನೆಗೆ ಮೊನ್ನೆ ಇವರು ಸಿನಿಮಾ ನಟ ರವಿಚಂದ್ರನ್ ಬಂದಿದ್ರು ಚಿತ್ರಗತಿಗೆ. ಅವ್ರು ಹೇಳ್ತಾ ಇದ್ರು, ಪ್ರಶಾಂತ್ರೆ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ ಇದ್ರ ಬಗ್ಗೆ. ಅವ್ರು ಹೇಳಿ, ಪೊಲೀಸ್ ಸ್ಟೇಷನ್ ಮತ್ತೆ ದೇವಸ್ಥಾನ ಎರಡು ಹೇಗಿರ್ಬೇಕು ಅಂದ್ರೆ ನಮ್ಮ ಭಯ ಹೋಗ್ಸಂಗಿರ್ಬೇಕು ಅಂತ. ಅಲ್ಲಿ ಹೋದ್ರೆ ಭಯ ಹೋಗ್ಬೇಕು ನಮಗೆ. ಪೊಲೀಸ್ ಸ್ಟೇಷನ್ ಹೋದ್ರೆ ಭಯ ಹೋಗ್ಬೇಕು, ನಮಗೆ ರಕ್ಷಣೆ ಸಿಗುತ್ತೆ ಅಂತ. ದೇವಸ್ಥಾನಕ್ಕೆ ಹೋದ್ರೂ ಭಯ ಹೋಗ್ಬೇಕು, ಅಲ್ಲಿ ಅಭಯ ಸಿಗುತ್ತೆ ಅಂತ. ಸೊ ಇಲ್ಲಿ ಏನಾಗಿದೆ, ಇವೆರಡು ಅವ್ರು ಹೇಳಿದ್ರು ರವಿಚಂದ್ರನ್ ಅವರು, ಇವೆರಡು ಸ್ಥಳದಲ್ಲಿ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಈ ಜನಸ್ನೇಹಿ ಪೊಲೀಸ್ ಅಂತ ಹೆಸರಿಗೆ ಹಾಕಿದ್ದಾರೆ. ಆದ್ರೆ ಅವ್ರದೇ ಒಂದು ದೃಶ್ಯಂ ಅಂತಾನೆ ಒಂದು ಪಿಕ್ಚರ್ ಬಹಳ ಚೆನ್ನಾಗಿ ತೆಗೆದಿದ್ದಾರೆ. ಹಾಗೆ ಅವ್ರು ಹೇಳೋ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣನೇ ನಮಗೆ ಬ್ಯಾಕ್ ಬೋನ್ ಇಡೀ ಪೊಲೀಸ್ ವ್ಯವಸ್ಥೆ ಅನ್ನಂಗೆ ಇರಬೇಕು. ಇವತ್ತು ಅದಿಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಆ ಪೂಜೆ ಈ ಪೂಜೆ ಅಂತ ಹೆದರ್ಸೋದು, ಇನ್ನೊಂದು ಕುಂಕುಮ, ಈ ತರ ಏನೆಲ್ಲ ಇದೆ. ಆದ್ರೆ ಮನುಷ್ಯನಿಗೆ ಬೇಕಾಗಿರೋಂಥದ್ದು ಇನ್ನೊಂದು ಪ್ರಶಾಂತರಿಗೆ, ಗಣಪತಿ ಯಾವುದೇ ವಿಚಾರನಾಗ್ಲಿ ಮೊಬೈಲ್ನ ತಗೊಂಡಿರ್ತಿರಲ್ಲ, ಯಾತಕ್ಕೆ ತಗೊಂಡಿರಿ ಅನ್ನೋದು ಅರ್ಥ ಮಾಡ್ಕೊಬೇಕಲ್ಲ ಅಲ್ವಾ? ಅದ್ರದ್ದು ಅರ್ಥನೇ ಆಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ಹಂಗೆ ಗಣಪತಿ ಕೂರಿಸಿದಾಗ ನೀವು ಹೇಳಿದ್ರೆ ಒಂದಷ್ಟು ಚಟಗಳನ್ನ, ದುಷ್ಪರಿಣಾಮಗಳಾಗ್ತವೆ ಬಿಡಿ ಅಂತ. ಒಂದೇ ಸರಿ ಆಗದೆ ಇದ್ರು ಕೂಡ ಹಂತ ಹಂತವಾಗಿ ಬಿಡಿ ಅಂತ. ಈ ನಮ್ಮಲ್ಲಿ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಗೌರಿ ಹಬ್ಬ ಅಂದ್ರೆ ಕುಡಿಯೋದು, ಇಸ್ಪೀಟ್ ಆಡೋದು, ಈ ತರ ಅನ್ನೋ ಒಂದು ಸಿಸ್ಟಮೇ ಬಂದ್ಬಿಟ್ಟಿದೆ. ಹಂಗಾಗಿ ಅದನ್ನಷ್ಟು ಸುಲಭಕ್ಕೆ ತೆಗಿಯಕ್ಕಾಗಲ್ಲ. ನೀವು ಒಂದೇ ಮಾತ್ರ ಯುವಕ ಸಂಘದ ವತಿಯಿಂದ ಅದನ್ನೆಲ್ಲ ಮಾಡಿದ್ರಿ, ಸುಮಾರು 10 ವರ್ಷಗಳ ಕಾಲನೇ ನಡೀತದು. ಆದ್ರೆ ಇವತ್ತು ಜನಗಳಿಗೆ ಏನಾಗಿದೆ ಅಂದ್ರೆ, ಹೇಳಿದ್ನ ಕೇಳಲ್ಲ ಯಾರು, ನೋಡೋದು ಮಾತ್ರ. ನೀವು ಮೊಬೈಲಲ್ಲಾಗ್ಲಿ ಎಲ್ಲಿ ನೋಡೋಕೆ ಇಂಟ್ರೆಸ್ಟ್ ಎಲ್ಲರಿಗೂ, ಕೇಳಕ್ಕೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂದ್ ಕಡೆ ಹೇಳ್ತಾರೆ ನೋಡಿ, ಇನ್ನೂ ಯಾರು ಒಂದು ದಾರ್ಶನಿಕರು ಇನ್ನೂ ಬರಲ್ಲ ಭೂಮಿಗೆ, ಬಂದು ಹೋಗಿ ಆಯ್ತು. ಯಾಕೆ ನಮಗೆ ಗೊತ್ತಿದ್ದಂಗೆ ಬುದ್ಧನಿಂದ ಹಿಡಿದು ಬಸವಣ್ಣ, ನಮ್ಮ ಕುವೆಂಪು ಅವರವರೆಗೆ ಸಾಕಷ್ಟು ಹೇಳಿದ್ದಾರೆ. ಈಗ ನಾವೇನ್ ಮಾಡ್ಬೇಕು, ಇನ್ನೊಬ್ಬ ಸಂತನ್ನ ನೋಡಕ್ ಸಾಧ್ಯನೇ ಇಲ್ಲ. ಅವಾಗ ಅಟ್ಲೀಸ್ಟ್ ಭಾಷಣ ನಿಮ್ಮಂತರು ಮಾತಾಡ್ತಕ್ಕಂಥ ಆಧ್ಯಾತ್ಮ ಭಾಷಣಗಳು, ಅದಕ್ಕೆ ಬೇಕಾದಂತ ಪುಸ್ತಕಗಳು ಅಟ್ಲೀಸ್ಟ್ ಓದಿದ್ರೆ ಇವತ್ತು ವಿದ್ಯಾರ್ಥಿಗಳಾಗ್ಲಿ ಯುವಕರಾಗ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು. ಈಗ ನಾವು ಓದಂಗೆ ಸ್ಪಿರಿಚುವಲ್ ಆಗಿರಿ ಅಂತೇಳಿ ಅಪ್ ಟು ಡಿಗ್ರಿವರೆಗೂ ಎಲ್ಲೂ ನಮಗೆ ಪಠ್ಯಪುಸ್ತಕದಲ್ಲಿ ಎಲ್ಲೂ ಇರಲಿಲ್ಲ. ಸ್ಪಿರಿಚುವಲ್ ಅಂದ್ರೆ ಇದು, ಭಕ್ತಿ ಮಾರ್ಗ ಅಂದ್ರೆ ಇದು, ಅಟ್ಲೀಸ್ಟ್ ನೀವು ಬೆಳಿಗ್ಗೆ ಯೋಗ ಮಾಡಿ, ಧ್ಯಾನ ಮಾಡಿ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಅಟ್ಲೀಸ್ಟ್ ಇವತ್ತು ಪ್ರಾಣಾಯಾಮ, ಯೋಗಾಸನ ಈ ಥರದ್ದು ಮಾಡಿ ಅಂದ್ರು ಆ ಮನುಷ್ಯ 50% ಬೆಳಿಗ್ಗೆನೆ ಸರಿ ಆಗ್ಬಿಡ್ತಾನೆ, ಮಧ್ಯಾಹ್ನ ಮೇಲೆ ಸರಿ ಆಗೋದು ಬೇರೆ ವಿಷಯ. ಹಾಗಾಗಿ ಇಂಥದ್ದು ಪಠ್ಯಪುಸ್ತಕದಲ್ಲಿ ಅಳವಡಿಸಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗಣೇಶೋತ್ಸವ ಒಂಥರ, ಗಣೇಶೋತ್ಸವ ಬಂತು ಅಂದ್ರೆ ನೀವು ಪೊಲೀಸ್ನವ್ರನ್ನ ಮಾತಾಡ್ಸಂಗೆ ಇಲ್ಲ. ಈಗ ಮಾತಾಡಿಸ ಅಲ್ಲಿ ಗಣಪತಿ, ಇಲ್ಲಿ ಟೆನ್ಷನ್ ಮಾರ್ರೆ ಅಂತ ಇದ್ದಾರೆ. ತೇಜಸ್ವಿಯವರು ಒಂದು ದಿವಸ ಹೇಳಿದ್ರು, ಇದೇನ್ ಧಾರ್ಮಿಕ ಮೆರವಣಿಗೆಯಲ್ಲಿ ಪೊಲೀಸ್ ಇಟ್ಕೊಂಡು ಮಾಡೋದಾದ್ರೆ ಇನ್ನು ಈ ದೇಶ ಎಲ್ಲಿಗೂ ಆಯ್ತು. ಇವತ್ತು ಗಣೇಶೋತ್ಸವದ ಸ್ಥಿತಿ ಹೆಂಗೆ ಆಗಿದೆ ಸರ್? ತುಂಬಾ ಬೇಸರ ಆಗುತ್ತೆ ಮನಸ್ಸಿಗೆ. ನಮಗೆ ಹೋದಾಗ ಎಷ್ಟೋ ಕಡೆ ನಾನು ಉಪನ್ಯಾಸ ಕೊಡ್ಲಿಕ್ಕೆ ಹೋಗ್ತಾನೆ ಇರ್ತೀವಿ, ತುಂಬಾ ಕಾರ್ಯಕ್ರಮಗಳು ಇದೆ ನಾಳೆಯಿಂದ. ಆದ್ರೆ ಏನಾಗತ್ತೆ, ನಾವು ಹೇಳ್ತಾ ಇರ್ತೀವಿ, ನೀವು ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ಮಾತ್ರ ಮಾಡಿ. ಆಮೇಲೆ ಈಗ ನೋಡಿ, ಈಗ ನವರಸಗಳು ಅಂತ ಹೇಳ್ತಾರೆ. ಸರಿ, ಅವರಿಗೆ ಸಿನಿಮಾ ಹಾಡಬೇಕು, ಡ್ಯಾನ್ಸ್ ಮಾಡಬೇಕು, ನಂಚ್ ಮಾಡಬೇಕು, ಇಸ್ಪೀಟ್ ಆಡಬೇಕು, ಇನ್ನೊಂದು ಮಾಡಬೇಕು ಅಂತ ಇರುತ್ತೆ ಅನ್ಕೋಣ. ಫಾರ್ ಎಕ್ಸಾಂಪಲ್, ನಾವು ಮಾಡೋದಿಲ್ಲ, ಮಾಡಿ ಅಂತ ಹೇಳೋದಿಲ್ಲ. ಮಾಡುವಂತ ಹವ್ಯಾಸ ಇದ್ದವ್ರು ಏನಿದ್ದಾರೆ, ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬೇರೆದೇನೆ ಇಟ್ಕೊಳ್ಳಿ.
ಈಗ ಗಣಪತಿ ಹಬ್ಬದಲ್ಲಿ ನಾನ್ ವೆಜ್ ತಿನ್ಬೇಕು, ಹಬ್ಬದಲ್ಲೇ ಕುಡಿಬೇಕು, ಇಸ್ಪೀಟ್ ಆಡ್ಬೇಕು, ಅಲ್ಲಿ ನಾಂಗನಾಚ್ ಡ್ಯಾನ್ಸ್ ಮಾಡ್ಕೊಂಡು ತೂರಾಡ್ಬೇಕು ಗಣಪತಿ ಮುಂದೆ ಅಂತಿಲ್ಲ. ಯಾವಾಗ ಎಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ಬೇಕು, ಒಂದು ಕ್ರಮ ಇದೆ ಅದಕ್ಕೆ. ಈಗ ನಮ್ಮ ಒಂದು ಮನೆ ಇರುತ್ತೆ ನೋಡಿ, ಮನೆ ಒಳಗಡೆ ಹಲವಾರು ಕೋಣೆಗಳಿದೆ. ಈಗ ಆ ಕೋಣೆಗಳಲ್ಲಿ ಅದಕ್ಕೆ ನಡು ಮನೆ ಅಂತ ಹೇಳ್ತೀವಿ, ಅಡಿಗೆ ಮನೆ ಅಂತ ಹೇಳ್ತೀವಿ, ದೇವರ ಮನೆ ಅಂತ ಹೇಳ್ತೀವಿ, ಹಾಸಿಗೆ ಮಲಗುವಂತಹ ಜಾಗ, ಒಂದು ಮಲಗೋ ಕೋಣೆ ಅಂತ ಹೇಳ್ತೀವಿ, ಟಾಯ್ಲೆಟ್ ಬಾತ್ರೂಮ್ ಇದೆ. ಇಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಈ ಟಾಯ್ಲೆಟ್ ಬಾತ್ರೂಮಿಗೆ ಹೋಗಿ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರ ಮನೆಗೆ ಹೋಗಿ ನಾನು ಟಾಯ್ಲೆಟ್ ಮಾಡ್ತೇ ಆಗುದಿಲ್ಲ. ಅಡಿಗೆ ಮನೇಲಿ ಹೋಗಿ ನಾನು ಹೋಗಿ ಸ್ನಾನ ಮಾಡ್ತೇನೆ ಆಗುದಿಲ್ಲ. ಸೊ ಎಲ್ಲಿ ಯಾವ ಕೋಣೆಯಲ್ಲಿ ಏನು ಮಾಡಬೇಕು ಅದನ್ನ ಮಾಡಬೇಕು. ಅದು ನಿಯಮ, ಅದು ಶಿಸ್ತು, ಅದು ಒಂದು ನಾಗರಿಕನಾಗಿ ಯೋಚನೆ ಮಾಡುವಂತ ರೀತಿ. ಸಿವಿಲೈಸ್ ಸೊಸೈಟಿ ಅಂತ ಹೇಳ್ತೀವಿ ನಾವು. ಅನ್ಸಿವಿಲೈಸ್ಡ್ ಆಗ್ಬಾರ್ದು, ಈಗ ಅನ್ಸಿವಿಲೈಸ್ ಆಗ್ಬಿಟ್ಟಿದೆ ಈಗ. ಸೊ ಈಗ ಏನಾಗಿದೆ, ಅಡಿಗೆ ಮನೆಯಲ್ಲಿ ಹೋಗಿ ಟಾಯ್ಲೆಟ್ ಮಾಡೋ ಜನ ಜಾಸ್ತಿ ಆಗಿದ್ದಾರೆ, ಟಾಯ್ಲೆಟ್ ಮನೇಲಿ ಹೋಗಿ ಊಟ ಮಾಡೋ ಜನ ಜಾಸ್ತಿ ಆಗಿದ್ದಾರೆ. ಯಾವ ಕೋಣೆಯಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗೆ ಗಣಪತಿ ಹಬ್ಬಗಳಲ್ಲಿ, ಗಣಪತಿ ಹಬ್ಬ ಅಂತಲ್ಲ, ಅದು ಯಾವುದೇ ಹಬ್ಬಗಳಾಗ್ಲಿ, ಆ ಹಬ್ಬಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಡ್ಕೊಳ್ಳಿ. ನೀವು ಇನ್ನೊಂದಿನ ನಾಂಚು, ನಿಮ್ಮ ಡ್ರಿಂಕ್ಸು, ಗೆಟ್ ಟುಗೆದರ್, ಕಿಟ್ಟಿ ಪಾರ್ಟಿಗಳು ಇರ್ತಾವಲ್ಲ, ಅದನ್ನ ನೀವು ಇನ್ನೊಂದಿನ ಇಟ್ಕೊಳ್ಳಿ. ಇಲ್ಲಿ ನಿಮ್ಮದೇ ಒಂದು ವೇದಿಕೆ ಮಾಡಿಕೊಂಡು ಸಪರೇಟ್ ಆಗಿ ಮಾಡ್ಕೊಳ್ಳಿ. ನಾವು ಮಾಡಿ ಅಂತ ಹೇಳುವುದಿಲ್ಲ, ಮಾಡೋ ಇಷ್ಟ ಇದ್ದವರು ನಾವು ಅದಕ್ಕೆ ಬೆಂಬಲ ಕೊಡೋದಿಲ್ಲ, ಅದಕ್ಕೆ ನಾವು ಎಗನೆಸ್ಟ್. ಎಣ್ಣೆ ಹಾಕೋದು, ಡ್ರಿಂಕ್ಸ್ ಮಾಡೋದು ಅದೆಲ್ಲ ನಾವು ಇಷ್ಟಪಡೋದಿಲ್ಲ. ಆದ್ರೆ ಇಷ್ಟಪಡೋರು ಇರ್ತಾರಲ್ಲ, ಅವ್ರಿಗೆ ಅಭ್ಯಂತರ ಮಾಡ್ಲಿಕ್ಕೆ ಆಗ್ತದಾ? ಒಂದ್ ವೇಳೆ ಮಾಡ್ಲೇಬೇಕು. ಈಗ ಮೂಡಿಗೆರೆಯಲ್ಲಿ ಇಷ್ಟು ದೊಡ್ಡ ಊರು, ಇಲ್ಲಿ ಬಾರ್ಗಳಿದ್ದಾವೆ, ದೇವಸ್ಥಾನ ಇದೆ, ಚರ್ಚ್ ಇದೆ, ಮಸೀದಿ ಎಲ್ಲ ಇದ್ದಾವೆ. ಇವರು ಮದ್ಯಪಾನ ಮಾಡ್ಬೇಕಾ? ಬಾರಲ್ಲಿ ಹೋಗಿ ಮಾಡ್ಬೇಕು. ಮಾಡಿ ಅಂತ ಹೇಳ್ತಾ ಇಲ್ಲ, ಮತ್ತೆ ಮಾಡಿದ್ರ ಹೇಳಿ ಅಂತ ಹೇಳಿದ್ದಾರೆ. ಆದ್ರೆ ಮಾಡುದಾದ್ರೆ ಅದಕ್ಕೊಂದು ಜಾಗ ಇದೆ. ಅಲ್ಲಿ ಕುಡಿಯೋದು ಬಿಟ್ಟು ನಾನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಕುಡಿತೀನಿ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಸೊ ಎಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಇವತ್ತು ತುಂಬಾ ಇದು ಅಂತಲ್ಲ ನೋಡಿ, ಏನಾಗಿದೆ ಜಗಡೇಶಣ್ಣ, ಸತ್ಯ ಹೇಳ್ಬೇಕು ಅಂದ್ರೆ, ಅದು ಹಿಂದುವೋ, ಮುಸ್ಲಿಮೋ, ಕ್ರಿಶ್ಚಿಯನ್ನೋ, ಒಟ್ಟಿನಲ್ಲಿ ಇಡೀ ಜಗತ್ತಿನಲ್ಲಿ ಗೊಂದಲಮಯ ವಾತಾವರಣ. ಯಾರೂ ಕೂಡ ಸರಿಯಾಗಿ ಆಧ್ಯಾತ್ಮಿಕ ಚಿಂತನೆಯನ್ನ ಫಾಲೋ ಮಾಡ್ತಕ್ಕಂಥವ್ರು 98% ಭಾಗ ಇಲ್ಲ. ಒಂದು 2% ಸಿಗ್ಬೋದು ಹುಡುಕಿದ್ರೆ ನೀವು. ಸೊ ಕ್ರಿಶ್ಚಿಯನ್ಸು ಆಗಲಿ, ಮುಸ್ಲಿಮ್ಸು ಆಗಲಿ, ಅಥವಾ ಹಿಂದೂಗಳೇ ಆಗಲಿ, ಮೋಸ್ಟ್ ಆಫ್ ದೆಮ್ ಆರ್ ವಿತ್ ರಿಲಿಜಿಯಸ್ ಪ್ರಾಕ್ಟೀಸಸ್, ನಾಟ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಸೊ ನಾವೀಗ ಏನಾಗಬೇಕಾಗಿದೆ ಅಂದ್ರೆ, ಆಧ್ಯಾತ್ಮಿಕ ಕಡೆಗೆ ಜಗತ್ತನ್ನು ತಿರುಗಿಸ್ಬೇಕಾಗಿದೆ ಈ ಒಂದು ಮನಸ್ಥಿತಿಯಿಂದ. ಸೊ ಈಗ 2+2 4 ಅಂದ್ರೆ ಅದು ಬೈಬಲ್ ಅಲ್ಲೂ 4 ಆಗ್ಬೇಕು, ಕುರಾನಲ್ಲೂ 4 ಆಗ್ಬೇಕು, ಭಗವದ್ಗೀತೆಯಲ್ಲಿ 4 ಆಗ್ಬೇಕು. ನಾನು 5 ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹೌದಲ್ವೋ? ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮದು ಸರಿ ಅಂತ ನಮ್ಗೆ ಅನ್ಕೊಂತೀವಿ, ನಿಮ್ದು ನೀವು ಸರಿ ಅಂತ, ಅವ್ರು ಸರಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಸರಿ ಅನ್ನೋ ರೀತಿಯಲ್ಲಿ ಒಂದು ಥಿಯರಿ ಬರಬೇಕು. ಸೊ ಇವತ್ತು ಏನಾಗಿದೆ, ಗೊಂದಲಮಯ ವಾತಾವರಣ. ಇವತ್ತು ನೋಡಿ, ಗಣಪತಿ ಹಬ್ಬವನ್ನ ಮಾಡುವಾಗ ನಾವು, ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇವತ್ತು ಗಣಪತಿ ದೇವರಿಗೆ 4 ಕೈಗಳು, 4 ಕೈ ಇದೆ. ನಿನ್ನ ಜೀವನ ಹೇಗೆ ನಡೆಸಬೇಕು ಅಂತೇಳಿ 4 ಕೈ ನಮಗೆ ಒಂದು ಇದು ಕೊಡುತ್ತೆ, ಪಾಠ ಹೇಳ್ಕೊಡುತ್ತೆ. ಅಂದ್ರೆ ಅಷ್ಟಬಾಹು ಯಾಕೆ, ಚತುರ್ಬಾಹು ಯಾಕೆ ಅಂದ್ರೆ 4 ಕೈಗಳು. ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ. ಪಾಶ ಇದೆ, ಅಂಕುಶ ಇದೆ, ಒಂದು ಕೈಯಲ್ಲಿ ಅಭಯ ಇದೆ, ಅಭಯ ಕೊಡ್ತಾನೆ ದೇವರು ಅಲ್ವಾ? ಎಲ್ಲದರಲ್ಲೂ ಒಂದೊಂದು ಕೈಯಲ್ಲಿ ಒಂದು ಆಯುಧನ ಇಟ್ಕೊಂಡಿದ್ದಾನೆ ದೇವರು. ಸೊ ಇಲ್ಲಿ ನೋಡಿ, ಧರ್ಮ, ನಮ್ಮ ಈ ಒಂದು ಪೂಜೆಯ ಮೇನ್ ಉದ್ದೇಶ ಏನು ಗೊತ್ತಾ? ಮೇನ್ ಉದ್ದೇಶನೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನ ನಡೆಸುವಂತ 4 ಕೈಗಳ ಸಂಕೇತ ಗಣಪತಿದು. ನೋಡಿ, ಪಾಶ ಇದೆ. ಪಾಶ ಅಂದ್ರೆ ಏನು? ಈ ಒಂದು ಧರ್ಮವನ್ನ ಬಿಟ್ಟು ಹೋಗ್ಬೇಡ. ಧರ್ಮ ಅಂದ್ರೆ ಸತ್ಯ. ಈಗ ಆ ಧರ್ಮ, ಈ ಧರ್ಮ ಅಂತ ಜಗತ್ತಲ್ಲಿ ಯಾವುದೂ ಇಲ್ಲ. ದೇರ್ ಇಸ್ ಓನ್ಲಿ 2. ಒಂದು ಧರ್ಮ, ಒಂದು ಅಧರ್ಮ. ಎಟಮಲಾಜಿಕಲ್ ಮೀನಿಂಗ್ ಆಫ್ ಧರ್ಮ ಇಸ್ ಸತ್ಯ, ಇನ್ನೊಂದು ಅಸತ್ಯ. ಪಾಂಡವರು ಧರ್ಮದ ಪರ ನಿಂತರೆ, ಕೌರವರು ಅಧರ್ಮದ ಪರ ನಿಲ್ತಾರೆ. ಕೃಷ್ಣ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅದನ್ನ ಯಾಕೆ ಹೇಳ್ತಾನೆ ಅಂದ್ರೆ, ಧರ್ಮ ನಶಿಸಿ ಹೋದಾಗ ಹುಟ್ಟಿ ಬರ್ತಾನೆ ಕಾಪಾಡ್ಲಿಕ್ಕೆ. ಧರ್ಮ ಅಂದ್ರೇನು? ಸತ್ಯ. ಸತ್ಯನಾಶ ಆದಾಗ ಹುಟ್ಟಿ ಬರ್ತೇನೆ ಅಂತ. ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸಲ್ಮಾನ್ ಧರ್ಮ ಅಂತ ಯಾವುದೂ ಇಲ್ಲ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಏನು? ಇಂಡೋನೇಷಿಯಾ ಜಗತ್ತಿನ ದೊಡ್ಡ ಮುಸಲ್ಮಾನ ರಾಷ್ಟ್ರ. ಬಿಗ್ಗೆಸ್ಟ್ ಇಸ್ಲಾಮಿಕ್ ರಿಪಬ್ಲಿಕ್ ಕಂಟ್ರಿ ಇನ್ ದ ವರ್ಲ್ಡ್ ಇಸ್ ಇಂಡೋನೇಷಿಯಾ.
ಅಲ್ಲಿ ಏನ್ ಹಾಕೊಂಡಿದ್ದಾರೆ, ಈ ಸಂವಿಧಾನದ ಪುಟಗಳ ಮೊದಲ ಅಕ್ಷರ ಧರ್ಮ ರಕ್ಷತೆ ರಕ್ಷದ ಋಗ್ವೇದ ಸಾಲುಗಳು ಹಾಕೊಂಡಿದ್ದಾರೆ. ಯಾಕೆ ಹಾಕೊಂಡಿದ್ದಾರೆ ಅಂದ್ರೆ, ಧರ್ಮವನ್ನ ನೀನು ಕಾಪಾಡಿದ್ರೆ ಆ ಧರ್ಮ ನಿನ್ನ ಕಾಪಾಡುತ್ತೆ ಅಂತ. ಧರ್ಮ ಮೀನ್ಸ್ ಟ್ರೂತ್, ಸತ್ಯ. ನೀನ್ ಟ್ರೂತ್ ಅನ್ನ ಕಾಪಾಡ್ರೆ ಟ್ರೂತ್ ನಿನ್ನ ಕಾಪಾಡುತ್ತೆ. ಇಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಧರ್ಮ ಅಂದ್ರೆ ಸತ್ಯ. ಇಲ್ಲಿ ಯಾವುದೇ ರಿಲಿಜನ್ ಅಲ್ಲ. ಧರ್ಮ ಇಸ್ ನಾಟ್ ರಿಲಿಜನ್. ಅದರ ಎಟಮಾಲಜಿಕಲ್ ಮೀನಿಂಗೇ ಬೇರೆ. ಧರ್ಮಕ್ಕೆ ಹಲವಾರು ರೀತಿಯ ವ್ಯಾಖ್ಯಾನ ಕೊಡೋರು ಇದ್ದಾರೆ. ಆದ್ರೆ ಅದರ ಎಟಮಾಲಜಿಕಲ್ ಮೀನಿಂಗ್ ಏನು ಅಂದ್ರೆ ಆಧ್ಯಾತ್ಮಿಕವಾಗಿ ಟ್ರೂತ್ ಅಂತ ಅಷ್ಟೇ. ನಮ್ಮಲ್ಲಿ ಹಳ್ಳಿಲಿ ಹೇಳ್ತಾರೆ, ಓ ಸತ್ಯನಾಶ ಆಯ್ತು ಮಾರಾಯ. ಸತ್ಯನಾಶ ಅಂತ, ಅದೇ ಧರ್ಮನಾಶ ಆಯ್ತು ಅನ್ನಕ್ಕೆ ಸತ್ಯನಾಶ ಆಯ್ತು ಅಂದ್ರೆ ಧರ್ಮ ಅಂದ್ರೆ ಟ್ರೂತ್. ಅರ್ಥ ಅಂದ್ರೇನು? ಅರ್ಥ ಅಂದ್ರೆ ಸಂಪತ್ತು. ಸಂಪತ್ತು ಹಣ ಅಲ್ಲ. ಹಣದ ಒಂದು ಭಾಗ ಸಂಪತ್ತು, ಸಂಪತ್ತಿನ ಒಂದು ಭಾಗ ಹಣ. ಕಾಮ ಅಂದ್ರೇನು? ಸೆಕ್ಸ್ ಅಲ್ಲ, ಡಿಸೈರ್ಸ್, ಇಚ್ಛೆ ಅಂತ, ಬಯಕೆಗಳು. ಮೋಕ್ಷ ಅಂದ್ರೆ ನಿರ್ವಾಣ. ನೋಡಿ, ಗಣಪತಿ ದೇವರಲ್ಲಿ ಪಾಶ ಇಟ್ಕೊಂಡಿದ್ದಾರೆ ಅಲ್ವಾ? ಆ ಪಾಶ ಯಾಕೆ ಅಂದ್ರೆ ಧರ್ಮವನ್ನ ನೀನು ಬಿಟ್ಟು ಹೋಗ ನೋಡ್ಕೋಬೇಕು. ಆ ಆ ಪಾಶದ ಒಳಗಡೆ ನೀನು ಧರ್ಮವನ್ನು ಕಟ್ಟಾಕು ಅಂತ ಪಾಶದಲ್ಲಿ. ಅದೇ ಸತ್ಯದ ನಿನ್ನ ಜೀವನವನ್ನು ಕಟ್ಕೋಬೇಕು ನೀನು. ದಟ್ ಇಸ್ ಇಂಡಿಕೇಶನ್ ಧರ್ಮದಲ್ಲಿ ಬದುಕು ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂಕುಶ ಅಂದ್ರೆ ಏನು? ಅಂಕುಶ ಅಂದ್ರೆ ನಿನ್ನ ಈ ಒಂದು ಏನು ಈ ಕಾಮನೆಗಳಿದೆಯಲ್ಲ, ಬಯಕೆಗಳು, ಅದಕ್ಕೆ ಒಂದು ಅಂಕುಶ ಇರಲಿ ಅಂತ. ಕಡಿವಾಣ ಜಾಸ್ತಿ ಇರಬಾರ್ದು, ಲಿಮಿಟೇಷನ್ ಇರಬೇಕು. ಪಾಯಿಂಟ್ಸ್ ಆರ್ ಅನ್ಲಿಮಿಟೆಡ್. ಸೊ ಅಂತ ಇಂಗ್ಲಿಷ್ ಎಕನಾಮಿಕ್ಸ್ ಅಲ್ಲೂ ಬರುತ್ತದು. ಗಣಪತಿಯ ವಿಚಾರ ಎಕನಾಮಿಕ್ಸ್ ಅಲ್ಲೂ ಬಂತು ಅಲ್ವಾ? ಒಂದು ಕೈಯಲ್ಲಿ ದಂತ ಇಟ್ಕೊಂಡಿರ್ತಾನೆ. ದಂತ ಅಂದ್ರೆ ಹಲ್ಲು. ಈ ಹಲ್ಲನ್ನು ಮುರಿಯೋದು ಅಂತ. ದಂತ ಅಂದ್ರೆ ಹಲ್ಲು ಅಂತ ಹೇಳೋದು ಅಲ್ವಾ? ಹಲ್ಲು ಮುರಿಯೋದು ಯಾರಿಗೆ? ನಮ್ಮಲ್ಲಿ ನೋಡಿ, ಈ ಹಣದ ಮದ, ಜ್ಞಾನದ ಮದ, ಸೌಂದರ್ಯದ ಮದ, ಅಧಿಕಾರದ ಮದ, ಈ ಮದಗಳೆಲ್ಲ ಬರ್ತಾವಂತೆ. ಅದೆಲ್ಲ ಬಂದಾಗ ನಮ್ಗೆ ಹಣ ಬಂದು, ಸೌಂದರ್ಯ ಬಂದು, ಜ್ಞಾನ ಬಂದು, ಎಲ್ಲ ಅಧಿಕಾರ ಎಲ್ಲ ಬಂದಾಗ ಮದ ಬಂದ್ಬಿಡುತ್ತೆ. ಆ ಮದ ಬಂದಾಗ ಅಹಂಕಾರ ಬರುತ್ತೆ. ಅವ್ರು ಹೇಳ್ತಾರೆ, ಈ ಒಂದು ದೊಡ್ಡ ಅಹಂಕಾರ, ಒಂದು ಹಲ್ಲು ಮುರಿಬೇಕು ಮಾರ. ಕೇಳಿದಿರಿ ಹಲ್ಲು ಮುರಿಬೇಕು ಅಂತ? ಹಲ್ಲು ಮುರಿಬೇಕು ಅಂದ್ರೆ ಅಹಂಕಾರ ಮುರಿಬೇಕು ಅಂತ. ಸೊ ಆ ದಂತವನ್ನು ಯಾಕೆ ಮುರಿದಿದ್ದು ಅಂದ್ರೆ ನಿನ್ನ ಅಹಂಕಾರವನ್ನು ಮುರಿಯುವಂತ ಸಂಕೇತ ಅದು. ಸೊ ಯಾರೋ ಬಂದು ನಿನ್ನ ಹಲ್ಲನ್ನು ಮುರಿಯೋದಕ್ಕಿಂತ ನಿನ್ನ ಹಲ್ಲು ನೀನೇ ಮುರುಕು ಅಂತ. ಇನ್ನೊಬ್ರು ಬಂದು ನಿನ್ನ ಅಹಂಕಾರವನ್ನು ಮುರಿದು ತೋರಿಸೋದು ಬೇಡ, ಅದು ಅವಮಾನ ಆಗುತ್ತೆ. ನಿನ್ನ ಹಲ್ಲ ನೀನೇ ಮುರ್ಕೊಂಡ್ಬಿಡು ದಂತವನ್ನ ಅಂತ ಹೇಳಿ. ಸೊ ಅಲ್ಲಿ ಒಂದು ದಂತ ಇಟ್ಕೊಂಡಿದ್ದಾನೆ ಗಣಪ. ಅಲ್ಲಿ ತೋರಿಸ್ತಾ ಇದ್ದಾನೆ, ಅಹಂಕಾರ ಜೀವನದಲ್ಲಿ ಮಾಡಬೇಡ, ಅಹಂ ಮಾಡಬೇಡ, ಈಗೋ ಬೇಡ, ಈಗೋಲೆಸ್ ಆಗಿ ಬದುಕು ಅಂತ ಹೇಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಇನ್ನು ಮೋಕ್ಷ, ಅಭಯ ಕೊಡ್ತಾನೆ. ಒಂದು ಕೈಯಲ್ಲಿ ಅಭಯ ಇಟ್ಕೊಂಡಿದ್ದಾನೆ ಸ್ವಾಮಿ ಪರಬ್ರಹ್ಮ ಗಣಪ. ಯಾಕೆ ಇಟ್ಕೊಂಡಿದ್ದಾನೆ ಅಂದ್ರೆ ಜ್ಞಾನದಿಂದ ಅಭಯ, ಅಜ್ಞಾನದಿಂದ ಭಯ. ಎಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಭಯ ಇರುತ್ತೆ. ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಭಯ ಇರಲ್ಲ. ಎಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಭಯ ಇರುತ್ತೆ ಅಂತ. ಸೊ ಹಾಗಾಗಿ ಈಗ ನೋಡಿ, ಈಗ ಜ್ಞಾನವಂತರಾಗ್ಬೇಕು ನಾವು. ನಮಗೆ ಮೋಕ್ಷ ಸಿಗ್ಬೇಕು ಅಂದ್ರೇನು? ಮೋಕ್ಷ ಅಂದ್ರೆ ಸತ್ತ ಮೇಲೆ ಪಿಂಡ ಬಿಟ್ಟು ಮೋಕ್ಷಕ್ಕೆ ಮಾಡೋದು ಒಂದು ಕ್ರಮ ಇದೆ. ಅದು ಪಿಂಡ ಬಿಟ್ಟರೆ ಮೋಕ್ಷ ಪ್ರಾಪ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಶಾಸ್ತ್ರ ಅದು ಹೇಳುದು, ಒಪ್ಪುದಿಲ್ಲ ಅದನ್ನ. ಈಗ ಒಬ್ಬನಿಗೆ ಪಿಂಡ ಬಿಟ್ಟ ತಕ್ಷಣ ನಿಮ್ಗೆ ಮೋಕ್ಷ ಸಿಗುತ್ತೆ ಅಂತೇಳಿ ಕೈ ಮುಗಿಯೋದೆಲ್ಲ ಮಾಡ್ತಾರೆ, ಆಗುದಿಲ್ಲ. ಹಾಗೆ ಪಿಂಡ ಬಿಟ್ಟ ತಕ್ಷಣ ಸ್ವರ್ಗಕ್ಕೋ ಮೋಕ್ಷಕ್ಕೋ ಕಳಿಸೋದಾಗಿದ್ರೆ ಇಲ್ಲಿ ಲ್ಯಾಡನ್ನು, ವೀರಪ್ಪನ್ನು, ಈ ರಾಜಕಾರಣಿಗಳನ್ನೆಲ್ಲ 20 ಪಿಂಡ ಬಿಟ್ಟು ಎಲ್ಲರೂ ಮೋಕ್ಷ ಕಳಿಸ್ಬಿಡ್ಬೋದು ಕಳ್ಳರನ್ನೆಲ್ಲ. ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಏನ್ ಹೇಳಿ, ಅದು ಪಿಂಡ ಬಿಡೋ ಉದ್ದೇಶ ಬೇರೆ ಇದೆ, ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ, ಅದು ಬಿಡಿ, ಅದು ಇವತ್ತು ಹೇಳಲಿಕ್ಕೆ ಆಗಲ್ಲ. ಆದ್ರೆ ಮೋಕ್ಷ ಯಾವಾಗ ಸಿಗ್ಬೇಕು ನಮಗೆ ಅಂದ್ರೆ ನಿರ್ವಾಣ ಅಂತ ಹೇಳ್ತೀವಿ ನಾವು. ಬದುಕಿದಾಗಲೇ ಮೋಕ್ಷ ಪಡ್ಕೋಬೇಕು. ಬದುಕಿದಾಗ ಯಾರು ಮೋಕ್ಷ ಪಡ್ಕೊಂತಾನೆ, ಗಣಪತಿ ಅಭಯ ನೀಡ್ತಾನೆ, ಜ್ಞಾನವನ್ನು ನೀಡ್ತಾನೆ. ಆ ಜ್ಞಾನದ ಮುಖಾಂತರ ಮೋಕ್ಷ ಪಡ್ಕೋಬೇಕು. ಆ ಮೋಕ್ಷ ಪಡ್ಕೊಂಡವನಿಗೆ ಸತ್ತ ಮೇಲೆ ಪಿಂಡ ಬಿಡೋದು ಬೇಡ. ಯಾಕೆ ಗೊತ್ತಾ? ಮೋಕ್ಷ ಅಂದ್ರೇನು? ಬಂಧನದ ಬಿಡುಗಡೆ. ಮೋಕ್ಷ ಮೀನ್ಸ್ ಬಿಡುಗಡೆ, ಬಂಧನದ ಬಿಡುಗಡೆ. ಯಾವುದು ಬಂಧನ? ಈಗ ನಮ್ಮ ಸುತ್ತ ಒಂದು ಬಂಧನ ಇದೆ. ನಿಮ್ಗೆ ಹೇಳಿದ್ ಗೋಡೆ ಅಂತ ಹೇಳಿದ್ವಲ್ಲ, ಆತರ ಗೋಡೆ. ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ, ದ್ವೇಷ, ಅಸೂಯೆ, ಇವೆಲ್ಲ ಬಂಧನಗಳು. ಕೆಟ್ಟ ಬಂಧನ, ಕುಡಿತ, ಐಸ್ಪೀಟು, ಜೂಜು. ಈ ಬಂಧನ ಎಂಬ ಗೋಡೆಗಳಿದೆಯಲ್ಲ, ಇದನ್ನು ಕಳಿಸ್ಬೇಕು. ಇದನ್ನ ಗಣಪತಿ ವಿಘ್ನೇಶ್ವರ ಕಳಿಸ್ತಾನೆ. ನಿರ್ವಿಘ್ನ ವಿನಾಯಕ, ವಿಘ್ನಗಳ ನಾಶ ಮಾಡುವನು. ಇದೇ ವಿಘ್ನ. ಗಣಪತಿಯನ್ನು ಪೂಜೆ ಮಾಡಿ ಅವನ ಅಭಯ ಹಸ್ತದಿಂದ ಜ್ಞಾನ ಪಡ್ಕೊಂಡು ಈ ಗೋಡೆಗಳನ್ನು ನಾವು ಕಳಿಸ್ತಾ ಬದುಕಿದಾಗಲೇ ಇದನ್ನೆಲ್ಲ ಬಿಡ್ತಾ ಹೋದ್ರೆ ನಾವೇನಾಗ್ತೀವಿ? ಇವೆಲ್ಲ ಬಂಧನಗಳು. ಈ ಬಂಧನಗಳಿಂದ ಬಿಡುಗಡೆ ಆಗ್ತೀವಿ. ಯಾವಾಗ ಈ ಬಂಧನಗಳಿಂದ ಬಿಡುಗಡೆ ಆಗ್ತೀವೋ ಮೋಕ್ಷ ಸಿಗುತ್ತೆ. ಸೊ ಯಾರು ಜೀವಂತವಾಗಿದ್ದಾಗಲೇ ಈ ಬಂಧನಗಳಿಂದ ಬಿಡುಗಡೆ ಆಗಿ ಮೋಕ್ಷ ಪಡ್ಕೊಂತಾನೆ, ಅವನಿಗೆ ಸತ್ತ ನಂತರ
ಅವನಿಗೆ ಪಿಂಡ ಬಿಟ್ಟು ಮೋಕ್ಷ ಕಳ್ಸೋದು ಬೇಡ, ಅದಾಗೆ ಮೋಕ್ಷಕ್ಕೆ ಹೋಗ್ಬಿಡುತ್ತೆ ಆತ್ಮ, ಗಣಪತಿ ಪಾದ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಗಣಪತಿ ದೇವರಿಗೆ 4 ಕ್ರಿಯೆ ಯಾಕೆಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದ್ರೆ ಮನುಷ್ಯ ಆಗಿ ನೀನು ಹುಟ್ಟಿದ ಮೇಲೆ ಧರ್ಮದಲ್ಲಿ ಅಂದ್ರೆ ಸತ್ಯದಲ್ಲಿ ಅರ್ಥವನ್ನ, ಸಂಪತ್ತನ್ನ ಕೂಡಿಕೊಸ್ಕೊಳ್ತಾ, ನಿನ್ನ ಬಯಕೆಗಳು, ಕಾಮ, ಪಾಸಿಟಿವ್ ಡಿಸೈರ್ಸ್ ಈಡೇರಿಸ್ಕೊಳ್ತಾ ಮೋಕ್ಷದ ಕಡೆಗೆ ಸಾಗುವಂತ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ನೋಡಿ. ಗಣಪತಿಯನ್ನು ಪೂಜೆ ಮಾಡ್ತಾರೆ, ಗಂಟೆ ಬಾರಿಸ್ತಾರೆ. ವಿಷಯ ಯಾಕೆ ಏನಂದು ಗೊತ್ತಿ, 4 ಕೈ, ಗಣಪತಿ ಕೈ ಅದೊಂದು ಹೂವಿನ ಹಾಕು, ಈ ಕೈಗೊಂದು ಹೂವಿನ ಹಾಕು ಅಂತ ಯಾಕೆ ಅಂತ ಬೇಕಲ್ಲ. ಹೀಗೆ ಮತ್ತೆ ಒಂದೇ ತರದ ಗಣಪತಿ ವಿಗ್ರಹಗಳು ಇರ್ತಿದ್ವು ಆಗ ನಾವು ನೋಡಿದಾಗೆ. ನೀವೀಗ ಒಂದು 40 ವರ್ಷದಿಂದ ಹತ್ತತ್ರ ನಿಮಗೆ ಗೊತ್ತು ಗಣಪತಿ ವಿಗ್ರಹಗಳು. ಬರ್ತಾ 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 ಕಾರ್ಯಕ್ರಮಗಳು, ನಗನಾಚು ಈ ಥರದ್ದೆಲ್ಲ ಶುರು ಆಯಿತು. ಗಣಪತಿಯ ವಿಗ್ರಹದ ರೂಪನೇ ಬದಲಾಯಿತು. ಈ ಶಿವಂದಾಗಲಿ ಬೇರೆ ಹಿಂದೂ ಧರ್ಮದಲ್ಲಿ ಆಂಜನೇಯಂದು ಏನು ಬದಲಾವಣೆ ಆಗೇ ಇಲ್ಲ, ಹಂಗೆ ಇರೋದು. ಅದೇ ಗಣಪತಿ ವಿಗ್ರಹಗಳು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಗೋ, ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೋ, ಆ ಏರಿಯಾಕ್ಕೋ, ಯಾವುದೋ ಗಲಭೆಗೆ ಸಂಬಂಧಪಟ್ಟಂಗೋ ಏನೆಲ್ಲ ವಿಗ್ರಹಗಳನ್ನ ಸೃಷ್ಟಿ ಮಾಡ್ತಾರೆ. ಯಾಕೆ ಇದು ಭಕ್ತಿ ಸಂಬಂಧ? ಗಣಪತಿಗೆ ಒಂದು ಜಾತಿನೂ ಇಲ್ಲ, ರಾಜಕೀಯ ಪಕ್ಷನೂ ಇಲ್ಲ, ಗಣಪತಿ ಯಾವ ಪಾರ್ಟಿ ಮೆಂಬರು ಅಲ್ಲ, ಗಣಪತಿ ಯಾವ ಜಾತಿನೂ ಅಲ್ಲ. ಹೌದಾ? ಗಣಪತಿ ಯಾವ ಜಾತಿ? ಗೌಡ್ರ, ಶೆಟ್ರ, ಲಿಂಗಾಯತ್ರ, ಕುರುಬ್ರ, ಎಸ್ಸಿನ, ಎಷ್ಟಿನ ಯಾವ್ದಲ್ಲ. ಈಗ ಇಲ್ಲಿ ಅಡ್ಡನ್ ತರಂಗ ಗಣಪತಿ ಇಟ್ಟಿದ್ದಾರೆ. ಅಲ್ಲಿ ಹೋಗ್ತಾರೆ ಎಲ್ಲ, ಒಬ್ರು ಗೌಡರು ಬರ್ತಾರೆ, ಗಣಪತಿಗೆ ತಂದೆ ಅಪ್ಪಾಜಿ ಅಂತ ಕೈ ಮುಗಿತಾರೆ. ಲಿಂಗಾಯತರು ಬರ್ತಾರೆ, ಅಪ್ಪಾಜಿನ ಕೈ ಮುಗಿತಾರೆ. ಎಸ್ಸಿ ಬರ್ತಾರೆ, ಓ ಗಣಪ ತಂದೆ ಅಂತ ಕೈ ಮುಗಿತಾರೆ. ಶೆಟ್ರು ಬರ್ತಾರೆ, ಕುರುಬರು, ಎಲ್ಲಾ ಜಾತಿಯರು ಬರ್ತಾರೆ, ಅಲ್ಲಿ ಎಲ್ಲರೂ ಕೈ ಮುಗಿತಾರೆ. ಅವ್ರೆಲ್ಲರೂ ಬಂದು ಗಣಪತಿಯನ್ನ ಅಪ್ಪ ತಂದೆ ಅಂತೆಲ್ಲ ಹೇಳಿದಾಗ ಎಲ್ಲರಿಗೂ ಗಣಪತಿ ತಂದೆ ಆದ್ಮೇಲೆ ಗಣಪತಿಗೆ ನಾವೆಲ್ಲ ಮಕ್ಕಳೇ ಅಲ್ವಾ? ಮತ್ತೆ ಜಾತಿಯಲ್ಲಿ ಬಂತಲ್ಲಿ ಜಾತಿ ಬರೋ ಪ್ರಶ್ನೆ ಬರೋದಿಲ್ಲ, ಪಕ್ಷ ಬರೋ ಪ್ರಶ್ನೆ ಬರೋದಿಲ್ಲ, ಎಲ್ಲರಿಗೂ ಒಂದೇ. ಆದ್ರೆ ಗಣಪತಿಯ ಇವತ್ತು ಏನಾಗಿದೆ, ಗಣಪತಿಯ ರೂಪಗಳೇ ಬೇರೆ ಆಗಿದೆ. ನಮ್ಮ ಪುರಾಣದಲ್ಲಿ ಗಣಪತಿಯ ರೂಪ ಆನೆಯ ರೂಪ ಅಲ್ಲ, ಮೂಲತಃ ಅಲ್ಲ. ಇವತ್ತು ಅದು ಹ್ಯೂಮನ್ ಫಾರ್ಮ್ ಅಲ್ಲೇ ಇದೆ. ಇವತ್ತು ತಮಿಳುನಾಡಲ್ಲಿ ಒಂದು ದೇವಸ್ಥಾನದಲ್ಲಿ ಒರಿಜಿನಲ್ ಗಣಪತಿ ಹ್ಯೂಮನ್ ಫಾರ್ಮಿನ ದೇವಸ್ಥಾನದ ಗಣಪತಿದು ಒಂದೇ ಇರೋದು ಇಡೀ ಇದರಲ್ಲಿ, ವರ್ಲ್ಡ್ ಅಲ್ಲಿ ಗಣಪತಿದು ತಮಿಳುನಾಡಲ್ಲಿ ಇದೆ. ಹಿಂದೆ ಕತೆ ಏನು, ಈಗ ಒಂದು ದೊಡ್ಡ ಕಥೆಯನ್ನ ಕಟ್ಟಿದ್ದಾರೆ. ಆ ಕಥೆಯಲ್ಲಿ ಪುರಾಣದ ಹುಡುಕಿದ್ರು ಸಿಗುದಿಲ್ಲ. ಪಾರ್ವತಿ ದೇವಿ ಸ್ನಾನ ಮಾಡ್ತಾ ಇದ್ಲು, ಗಣಪತಿ ಹೊರಗಡೆ ಕೂತಿದ್ರು. ಆಮೇಲೆ ಗಣಪತಿಯನ್ನು ಇವಳೆ ಮಣ್ಣಿನಲ್ಲಿ ಮಾಡಿಬಿಟ್ಲು, ಹೊಳೆ ಮೈಯಲ್ಲಿ ಎಷ್ಟು ಮಣ್ಣಿತ್ತು ಅಂತ. ಇವೆಲ್ಲ ಈ ಅಡುಗುಲಜಿ ಕಥೆಗಳು. ಈ ಕಥೆಗಳು ಎಲ್ಲೂ ಇಲ್ಲ, ನಮ್ಮ ಹುಡುಕಿದ್ರು ನಿಮಗೆ ಎಲ್ಲೂ ಸಿಗೋದು ಇಲ್ಲ. ಆಗ ಅದು ಮಣ್ಣು ಅಂದ್ರೆ ತಮೋಗುಣ ಸಂಕೇತ ಅಷ್ಟೇ. ಪಾರ್ವತಿ ಮೈಯಲ್ಲಿ ಅಷ್ಟು ಗಲೀಜಿರ್ತದ, ದೊಡ್ಡ ಮೂರ್ತಿ ಮಾಡೋಷ್ಟು. ಸುಮ್ಮನೆ ಎಂತೆಂತೆಲ್ಲ ಹೇಳು, ಅವನು ಕೂರಿಸಿದಂತಲ್ಲಿ ಗೇಟ್ ಕೀಪರ್ ಆಗಿ ಆಯ್ತು, ಎಂತೆಂತ ಸುಮ್ಮನೆ ಈ ತರದೆಲ್ಲ ಕಥೆಗಳೆಲ್ಲ ಹೇಳಿ ಜನಗಳೆಲ್ಲ ದಿಕ್ಸಪ್ಸಿದ್ದಾರೆ. ಶಿವ ಬಂದು ಒಳಗಡೆ ಅವನು ಬಿಡುದಿಲ್ಲ ಅಂದಾಗ ಅವನು ಸಿಟ್ಟು ಬಂತಂತ ತಲೆ ಕಡ್ದ. ನೀನ್ ಯಾರು ಕೇಳಲಿಕ್ಕೆ ಅಂತ. ಶಿವ ಜಗತ್ತಿಗೆ ಒಡೆಯ, ಅವನಿಗೆ ಇವನ್ ನನ್ನ ಮಗ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಕಾಮನ್ ಸೆನ್ಸ್ ಇರುತ್ತಲ್ಲ, ಹೌದಲ್ವೋ? ಸುಮ್ಮನೆ ಕತೆ ಕಟ್ಲಿಕ್ಕೆ ಯಾರು ಕಾಮನ್ ಸೆನ್ಸ್ ಬೇಕು. ಅವ್ರು ತಲೆ ಕೆಡ ತಲೆ ಬಿತ್ತು ಅಂತ, ಆಮೇಲೆ ಓಡೋದು ಅಲ್ಲಿ ಹೋಗಿ ಆನೆ ಕೂತು ಆನೆ ತಲೆ ತನ್ನಿ ಅಂತ, ಉತ್ತರ ದಿಕ್ಕಲ್ಲಿದೆ ಅಂತ. ಅವನು ಓಡಿ ಉತ್ತರ ದಿಕ್ಕ ತಲೆ ತಂದು ಹಾಕಿದಂತೆ. ಯಾಕೆ ಅಲ್ಲೇ ತಲೆ ಇರ್ಲಿಲ್ವಾ ಗಣಪತಿದು? ಅದನ್ನೇ ಗ್ರಾಫ್ ಮಾಡ್ಬೋಯ್ತಲ್ಲ, ಅಷ್ಟು ದೂರ ಯಾಕೆ ಹೋಗ್ಬೇಕಿದ್ದು ಇನ್ನೊಂದು ತಲೆ ತರಲಿಕ್ಕೆ, ಇನ್ನೊಂದು ಆನೆ ಸಾಯಿಸ್ಲಿಕ್ಕೆ? ಇವೆಲ್ಲ ಕಥೆಗಳನ್ನೆಲ್ಲ ನಂಬಿಬಿಟ್ಟಿದ್ದಾರೆ ಜನ. ನಮ್ಗೆ ಅದಕ್ಕೆ ಹಾಡೆಲ್ಲ ಕಟ್ಟಿ ಡ್ಯಾನ್ಸ್ ಮಾಡಿ ಅದಕ್ಕೆಲ್ಲ ಮಾಡಿ ಎಂತೆಂತ ಮಾಡಿದ್ರು. ವಿಷಯ ಹಾಗೆ ಅಲ್ಲ, ಆ ತರದ ಕಥೆಗಳೆಲ್ಲೂ ಇಲ್ಲ. ನಾವು ಕರೆಕ್ಟಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ನಾವು ಒಂದು 30-40 ವರ್ಷ ಅದೆಲ್ಲ ಅಧ್ಯಯನ ಮಾಡಿ 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 ಬಂದಿರೋದ್ರಿಂದ ಹೇಳ್ತಿರುವಂಥದ್ದು. ಋಷಿಗಳು ಆನೆಯ ರೂಪ ಗಣಪತಿಗೆ ಯಾಕೆ ಬಂತು ಅಂದ್ರೆ, ಋಷಿಗಳು ತಪಸ್ ಮಾಡ್ತಾರೆ. ಗಣಪತಿಯನ್ನು ಗಣಗಳ ನಾಯಕ ಗಣಪತಿ. ಗಣಗಳ ಅಂದ್ರೆ ದೇವಗಣಗಳ ನಾಯಕ, ದೇವತೆಗಳ ಗಣಗಳಿಗೆ ನಾಯಕನು. ನಮ್ಮ ಇಂದ್ರಿಯ ಗಣಗಳಿಗೆ ಅವನೇ ನಾಯಕ. ಸೊ ಗಣಪತಿಗೆ ಯಾಕೆ 21 ಸಂಖ್ಯೆ ಗೊತ್ತಾ ನಿಮಗೆ? ನಮ್ಮಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚವಿಧ ಅಂತಃಕರಣ. ಅಲ್ಲಿಗೆ 5 ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚವಿಧ ಅಂತಃಕರಣ. ಅಲ್ಲಿಗೆ 5 20 ಆಯ್ತಲ್ಲ ಸಂಖ್ಯೆ. ಅದು 20 ಆಯ್ತು. ಇನ್ನೊಂದು ಆಕಾಶ ತತ್ವ, ಆ 20 ಪ್ಲಸ್ 1 21. ಅದು ಅದಕ್ಕೆ ಗಣಪತಿ 21. ಅದಕ್ಕೆ 21 ಸಂಖ್ಯೆಯಲ್ಲಿ ಎಲ್ಲ ಮಾಡುವಂಥದ್ದು. ಇಟ್ಸ್ ನ್ಯೂಮರಾಲಜಿಕಲ್ ಬ್ಯಾಕ್ ಗ್ರೌಂಡ್ ಅದಕ್ಕೆ. ಸೊ ಹಾಗಾಗಿ ಋಷಿಗಳು ಏನ್ ಮಾಡ್ತಾರೆ ಅಂದ್ರೆ, ಅದು ನಮ್ಮಲ್ಲಿರುವಂತ ಇಂದ್ರಿಯಗಳ ಸಂಬಂಧಪಟ್ಟಿದ್ದು. ಅದಕ್ಕೆ 21 ಸಂಖ್ಯೆ ಬಂದಿದ್ದು ಗಣಪತಿಗೆ. ಋಷಿಗಳು ಏನ್ ಮಾಡಿದ್ರು, ತಪಸ್ ಮಾಡುವಾಗ ಗಣಪತಿ ಕೂರ್ ತಪಸ್ ಮಾಡ್ತಾರೆ. ಅವಾಗ ಗಣಪತಿ ಆನೆಯ ರೂಪದಲ್ಲಿ ದರ್ಶನ ಕೊಡ್ತಾನೆ.
ಆನೆ ರೂಪದಲ್ಲಿ ದರ್ಶನ ಕೊಟ್ಟಾಗ ಏನಾಯ್ತು, ಅದು ಯಾವ ರೂಪದಲ್ಲಿ ಋಷಿಗಳಿಗೆ ದರ್ಶನ ಕೊಟ್ಟರೋ ದೇವರು ಅದನ್ನ ರೆಕಾರ್ಡ್ ಮಾಡ್ತಾರೆ. ಅದು ಹ್ಯಾಸ್ ಇಟ್ ಈಸ್ ಪಾಸ್ ಆನ್ ಆಯ್ತು, ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಗೆ. ಮೂಲತಃ ಗಣಪತಿದು ಆನೆ ಮುಖ ಅಲ್ಲ. ಅದೇ ಆ ಫೋಟೋ ಹೇಳಿದ್ರೆ, ಆ ಫೋಟೋ ಇದೆ, ಅದು ತಂದಿದ್ದೀನಿ, ಅದು ಹಾಕಕ್ಕಾಗಿಲ್ಲ, ಇರ್ಲಿ. ಹಾಗಾಗಿ ಅದು ಏನಾಯ್ತು, ಈಗ ಹಯಗ್ರೀವ ರೂಪ ಇದೆ ವಿಷ್ಣುವಿಗೆ, ಪ್ರಹ್ಲಾದನಿಗೆ ನರಸಿಂಹ ರೂಪದಲ್ಲಿ ದರ್ಶನ ಕೊಟ್ಟ, ಈಗ ವರಾಹ ರೂಪದಲ್ಲಿ ದರ್ಶನ ಕೊಡ್ತಾನೆ. ಭಗವಂತ ಅವನು ಈಸ್ ಆಮ್ನಿ ಪ್ರೆಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಸ್ವೆಂಟ್. ಯಾವ ರೂಪದಲ್ಲಿ ದರ್ಶನ ಬೇಕಾದ್ರೆ ಕೊಡ್ಬೋದು, ಕೊಡದಲ್ಲೇ ಇರ್ಬೋದು. ಅದು ಅವನಿಗೆ ಬಿಟ್ಟ, ಅವನಿಗೆ ಇರೋಂಥ ತಾಕತ್ತದು. ಭಗವಂತ ಅಲ್ಲ. ಸೊ ಆನೆ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾನೆ. ಆನೆ ರೂಪದಲ್ಲಿ ದರ್ಶನ ಕೊಟ್ಟು ಕೂಡಲೇ ಆನೆ ಮುಖ ಅಲ್ಲ. ಇದೇನ್ ಮಾಡಿದ್ದಾರೆ, ಗಣಪತಿಗೆ ಆನೆ ಮುಖ ಇಟ್ಟರು, ಇಷ್ಟು ದೊಡ್ಡ ಹೊಟ್ಟೆ ಮಾಡಿದ್ರು, ಎಲ್ಲ ಬಿಡಿಸಿದ್ರು, ವಿಕಾರ ಎಂತೆಂತೆಲ್ಲ ನೋಡಿ. ಗಣಪತಿ ಹಾಗಲ್ಲ. ಗಣಪತಿ ನಮ್ಮ ಪುರಾಣದಲ್ಲಿ ಹೇಗಿದೆ ಅಂದ್ರೆ ಸರ್ವಾಂಗ ಸುಂದರ ಅಂತೆ. ಗಣಪತಿ ಅಂದ್ರೆ ಸರ್ವಾಂಗ ಸುಂದರ. ಅನಾಟಮಿ ಹೇಗಿದೆ ಗಣಪತಿ, ಸೂಪರ್ ಬ್ಯೂಟಿಫುಲ್ ಬಾಡಿ, ಶಿಲ್ಪಕಲೆ ಏನೇನು ಇರ್ಬೇಕು, ಏನೇನು ಇರ್ಬೇಕು ಒಂದಿದೆ ಶಿಲ್ಪ ಇದರಲ್ಲಿ, ಅದ್ರ ಪ್ರಕಾರ ಇದೆ ಅಂತ ಗಣಪತಿ. ಇದು ಅಷ್ಟು ಬ್ಯೂಟಿಫುಲ್ ಸ್ಟ್ರಕ್ಚರ್ ಬಾಡಿದು. ಅವನು ಫಿಸಿಕ್ ಅಂದ್ರೆ ಅಷ್ಟು ಚಂದ. ಈ ತರ ಅಷ್ಟು ದಪ್ಪ ಹೊಟ್ಟೆ ಹೀಗೆ ಅದೆಲ್ಲ ಇಲ್ಲ, ಅದು ಇವ್ರು ಮಾಡಿದಷ್ಟೇ. ಗೊತ್ತಾಯ್ತಲ್ಲ. ಗಣಪತಿ ಅಂದ್ರೆ ಎಂತವ್ರು ನೋಡಿ ಗಣಪತಿನ ಮೋಹಕ್ಕೊಳಗಾಗ್ಬಿಡೋರಂತೆ. ಅಂಥ ಒಂದು ಗಣಪತಿಯ ಒಂದು ತೇಜಸ್ಸು, ಅವನ ದೇಹದ ಒಂದು ರೂಪ ಅಂತ ಸದ್ರೂಪಿ ಅಂತೆ. ಸೊ ಇವತ್ತು ಅದನ್ನೆಲ್ಲ ಏನೋ ಮಾಡಕ್ಕೆ ಮಚ್ಚಾಕ್ಬಿಟ್ಟಿದ್ದಾರೆ, ಅದು ಪ್ರಶ್ನೆ ಬೇರೆ. ಆದ್ರೆ ಅದೆಂತದೇ ಇರಲಿ, ಅಂತ ಒಂದು ಗಣಪತಿಯನ್ನೇ ಹೊತ್ತು ನೀವು ಹೇಳಂಗೆ ಯಾವ್ದಾವ್ದೋ ರೂಪದಲ್ಲಿ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಇವತ್ತು ಈ ಸ್ಥಿತಿಗೆ ನಿಲ್ಸಿದ್ದಾರೆ. ಮುಂದೆ ಗೊತ್ತಿಲ್ಲ ಏನ್ ಮಾಡ್ತಾರೆ. ಇಲ್ಲಿ ಬಂದಿಲ್ಲ. ಈಗ ನಾನು ಇನ್ನೊಂದ್ ಸರ್, ನಮ್ಮಲ್ಲಿ ಕೊರಿ ಅಂತ ನನ್ನಲ್ಲಿ ಈ ದಿನಾ ಗಣಪತಿನ ಮನೇಲಿ ಪೂಜೆ ಮಾಡ್ತಾರೆ. ಆದ್ರೆ ವರ್ಷಕ್ಕೊಂದ್ಸರಿ ಈ ತರ ಇಟ್ಟು ಆಡಂಬರ ಮಾಡಿ ಒಂಥರ ಭಕ್ತರು ಇದ್ದಾರೆ, ಅದನ್ನ ವಿರೋಧ ಮಾಡೋಂಥವ್ರು ಅಥವಾ ಗಲಾಟೆಗಳನ್ನ ಹಚ್ಚಂಥದ್ದು, ಈ ತರದ್ದೆಲ್ಲ ಇರುತ್ತೆ. ಈ ಗಣಪತಿ ಉತ್ಸವ ಅವತ್ತು ಸ್ವಾತಂತ್ರ್ಯ ಬೇಕಂತೇಳಿ ಮಾಡಿದ್ರು ಓಕೆ, ಇವತ್ತು ಬೇಕಾ ಸರ್ ಅದು? ಅಲ್ಲ, ಉತ್ಸವಗಳನ್ನ ಮಾಡ್ಕೊಳ್ಳೋದು ಅವ್ರ ವೈಯಕ್ತಿಕ. ಭಕ್ತಿ ನೋಡಿ, ನಾವೊಂದು ವಿಷಯ ಹೇಳ್ತೀವಿ ಕೇಳಿ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ನಾವು ಹೇಳೋದು, ಭಕ್ತಿ ಇದೆಯಲ್ಲ, ಇಟ್ ಇಸ್ ಅನ್ ಇಂಡಿವಿಜುವಲ್, ಸಾಮೂಹಿಕ ಅಲ್ಲ. ಅದು ಅಲ್ವಾ? ಅಲ್ಲ. ಪೂಜೆ ಸಾಮೂಹಿಕ ಅಲ್ಲ. ಸಾಮೂಹಿಕ ಪೂಜೆ ಮಾಡಲೇಬಾರ್ದು. ಸಾಮೂಹಿಕ ಪೂಜೆ, ಸಾಮೂಹಿಕ ಇದು ಮಾಡ್ತಾರಲ್ಲ, ಅದು ಭಕ್ತಿ ಮಾರ್ಗಕ್ಕೆ ವಿರೋಧ. ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ಅದು ಹೇಳಕ್ ಹೋದ್ರೆ ತುಂಬಾ ಉಂಟು ವಿಷಯ. ನಮ್ಮ ದೇಹ ಒಟ್ಟು 51.5 ಟ್ರಿಲಿಯನ್ ಸೆಲ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಆಕಾಶ ತತ್ವ ಇದೆ. ದೇ ಆರ್ 24 ಸೆಂಟರ್ಸ್ ಇನ್ ಅವರ್ ಬಾಡಿ ಪ್ರೊಡ್ಯೂಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ನಮ್ಮ ದೇಹದಲ್ಲಿ 7 ಗ್ರಂಥಿಗಳಿದೆ, 7 ಗ್ಲ್ಯಾಂಡ್ಸ್ ಇನ್ ಅವರ್ ಬಾಡಿ. ಪಿಟ್ಯೂಟರಿ ಗ್ಲ್ಯಾಂಡ್, ಮೂಲಾಧಾರ ಇದೆಯಲ್ಲ, ಇದು ಗಣಪತಿಗೆ ಸಂಬಂಧಪಟ್ಟಿದ್ದ ಜಾಗ. ಮೂಲಾಧಾರ ಇಲ್ಲಿ ಕೆಂಪು, ಆ 7ಕ್ಕೆ 7 ಬಣ್ಣಗಳಿದೆ. ಮೂಲಾಧಾರಕ್ಕೆ ಕೆಂಪನೆ ಬಣ್ಣ, ಗಣಪತಿ ಕೆಂಪು ಬಣ್ಣ, ಅದಕ್ಕೋಸ್ಕರ ಮೂಲಾಧಾರ. ಅದು ಹೇಳ್ತೀನಿ ಅದು ಹೇಗೆ ಅಂತ. ಅದು ಮಂತ್ರ ಹೇಗೆ ಬರುತ್ತೆ, ಓಂ ಗಮ್ ಗಣಪತಿ ನಮ ಯಾಕೆ ಬರುತ್ತೆ, ಅದ್ರ ಎಫೆಕ್ಟ್ ಬಾಡಿ ಮೇಲೆ ಹೇಗಾಗುತ್ತೆ, ಅದೆಲ್ಲ ತುಂಬಾ ಇದೆ. ಸೊ ಇದು ನೀವು ನಮ್ಮ ದೇಹದಿಂದ ನಿರಂತರವಾಗಿ ನಮ್ಮ ಚಿಂತನೆಗೆ ಅನುಗುಣವಾಗಿ, ನಮ್ಮ ಯೋಚನೆ, ನಮ್ಮ ಊಟ ತಿಂಡಿ ಆಹಾರ ಪದ್ಧತಿ ಇದೆಯಲ್ಲ, ಇದಕ್ಕೆ ಅನುಗುಣವಾಗಿ ನಮ್ಮ ದೇಹದಿಂದ ಹೊರಗಡೆ ಫಿಸಿಕಲ್ ಆರ ಇರುತ್ತಲ್ಲ ನಮ್ದು, ನಮ್ಮ ದೇಹದ ಸುತ್ತ ಒಂದು ಅಂಗುಲ ದೂರದಲ್ಲಿ ಒಂದು ಆರ ಇರುತ್ತೆ. ಅದಕ್ಕೆ ಒಬ್ಬರಿಂದ ಒಬ್ಬರಿಗೆ 2 ಅಂಗುಲ ದೂರ ಮೇಂಟೈನ್ ಮಾಡಬೇಕು ಅಂತ ಹೇಳೋದು. ಅದು ಮಡಿ ಅಂದ್ರೆ ಅದು ಜಾತಿ ಮಡಿ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಅದು ಯಾರು ಜಾತಿ ಇಲ್ಲ ಮಡಿಗೆ. ಅವನು ಎಸ್ಸಿ ದೂರ ನಿಲ್ಸು, ಇವನ್ ದೂರ ನಿಲ್ಸು, ಅದಿಲ್ಲ. ಮಡಿ ಅಂದ್ರೆ ಏನು ಅಂದ್ರೆ ಒಂದು ಆರ ಒಂದು ಟಚ್ ಆಗಬಾರ್ದು. ನಮ್ಮಲ್ಲಿ ಈ ವರ್ಣಾಶ್ರಮ ಅಂತ ಹೇಳ್ತಾರೆ ನೋಡಿ. ವರ್ಣ ಮೀನ್ಸ್ ಬಣ್ಣ, ಗುಣ, ಕಲರ್, ಕ್ಯಾರೆಕ್ಟರ್. ಅಂದ್ರೆ ಅವನ ದೇಹದಲ್ಲಿ ಬರುವಂತ ಕಲರ್, ಅದು ಗುಣ, ಅದು ಇನ್ನೊಬ್ಬನಿಗೆ ಹೋಗದೇ ಇರ್ಲಿ ಅಂತ. ಅವನಿಗೆ ಈಗ ಅವನು ಯಾವ ಯೋಚನೆ ಮಾಡ್ತಾನೆ ಅದ್ರ ಪ್ರಕಾರ ನಮ್ಮ ದೇಹದಲ್ಲಿ ಸೆಕ್ರಿಯೇಷನ್ ಆಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅಲ್ಲಿ ಒಂದು ಫ್ಲೂಡ್ ಉತ್ಪತ್ತಿ ಆಗುತ್ತೆ. ಅದು ನಮಗೆ ಒಂದು ಬಣ್ಣ ಉತ್ಪತ್ತಿ ಮಾಡಿಕೊಡುತ್ತೆ. ಈಗ ಸಿಟ್ಟು ಮಾಡ್ಕೊಂಡಿದ್ರೆ ಕೆಂಪನೆ ಬಣ್ಣ ಹೊರಗೆ ಬರ್ತಾ ಇರುತ್ತೆ. ನಮಗೆ ಪ್ರಶಾಂತತೆ ಇದ್ರೆ ಬಿಳಿ ಬಣ್ಣ ಬರುತ್ತೆ. ನಮಗೆ ತ್ಯಾಗದ ಮನೋಭಾವನೆ ಬೇಕು, ಕೇಸರಿ ಬಣ್ಣ. ಈಗ ನೋಡಿ, ಕೇಸರಿ ಬಣ್ಣದ್ದು ನಾವೆಲ್ಲ ಆಕ್ಚುಲಿ ಕೇಸರಿ ಬಣ್ಣ ನಮ್ಮಲ್ಲಿ ಯಾರಿಗೆ ಹೇಳಿದ್ದಾರೆ ಅಂದ್ರೆ, ನಾವು ಕೇಸರಿದು ಶಾಲು, ಕೇಸರಿ ಪಂಚೆ ನಾವೆಲ್ಲ ಉಡಬಾರ್ದು. ನಾವು ಉಡ್ತೀವಿ, ಅದು ಉಡಬಾರ್ದು ಲೆಕ್ಕದಲ್ಲಿ ನಿಷೇಧ. ನಮ್ಮಲ್ಲಿ ಕೇಸರಿ ವಸ್ತ್ರವನ್ನ ಹಾಕೋದು ಯಾರು ಅಂದ್ರೆ ಸನ್ಯಾಸಿಗಳು, ಸಂತರು, ಬ್ರಹ್ಮಚಾರಿಗಳು, ಇವರಿಗೆ ಮಾತ್ರ. ಯಾಕಂದ್ರೆ ಕೇಸರಿ ತ್ಯಾಗದ ಸಂಕೇತ. ಈ ಸಾಮಾನ್ಯವಾಗಿ ಗಣಪತಿ ಫಂಕ್ಷನ್ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಎಲ್ಲ ಆಗ್ತಾರೆ ಅಲ್ಲ, ಅದು ಬಿಡಿ, ಅದು ಹೇಳಿದ್ನಲ್ಲ ಆಧ್ಯಾತ್ಮಿಕ ಚಿಂತನೆ ಎಲ್ಲರಿಗೂ ಹೋಗಿದೆ.
ಅದು ಪ್ರಶ್ನೆ ಬೇರೆ. ಈಗ ನೋಡಿ, ನೀವು ಒಬ್ಬ ಸನ್ಯಾಸಿ ಯಾವ ಆಹಾರ ತಗೋಬೇಕು, ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ಕೇಳಬೇಕು, ಯಾವ್ದನ್ನ ಮಾಡಬೇಕು, ಯಾವ್ದನ್ನ ತಿನ್ಬೇಕು, ಇದೆಲ್ಲ ಕ್ರಮ ಇದೆ. ಅವನು ಯಾವ ಆಹಾರ ತಿಂದ್ರೆ ಯಾವ ಬಣ್ಣದೇನು ಹೊರಗೆ ಬರುತ್ತೆ ಅಂತ ಕ್ರಮ ಇದೆ. ಸೊ ಅವನಿಗೆ ಯಾವಾಗ್ಲೂ ತ್ಯಾಗದ ಸಂಕೇತ. ಅವನು ತ್ಯಾಗ ಯೋಚನೆ ಮಾಡ್ಬೇಕು, ತ್ಯಾಗ ಮಾಡ್ಬೇಕು ಅಂತ. ಆ ತ್ಯಾಗ ಮಾಡ್ಬೇಕು ಅಂತ ಮನಸ್ಥಿತಿ ಬರ್ಬೇಕಾದ್ರೆ ಅವ್ನಿಗೆ ಯಾವ ಆಹಾರ ತಿನ್ಬೇಕು, ಯಾವ ವಿಚಾರ ಕೇಳಬೇಕು, ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ಮಾತಾಡ್ಬೇಕು ಅಂತ ಉಂಟು. ಅದೇ ರೀತಿ ಯಾವ ಬಣ್ಣ ಬೇಕು ಅಂತ ನೋಡಿದಾಗ, ಈಗ ಒಂದು ಬಣ್ಣ ನೋಡುವಾಗ ನಮಗೆ ಅದು ನಮ್ಮ ಮೇಲೆ ಎಫೆಕ್ಟ್ ಮಾಡುತ್ತೆ. ಒಂದು ಬಣ್ಣ ನಮ್ಮಲ್ಲಿ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಥೆರಪೀಸ್. ಅಮಾಂಗ್ ದಮ್ ದೇರ್ ಇಸ್ ಅ ಥೆರಪಿ ಕಾಲ್ಡ್ ಕಲರ್ ಥೆರಪಿ. ಕಲರ್ ಥೆರಪಿ ಅಂದ್ರೆ ಏನ್ಷಿಯಂಟ್ ಸಿಸ್ಟಮ್ ಆಫ್ ಮೆಡಿಕಲ್ ಸೈನ್ಸ್, ಅದು ನಮ್ಮ ಭಾರತ ಪದ್ಧತಿ. ಸೊ ನೀವು ಬಣ್ಣ ನೋಡ್ತೀರಲ್ಲ ಗಣೇಶನವರೇ, ಬಣ್ಣ ನೋಡುವಾಗ ಆ ಬಣ್ಣ ನಮ್ಮ ಕಣ್ಣಲ್ಲಿ ರೆಟಿನಾದಲ್ಲಿ ರಾಡ್ಸ್ ಅಂತ ಇರುತ್ತೆ. ಒಂದು ಕಣ್ಣಲ್ಲಿ 120 ಮಿಲಿಯನ್ ರಾಡ್ಸ್ ಇರುತ್ತೆ. ಒಂದು ರಾಡಲ್ಲಿ 130 ಮಿಲಿಯನ್ ಮಾಲಿಕ್ಯೂಲ್ಸ್ ಇರುತ್ತೆ. ಕೆಲವು ತಲೆ ಬಿಸಿ ಆಗುತ್ತೆ ಇವೆಲ್ಲ. ಇದು ಬಣ್ಣವನ್ನು ಅಬ್ಸರ್ವ್ ಮಾಡಿ ದೇಹ ಕಳಿಸ್ಕೊಡುತ್ತೆ. ಅಲ್ಲಿ ಸೆಕ್ರೇಷನ್ ಆಗುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಲ್ಲಿ ಒಂದು ಜ್ಯೂಸ್ ಉತ್ಪತ್ತಿ ಆಗುತ್ತೆ. ಆ ಜ್ಯೂಸ್ ಉತ್ಪತ್ತಿ ಆಗುತ್ತಲ್ಲ, ಅದೇ ನಮಗೆ ಸಿಟ್ಟು ಬರಂಗ್ ಮಾಡೋದು, ನೆಗಾಡಂಗ್ ಮಾಡೋದು, ಹಾಡು ಹೇಳಂಗ್ ಮಾಡೋದು, ಡ್ಯಾನ್ಸ್ ಮಾಡಂಗ್ ಮಾಡೋದು, ನಿದ್ದೆ ಮಾಡಂಗ್ ಮಾಡೋದು, ಎರಡು ಬಿಡೋಣ ಅನ್ಸೋದು. ಈಗ ನಿಮ್ಮನ್ನ ನೋಡ್ರೆ ಒಂದ್ ಕೈಮಿಗೆ ಏನ್ ಅನ್ಸುತ್ತೆ, ಇನ್ನೊಬ್ಬ ಬಿಡೋಣ ಅನ್ಸುತ್ತೆ. ಅಂದ್ರೆ ಈ ರಿಯಾಕ್ಷನ್ಸ್ ಆಕ್ಷನ್ಸ್ ಯಾಕೆ ಬರುತ್ತೆ ದೇಹದಲ್ಲಿ, ಯಾಕೆ ತಾಮಸ ರಾಜಸ ಪ್ರವೃತ್ತಿಗಳು ಪದೇ ಪದೇ ಬರ್ತಾ ಇರುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಸಿಕ್ರೇಷನ್. ಈ ಬಣ್ಣನೂ ಕೂಡ ಒಂದು ಕಾರಣ ಅದಕ್ಕೆ. ಸೊ ಅದು ಯಾವ ಬಣ್ಣ ಇರಬೇಕು ಅಂತ ನಮ್ಮ ನಿಯಮ ಇದೆ ನಮ್ಮಲ್ಲಿ. ನೀವು ನಮ್ಮ ದೇಹದಲ್ಲಿ ಹೊರಗೆ ಬರೋ ಬಣ್ಣ ಇದೆ ನೋಡಿ, ಆ ಫಿಸಿಕಲ್ ಆರ, ಅದನ್ನ ಕಂಡುಹಿಡಿಲಿಕ್ಕೆ ಈಗ ಬೇರೆ ಬೇರೆ ಮಿಷಿನ್ಸ್ ಇರ್ತವೆ, ಸ್ಕ್ಯಾನಿಂಗ್ ಮಿಷಿನ್ಸು, CT ಸ್ಕ್ಯಾನ್, MRI ಸ್ಕ್ಯಾನ್. ರಷ್ಯಾದ ಒಬ್ಬ ವಿಜ್ಞಾನಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಕಂಡುಹಿಡಿದಿದ್ದಾರೆ. ಅದ್ರ ಹೆಸರು ಕಿರಿಲಿಯನ್ ಫೋಟೋಗ್ರಾಫಿಕಲ್ ಸಿಸ್ಟಮ್ ಅಂತ. ನಮ್ಮ ವೀಕ್ಷಕರು ಬೇಕಾದ್ರೆ ಬರ್ಕೋಬಹುದು, KERELIN, ಕಿರಿಲಿಯನ್. ಇಂಟರ್ನೆಟ್ ಅಲ್ಲಿ ಹೊಡೆದ್ರೆ ಬರುತ್ತೆ. ಅದು ಇಟ್ ಇಸ್ ಬೇಸ್ಡ್ ಆನ್ ವೇದ ಉಪನಿಷತ್ಸ್, ಭಗವದ್ಗೀತೆ. ಇಲ್ಲಿರುವಂತ ನಮ್ಮ ಕಲರ್ ಥೆರಪಿ ಏನಿದೆ, ಏನ್ಷಿಯಂಟ್ ಸಿಸ್ಟಮ್ ಆಫ್ ಮೆಡಿಕಲ್ ಸೈನ್ಸ್, ಇದನ್ನ ಅವ್ರು ತೆಗೆದುಕೊಂಡು ಹೋಗಿ ಅಧ್ಯಯನ ಮಾಡಿ ಒಂದು ಸ್ಕ್ಯಾನಿಂಗ್ ಮಿಷನ್ ಕಂಡುಹಿಡಿದಿದ್ದಾರೆ. ಆ ಸ್ಕ್ಯಾನಿಂಗ್ ಮಿಷನ್ ಅಲ್ಲಿ ನೀವು ನಿಂತ್ಕೊಂಡ್ರೆ ನಿಮ್ಮ ದೇಹದಲ್ಲಿ ಆರ ಯಾವ್ದಿದೆ ಅಂತ ಗೊತ್ತಾಗುತ್ತೆ, ಯಾವ ಬಣ್ಣ ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಈ ಬೂದಿ ಬಣ್ಣ ಇದೆ ನೋಡಿ, ಅದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬುರ್ನಾಸ್ ಬಣ್ಣ ಅಂತ, ಲಾಸ್ಟ್ ಬಣ್ಣ. ಅದು ಯಾರ ದೇಹದಲ್ಲಿ ಹೋಗಿ ಬರುತ್ತೆ, ಬರೀ ಕೆಟ್ಟ ಯೋಚನೆ, ಮೋಸ, ದಗ, ಹೊಟ್ಟೆ ಕಿಚ್ಚು, ದ್ವೇಷ ಮಾಡ್ತಾರಲ್ಲ ಅವನಿಗೆ ಬರುತ್ತೆ. ಸೊ ನೀಲಿ ಬಣ್ಣ ಯಾರಿಗೆ ಬರುತ್ತೆ ಗೊತ್ತಾ ನಿಮಗೆ? ನೀಲಿ ಬಣ್ಣ ದೇವತೆಗಳಿಗೆ ಬರುತ್ತೆ. ಈಗ ಸತ್ಯನಾರಾಯಣ ಸ್ವಾಮಿ ಫೋಟೋ ನೀಲಿ ಬಿಡಿಸ್ತಾರೆ, ಶನೇಶ್ವರ ದೇವರಿಗೆ, ಶಿವನಿಗೆ ನೀಲಿ ಬಿಡಿಸಿರ್ತಾರೆ. ಶಿವ ನೀಲವರ್ಣ ಅಲ್ಲ, ಶ್ವೇತವರ್ಣ ಆಕ್ಚುಲಿ. ಯಾಕೆ ದೇವತೆಗಳಿಗೆ ನೀಲಿ ಬಿಡಿಸ್ತಾರೆ ಅಂದ್ರೆ, ಯಾರು ಆಧ್ಯಾತ್ಮಿಕ ಚಿಂತನೆ ಟಿಪ್ಪಲ್ಲಿ ಪೀಕಲ್ಲಿ ಇರ್ತಾರೆ ಅವರ ದೇಹದಲ್ಲಿ ನೀಲಿ ವರ್ಣ ಅಂದ್ರೆ ಬಣ್ಣ, ಗುಣ, ಕಲರ್ ಹೋಗಿ ಬರ್ತಿರುತ್ತೆ. ಓಕೆ ಸರ್, ನೀವು ಒಳ್ಳೆ ವಿಚಾರ ಹೇಳಿರಿ. ಮಡಿ ಅನ್ನೋದಕ್ಕೆ ಒಂದು ಬಹಳ ಒಳ್ಳೆ ವಿಚಾರ ಹೇಳಿರಿ. ತಾಗಬಾರದು ಅಂತ, ತಾಗಿ ಹತ್ತತ್ರ ಕೂರಬೇಡಿ ಅಂತ, ಅಟ್ಲೀಸ್ಟ್ ಒಂದಡಿ ದೂರ ಗ್ಯಾಪ್ ಕೂತ್ಕೊಳ್ಳಿ ಅಂತ. ಅದೀಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ದೂರ ಇರಿ ಅಂತಂದ್ರೆ ಇವನೇನ ಅಸ್ಪೃಶ್ಯ ನಂಗೆ ಕಂಡ, ಈ ತರದ್ ಇರ್ಲಿ. ಅದು ಮಾತಾಡ್ತಾ ಹೋದ್ರೆ ನಿಮ್ಮ ಹತ್ರ ಒಂದು ದಿವಸ ಮಾತಾಡ್ಬೇಕು. ಗಣಪತಿ ವಿಚಾರವಾಗಿ ಈಗ ಬಂದ್ರೆ, ನಾವೀಗ ಗಣಪತಿ ಇಡ್ತೀವಿ, ಈ ಮನೇಲಿ ಬೆಳಿಗ್ಗೆ ಗಣಪತಿ ಪೂಜೆ ಮಾಡಿ ಅಂತ ಮಕ್ಳಿಗೆ ಹೇಳೋದಕ್ಕೂ, ಅದು ಇಲ್ಲಿ ಹೊರಗಡೆ ಇರ್ತಕ್ಕಂಥ ಗಣಪತಿ ಇಷ್ಟು ಉತ್ಸವಗಳು ಒಂದು ಯುವಕರಲ್ಲಿ ಅಥವಾ ಮನುಷ್ಯನಲ್ಲಿ ಮಾನಸಿಕವಾಗಿ ಏನಾದ್ರು ನೆಮ್ಮದಿ ಕೊಡುತ್ತೆ ಸರ್ ಇವತ್ತು? ಈಗ ಹೇಳಿದ್ರಲ್ಲ, ಅದ್ರಲ್ಲಿ ಒಂದು ಸಣ್ಣ ಇನ್ಕಂಪ್ಲೀಟ್ ಏನಂದ್ರೆ, ನಮ್ದು ಈಗ ಸಾಮೂಹಿಕ ಗಣಪತಿ ಪೂಜೆ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ, ಈ ಪಕ್ಕದಲ್ಲಿ ಕೂರ್ತೀವಲ್ಲ ಅವಾಗ ಪೊಲ್ಯೂಷನ್ ಆಗುತ್ತೆ. ಈಗ ನೀವು ಶುದ್ಧವಾಗಿ ಯೋಚನೆ ಮಾಡಿ ಬಂದಿರ್ತೀರಾ, ಅನುಷ್ಠಾನ ಮಾಡಿರ್ತೀರಾ, ನಿಮ್ಮ ದೇಹದ ಹೊರಗಡೆ ಒಂದು ಬ್ಲೂ ರೇಸ್ ಪಾಸ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಆರ ಇರುತ್ತೆ, ಇನ್ನೊಬ್ರು ಬಂದು ನಿಮ್ಮ ಪಕ್ಕದಲ್ಲಿ ಕೂರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ ಕ್ಲಾಸ್ ತಗೊಳ್ಳುವಾಗ, ದಯವಿಟ್ಟು ಮಕ್ಕಳನ್ನ ಪಕ್ಕ ಓದ್ಲಿಕ್ಕೆ ಕೂರಿಸ್ಬೇಡಿ, ದೂರ ಕೂರಿಸಿ ಅಂತೀವಿ. ಯಾಕಂದ್ರೆ ಅವ್ರ ಆರ ಇವರ ಟಚ್ ಆಗಬಾರ್ದು, ಯುವರ್ ಮೈಂಡ್ ಗೆಟ್ಸ್ ಪೊಲ್ಯೂಟೆಡ್. ಸೊ ಸಾಮೂಹಿಕ ಪೂಜೆ, ಸಾಮೂಹಿಕ ಭಜನೆ, ಸಾಮೂಹಿಕ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವನ ನಿಮ್ಮ ಪಕ್ಕದಲ್ಲಿ ಕೂತವ್ರು ಏನು ಯೋಚನೆ ಮಾಡ್ತಾನೆ ಗೊತ್ತಿರೋದಿಲ್ಲ. ಅವನು ಯಾವ ಜಾತಿ ಬೇಕಾರಾಗಿರ್ಬೋದು, ಜಾತಿ ಬರೋದಿಲ್ಲ ಅಲ್ಲಿ. ಅವನು ಉತ್ತಮ ಜಾತಿ ಅನ್ಸ್ಕೊಂಡು ಕೂಡ ಕೆಟ್ಟ ಯೋಚನೆ ಮಾಡ್ತಾನೆ. ಏನು ಕೀಳು ಜಾತಿ ಅನ್ಸ್ಕೊಂಡು ಉತ್ತಮ ಯೋಚನೆ ಮಾಡಿರ್ತಾನೆ. ಈ ಉತ್ತಮ ಜಾತಿಯೇ ಅಲ್ಲಿ ಮೈಲಿಗೆ, ಇವನೇ ಮಡಿ, ಆ ಪ್ರಕಾರ. ಗೊತ್ತಾಯ್ತಲ್ಲ? ಅಂದ್ರೆ ಈ ತರದ ವಿಚಾರಗಳು ತುಂಬಾ ಇದ್ದಾವೆ. ಸೊ ಈ ಗಣಪತಿಯ ಹಬ್ಬದಲ್ಲಿ ಅಂದ್ರೆ ಈಗೇನಾಗುತ್ತೆ ಅಂದ್ರೆ, ಇಂಥ ಸಂದರ್ಭಗಳಲ್ಲಿ ಕೆಲವೊಂದು ಸತ್ಸಂಗಗಳು, ಉಪನ್ಯಾಸಗಳು ಇಂಥದೆಲ್ಲ ಕೊಡುವಾಗ ಒಂದಿಷ್ಟು ಮೋಟಿವೇಟ್ ಆಗ್ಬೋದು ಅಂತ ಅಷ್ಟೇ. ಅದಕ್ಕೋಸ್ಕರ ಸಾರ್ವಜನಿಕ ಉತ್ಸವಗಳಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ನೋಡಿ, ನಾವು ಈಗ ಕೆಲವೊಂದು ಅಜ್ಞಾನದ ಆಚರಣೆಗಳಿರುತ್ತೆ. ಈಗ ಇವತ್ತು ಚಂದ್ರ ನೋಡಬಾರದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಚಂದ್ರ ನೋಡಿದ್ರೆ ನಿನಗೆ ಚಂದ್ರ ಶಾಪ ಕೊಟ್ಟು ಬಿಡ್ತಾನೆ,
ಗಣಪತಿ ಊಟ ಮಾಡಿ ಹೋಗ್ತಾ ಇದ್ದ, ಜಾರಿ ಬಿದ್ದು ಬಿಟ್ಟ, ಹೊಟ್ಟೆ ಒಡೆದೋಗ್ಬಿಡ್ತು, ಚಂದ್ರ ನೋಡಿ ನಕ್ಕು ಬಿಟ್ಟ, ಶಾಪ ಕೊಟ್ಬಿಟ್ಟ ಅಂತ. ಇದೆಲ್ಲ ಅಡುಗುಲಜ್ಜಿ ಕಥೆಗಳು. ಅದೆಲ್ಲ ಯಾರು ಮಾಡಿ ಸರ್? ಯಾರೋ ಕೂತ್ಕೊಂಡು ಮಾಡ್ತಾರೆ, ಒಂದು ಕೆಲಸ ಎಲ್ಲರೂ ಮಾಡಿದ್ರು, ಒಂದು ಕತೆ ಮಾಡಿದ್ರು. ಈಗ ಗಣಪತಿ ಜಾರಿ ಬೀಳೋದು ಉಂಟಾ? ದೇವರಲ್ಲ, ಅವನು ಹೊಟ್ಟೆ ಒಡೆದೋಗೋದು ಉಂಟಾ? ಹೊಟ್ಟೆ ನಿಮ್ದು ನಮ್ದು ಒಡೆದೋಗ್ಬೇಕು, ಅವನು ಒಡೆದೋಗೋದಿಲ್ಲ. ಏನ್ ಹೇಳಿ ಅಲ್ವಾ? ನೋಡಿ, ವಿಷಯ ಅದ್ರ ಪಾಸಿಟಿವ್ ಒಳ ಅರ್ಥ ಏನು ಗೊತ್ತಾ? ಗೂಢಾರ್ಥಗಳಿರ್ತದೆ ಕೆಲವು. ವಿಷಯ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಹೋಗುವಾಗ ಜಾರಿ ಬೀಳ್ತಾನೆ ಅಂದ್ರೆ ಫಿಸಿಕಲಿ ಬೀಳ್ಬೋದು, ದೈಹಿಕವಾಗಿ ಬೀಳ್ಬೋದು, ಮಾನಸಿಕವಾಗಿ ಬೀಳ್ಬೋದು, ಆರ್ಥಿಕವಾಗಿ ಬೀಳ್ಬೋದು, ಅಥವಾ ಆರೋಗ್ಯದಲ್ಲಿ ಬೀಳ್ಬೋದು. ಅವನು ಜೀವನದಲ್ಲಿ ಜಾರಿ ಬಿದ್ದಾಗ ನೀವು ಅವನು ನೋಡಿ ಅಪಹಾಸ್ಯ ಮಾಡಬೇಡ ಅಂತ. ಹಾಸ್ಯ ಮಾಡೋದು ಬೇರೆ. ಗಣಪತಿ ಮಹಾನ್ ಹಾಸ್ಯಗಾರ, ಆದ್ರೆ ಅಪಹಾಸ್ಯ ಮಾಡ್ತಿರ್ಲಿಲ್ಲ. ಹಾಸ್ಯ ಮಾಡಿ ಅವ್ರಿಗೂ ನೋವಾಗದೆ ಇದ್ದಾಗ ಹಾಸ್ಯ ಮಾಡಿ ಅವ್ರನ್ನ ನಗಿಸಿ ಇವನು ನಗ್ತಿದ್ದ. ನಮ್ಮ ಮಗಲ್ಮಕ್ಕಿ ಗಣೇಶನ ಇದ್ದಂಗೆ. ಏನ್ ಹೇಳಿ? ನೀವು ಹಾಗೆ ಅಲ್ಲ, ತುಂಬಾ ಹಾಸ್ಯ ಮಾಡ್ತೀರಾ, ಆದ್ರೆ ಇನ್ನೊಬ್ರಿಗೆ ಹರ್ಟ್ ಮಾಡೋದಿಲ್ಲ ನೀವು. ಈಗ ನೀವು ನಿಮ್ಮ ಹಾಸ್ಯ ನಾನು ನೋಡಿದ್ದೀನಿ, ಗಣಪತಿ ತರ ಏನು ಹಾಸ್ಯ ಮಾಡ್ತೀರಾ. ನೀವೊಂದು ಉದಾಹರಣೆ, ಬೇರೆಯವ್ರು ಬೇಡ, ಇಲ್ಲಿ ನೋಡಿ ವೀಕ್ಷಕರು ಇಲ್ಲೇ ಹೇಳ್ಬೋದು. ನೀವು ಹಾಸ್ಯ ಮಾಡಿ ನಾನು ಇಲ್ಲಿವರೆಗೂ ನೋಡಿದ್ದೇನೆ, ಆದ್ರೆ ನೀವು ಇನ್ನೊಬ್ಬರಿಗೆ ಹರ್ಟ್ ಮಾಡಿ ಅವನಿಗೆ ಅಪಹಾಸ್ಯ ಮಾಡಿ ನೆಕ್ಕಿದ್ ನಾನು ನೋಡಿಲ್ಲ. ನೀವು ತಮಾಷೆ ಮಾಡ್ತೀರಾ ತುಂಬಾ, ಆದ್ರೆ ಹಾಸ್ಯ ಮಾಡಿ ಅವ್ನು ನಗಿಸ್ತೀರಾ, ನೀವು ನಗುತ್ತೀರಾ. ಸೊ ಅಪಹಾಸ್ಯ ಮಾಡಬೇಡ ಅಂತ. ಜೀವನದಲ್ಲಿ ಯಾವ ರೀತಿಯಲ್ಲೂ ಬೀಳ್ತಾರೆ. ಸೊ ಇದು ಏನು ಹೇಳ್ಕೊಡುತ್ತೆ ಮಕ್ಕಳಿಗೆ? ಏನು ಹೇಳ್ಕೊಡ್ಬೇಕು ಅಂದ್ರೆ, ನೋಡಿ, ಯಾರೊಬ್ಬ ಜಾರಿ ಬಿದ್ದಾಗ ಅವನು ನೋಡಿ ನೀವು ಅಪಹಾಸ್ಯ ಮಾಡಿದ್ರೆ, ಆರ್ಥಿಕವಾಗಿ ಜಾರಿ ಬಿದ್ದಿರ್ತಾನೆ ಅಥವಾ ಏನೋ ಒಂದು ಕಷ್ಟ ಇರುತ್ತೆ, ಅವಾಗ ನೀವು ನೋಡಿದ್ನ ಕೇಕೆ ಅಪಹಾಸ್ಯ ಮಾಡಿದ್ರೆ ಅವ್ನಿಗೆ ಶಾಪ ಆಗ್ತಾನೆ, ನಿನ್ನ ಮನೆ ಹಾಳಾಗಿ ಹೋಗ್ಲಿ ಅಂತ ಹೇಳುದಿಲ್ವಾ? ಹಾಗೆ ಗಣಪತಿ ಬಿದ್ದಾಗ ಚಂದ್ರ ನೆಕ್ಕಾಗ ಶಾಪ ಹಾಕದ್ರ ಅರ್ಥ ಏನು ಅಂದ್ರೆ, ನಿನ್ನ ಜೀವನದಲ್ಲಿ ಬೇರೆಯವರು ಜಾರಿ ಬಿದ್ದಾಗ ನೆಗಾಡಬೇಡ, ಅಪಹಾಸ್ಯ ಮಾಡಬೇಡ. ಇಫ್ ಯು ವಾಂಟ್ ಯು ಟ್ರೈ ಟು ಲಿಫ್ಟ್ ಹಿಮ್ ಅಪ್, ಬಟ್ ಡೋಂಟ್ ಮೇಕ್ ಫನ್. ಅವನನ್ನ ಅಪಹಾಸ್ಯ ಮಾಡಿ ನೆಗಬೇಡ. ಇದು ಅದರ ಅರ್ಥ. ಅಂದ್ರೆ ಇದು ಮಕ್ಕಳಿಗೆ ಮಾರಲ್ ಸ್ಟೋರಿ ಹೇಳ್ಕೊಟ್ರೆ ಅವನು ನಿಮ್ಮ ಮನೆಯ ಮಗು ನಾಳೆ ಒಳ್ಳೆ ಸಂಸ್ಕಾರವಂತನಾಗ್ತಾನೆ. ನಾಳೆ ಗಣಪತಿಯ ಕಥೆಯನ್ನ ಕೇಳಿ ಯಾರೋ ಪಕ್ಕದ ಮನೆಯವರು ಇನ್ನೊಬ್ರು ಯಾವ್ದಾದ್ರು ರೀತಿಯಲ್ಲಿ ಜಾರಿ ಬಿದ್ದಾಗ ಅವರು ಕೂಡ ಅಪಹಾಸ್ಯ ಮಾಡೋದಿಲ್ಲ. ಅಯ್ಯೋ ಪಾಪ ಆಶೆ ಅಂತ ಮರುಕ ಪಡ್ತಾನೆ, ಬಿದ್ನಲ್ಲ ಎತ್ತಪ್ಪ ಅವನ ಮೇಲೆ ಅಂತ ಅಲ್ವಾ? ಇದು ಕತೆ. ಇದೇನಾಗಿದ್ದಲ್ಲ, ಸ್ಕ್ರೀನ್ ಅಲ್ಲಿ ಹಾಕೊಂಡ್ಬಿಟ್ಟು ಎಲ್ಲ ಗೋಡೆ ಎಲ್ಲ ಚಂದ್ರ ನೋಡ್ಬೇಡ ಕಣಪ್ಪ ಅಂತ ಹೇಳಿ ಕತೆ ಹೇಳುವಂತ ಅದಕ್ಕೊಂದು ಕತೆ ಕಟ್ಬಿಟ್ಟಿದ್ದಾರೆ. ಆ ಕತೆ ಅಲ್ಲ, ಈ ಕತೆ ಹೇಳಬೇಕು. ಈ ಕಥೆಯನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈ ಕತೆ ಹೇಳ್ಕೊಟ್ರೆ ಅವ್ರು ಇನ್ನೂ ಮಾರಲಿ ಸ್ಟ್ರಾಂಗ್ ಆಗ್ತಾರೆ. ನೈತಿಕವಾಗಿ ಮೌಲ್ಯಗಳು ತುಂಬುವಂತ ಕಥೆಗಳಿವೆಲ್ಲ. ಈಗ ಒಂದ್ ದಿವಸ ಪೂರ್ಣಚಂದ್ರ ತೇಜಸ್ವಿ ಮನೆಗೆ ಒಬ್ರು ಬಂದಿದ್ರು. ಬಂದ್ಬಿಟ್ಟು ಈ ದನದ್ದು ಗಂಜಲ ಬಟ್ಟೆ ಇಳಿಸಿ ಎಲ್ಲ ಮಾಡಿದೀವಿ, ಇದು ಮಠದಿಂದ ಕೊಟ್ಟಿರೋದು, ಇದು ಕ್ಯಾನ್ಸರೇ ವಾಸಿಯಾಗುತ್ತೆ ಇದನ್ನ ಕುಡಿದ್ರೆ ಅಂತ. ಅದಕ್ಕೆ ಅವರು ತೇಜಸ್ವಿ ಒಂದು ಮಾತು ಹೇಳಿದ್ರು, ಸೈನ್ಸ್ ಹೇಳಿದೀಯಾ ಅಂತ. ಅದು ಇದು ಏನೇ ಇರ್ಲಿ, ಹೋಮಿಯೋಪತಿ ಇರ್ಲಿ, ಅಲೋಪತಿ, ಸೈನ್ಸ್ ಹೇಳಿದೀಯೇನ್ರಿ ಅಂತ ಕೇಳಿದ್ರು. ಅದೇ ನೀವು ಅರುಗ್ಲಜ್ಜಿ ಕತೆ ಅಂದಾಗ ನೋಡಿ ಹಂಗಾಯ್ತದ ಕತೆ. ಸೈನ್ಸ್ನ ನಂಬ್ತಾರೆ ಇವತ್ತು. ಓಕೆ, ಸೈನ್ಸಿಗೂ ಧರ್ಮಕ್ಕೂ ಎಲ್ಲದಕ್ಕೂ ಒಂದಷ್ಟು ಸಂಬಂಧ ಲಿಂಕ್ ಇದೆ. ಖಂಡಿತ. ನೋಡಿ, ಈಗ ಗರ್ಕೆನ ತೆಗೆದುಕೊಂಡ್ರೆ ನಿಮ್ಮ ತುಂಬಾ ಒಳ್ಳೇದು. ನೋಡಿ, ಈಗ ಮೋದಕ ತಿನ್ಬೇಕು ಅಂತ ಹೇಳ್ತಾರೆ. ಭಾದ್ರಪದ ಮಾಸದಲ್ಲಿ ಮೋದಕ ತಿನ್ಬೇಕು ಅಂತೇಳಿ ಒಂದು ನಿಯಮ ಮಾಡಿದ್ದಾರೆ. ಮೋದಕ ನೋಡಿ, ಮೋದಕ ಅಂದ್ರೆ ಸಂಸ್ಕೃತದಲ್ಲಿ ಮೋದ ಅಂದ್ರೆ ಆನಂದ, ಕ ಅಂದ್ರೆ ಒಂದು ಭಾಗ ಅಂತ, ಆನಂದದ ಒಂದು ಭಾಗ ಮೋದಕ ಅಂದ್ರೆ ಅದರ ಅರ್ಥ ಮೋದಕದು. ಈಗ ಮೋದಕ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದಕ್ಕೆ ಗೋಧಿ, ಅದಕ್ಕೆ ಕಾಯಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಆ ಇಂಗ್ರೀಡಿಯೆಂಟ್ಸ್ ಮನುಷ್ಯನ ಮೆಟಬಾಲಿಸಮ್ ನ ಸರಿ ಮಾಡುತ್ತೆ. ಇವತ್ತು ಆಕ್ಚುಲಿ ಭಾದ್ರಪದ ಮಾಸದಲ್ಲಿ ಈ ಎಲ್ಲಾ ಮಾಸಗಳಲ್ಲಿ ಈ ಮಾಸದಲ್ಲಿ ತಿಂದ್ರೆ, ಈಗ ನೀವು ಪತ್ರೊಡೆ ತಿಂತಾರೆ ನೋಡಿ, ಆಷಾಢದಲ್ಲಿ ಈಗ ಒಂದು ತಿಂಗಳಿಂದ ತಿಂತಾರೆ, ಅದು ದೇಹಕ್ಕೆ ಒಳ್ಳೇದು. ನಾವು ಅರಳು ಬೆಳಿಗ್ಗೆ ನಾನು ಅರಳು ತಿಂದು. ಹೌದೌದು. ಅದಂದ್ರೆ ಯಾವ್ಯಾವ ಮಾಸದಲ್ಲಿ ಏನ್ ತಿನ್ಬೇಕು ಅಂತ ನಿಯಮ ಇದೆ. ಸೊ ಹಾಗೆ ಮೋದಕವನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ, ಭಾದ್ರಪದ ಮಾಸದಲ್ಲಿ ಹೆಚ್ಚೆಚ್ಚು ಮೋದಕ ಸೇವನೆ ಮಾಡಿದ್ರೆ ನಮ್ಮ ದೇಹದ ಉಪದ್ರವಗಳು ಕಡಿಮೆ ಆಗುತ್ತೆ, ಮೆಟಾಬಾಲಿಸಮ್ ಸರಿ ಆಗುತ್ತೆ. ಇನ್ನಷ್ಟು ಇದೆ ಬಿಡಿ, ದೊಡ್ಡ ಸೈನ್ಸ್ ಇದೆ. ನೀವೇ ಸೈನ್ಸ್ ಅಂದಾಗ ನೆನಪಾಯ್ತು. ಈಗ ಗರ್ಕೆ RBC ಕೌಂಟ್ ಜಾಸ್ತಿ ಆಗುತ್ತೆ, ಅದರಲ್ಲಿ ನಮ್ಮ ದೇಹದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಈಗ ಇದರಲ್ಲಿ ಗರ್ಕೆ ರೆಡ್ ಬ್ಲಡ್ ಕಾರ್ಪಸಸ್ ಇಂಪ್ರೂವ್ ಆಗುತ್ತೆ. ಸೊ ಅದು ಗರ್ಕೆ ತುಂಬಾ ಒಳ್ಳೇದು, ಕ್ಯಾನ್ಸರ್ ಒಳ್ಳೇದು. ಸೊ ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಈಗ ನೋಡಿ, ಈಗ ಗಣಪತಿ ಬಿದ್ದಾಗ ಹಾವು ಅಂತ ಹೊಟ್ಟೆ ಹೊಡೆದು ಹಾವು ಕಟ್ಟಿದ್ದು ಅಂತ. ಹಾವು ಕಟ್ಟಿದ್ದಲ್ಲ, ನೀವು ಹೇಳ ಸೈನ್ಸ್ ಅಂತ ಹೇಳಿ, ಅದ್ರಿಂದ ಸೈನ್ಸ್ ಅದು. ಹಾವು ಅಂದ್ರೇನು? ನಾಗ. ಈ ನಮ್ಮ ಹಿಂದ್ಗಡೆ ಕುಂಡಲಿನಿ ಇದೆಯಲ್ಲ, ಈ ಕುಂಡಲಿನಿ ಹಾವಿನ ರೂಪದಲ್ಲಿ ಇದೆ, ಹಿಂಗೆ ಹಾವಿನ ಆಕಾರದಲ್ಲಿದೆ. ಈ ಹಾವನ್ನ ಕಟ್ಟಿದ್ದು ಅಂದ್ರೆ, ಇಲ್ಲಿಗೆ ಯಾಕೆ ಕಟ್ಟಿದ ಹಾವನ್ನ ಅಂದ್ರೆ, ಮೂಲಾಧಾರ ಇದೆಯಲ್ಲ, ಗಣಪತಿಯ ಸ್ಥಾನ ನಮ್ಮ ದೇಹದಲ್ಲಿ ಮೂಲಾಧಾರ.
ಈ ಮೂಲಾಧಾರದಲ್ಲಿ ಕೆಂಪು ಬಣ್ಣ ಇಲ್ಲಿರುತ್ತೆ, ಗಣಪತಿಗೆ ಅದಕ್ಕೆ ಕೆಂಪು. ಇಲ್ಲಿ ಕೆಂಪು ಲೈಟ್ ಕೊಡಬೇಕು ಅಂತಿರೋದು ನಮ್ಮಲ್ಲಿ ಕಲರ್ ಥೆರಪಿ ಪ್ರಕಾರ. ಕೆಂಪು ಲೈಟ್ ಇಲ್ಲಿಗೆ ಬಿಡಬೇಕು, ಬ್ಲೂ ಲೈಟ್ ಇಲ್ಲಿಗೆ ಬಿಡಬೇಕು, ಕ್ರಮ ಇದೆ 7 ಗ್ಲ್ಯಾಂಡ್ಸ್ಗೆ ಎಲ್ಲಿ ಬಿಡಬೇಕು ಅಂತ. ಸೊ ಇಲ್ಲಿಂದ ನಾವು ಮೂಲಾಧಾರದ ಸ್ಟಾರ್ಟ್ ಆದ್ರೆ ಓಂಕಾರ ಏನೋ ಸ್ಟಾರ್ಟ್ ಮಾಡಿದ್ರೆ ಅದು ಹೀಗೆ 7 ಗ್ಲ್ಯಾಂಡ್ಸ್ ದಾಟಿ ಪಿಟ್ಯೂಟರಿ ಗ್ಲ್ಯಾಂಡ್ ಲ್ಯಾಂಡ್ ಆಗುತ್ತೆ, 20% ಆಫ್ ದಿ ಬಾಡಿ. ಸೊ ಗಣಪತಿಯ ಇಲ್ಲಿ ಸ್ಥಾನ ಇದು. ಅಂದ್ರೆ ಅದಕ್ಕೊಂದು ಸಿಂಬಾಲಿಕ ಕೊಟ್ಟರು ಸಾಂಕೇತಿಕವಾಗಿ. ಗಣಪತಿ ಎಲ್ಲ ಕಡೆ ಇದ್ದಾನೆ, ಇದು ಆಮ್ನಿ ಪ್ರೆಸೆಂಟ್, ಬಟ್ ಇಲ್ಲಿನ ಪ್ರಾರಂಭವಾಗಿ ಇಲ್ಲಿ ನಿಲ್ತದೆ ಅಂತ. ಸೊ ನಮ್ಮ ಕುಂಡಲಿನಿ ಜಾಗೃತಿ ಆಗ್ಬೇಕು. ಕುಂಡಲಿನಿ ಹಾವಿನ ರೂಪದಲ್ಲಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಹಾವನ್ನ ಯಾಕೆ ಇಲ್ಲಿ ಕಟ್ಲಿಕ್ಕೆ ಬೆಲ್ಟ್ ತರ, ಅದು ಗಣಪತಿ ಬೆಲ್ಟ್ ಕಟ್ಬೋಯ್ತು ಏನ್ ಹೇಳಿ, ಹೊಟ್ಟೆ ಹೊಡಿತು ಅಂತ. ಹಾವು ಕಟ್ಟಿದ್ ಯಾಕೆ ಅಂದ್ರೆ ಕುಂಡಲಿನಿ ಜಾಗೃತಿ ಮಾಡ್ಲಿಕ್ಕೆ. ಅದು ಕುಂಡಲಿನಿಗೆ ಸಂಕೇತ ಹಾವು ನಮ್ಮ ಒಳಗಡೆ. ಸೊ ನೀವೇ ಸೈಂಟಿಫಿಕ್ ಅಂದ್ರಲ್ಲ, ಆ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ತುಂಬಾ ಇದೆ. ಹೇಳಲಿಕ್ಕೆ ಹೋದ್ರೆ 3 ವರ್ಷ ಆದ್ರೂ ಮುಗಿಯೋದಿಲ್ಲ, ಅಷ್ಟು ವಿಷಯಗಳಿದಾವೆ. ವಂಡರ್ಫುಲ್ ಥಿಯರಿ. ಅಂದ್ರೆ ನಮ್ಮ ಭಾರತೀಯ ಇಂಡಿಯನ್ ಫಿಲಾಸಫಿ ಅನ್ನೋದು, ನನ್ನ ಯಾಕೆ ಇಂಡಿಯನ್ ಫಿಲಾಸಫಿ ಇಷ್ಟಪಡ್ತೀವಿ ಅಂದ್ರೆ, ಇಂಡಿಯನ್ ಫಿಲಾಸಫಿ ಅಂತಲ್ಲ, ಅದು ಕುರಾನ್ ಇರಲಿ, ಬೈಬಲ್ ಇರಲಿ, ಭಗವದ್ಗೀತೆ, ವೇದ, ಉಪನಿಷತ್ತು, ಸೂಫಿಸಮ್, ಜೈನಿಸಮ್, ಮಾರ್ಕ್ಸಿಸಮ್, ಯಾವ್ದಾದ್ರು ಇರಲಿ, ಒಳ್ಳೆ ವಿಚಾರಗಳು ತಗೊಳಕ್ಕೆ ನಮಗೆ ಖಂಡಿತ ಯಾವುದೇ ಒಳ್ಳೆ ವಿಚಾರ, ಲೆಟ್ ಅಸ್ ಟೇಕ್ ಇಟ್. ಬಟ್ ನಮಗೆ ಏನಂದ್ರೆ ಇಂಡಿಯನ್ ಫಿಲಾಸಫಿಯನ್ನ ಒಂದು ರಿಲಿಜನ್ ಅಂತ ಹೇಳಿ ಫೋಕಸ್ ಮಾಡಿದ್ರಿಂದ ಅದನ್ನ ತುಂಬಾ ಜನ ಅದನ್ನ ಒಂದು ರೀತಿ ಏನೋ ಮುಟ್ಟಬಾರ್ದೇನೋ, ದೂರ ಇಡೋಣ, ಅದು ಹೇಟೆಡ್ನೆಸ್ ಬಂದ್ಬಿಟ್ಟಿದೆ. ಇಂಡಿಯನ್ ಫಿಲಾಸಫಿನ ರಿಲಿಜನ್ ರೀತಿಯಲ್ಲಿ ನೋಡೋದು ಬೇಡ. ಇಂಡಿಯನ್ ಫಿಲಾಸಫಿ ಅಂದ್ರೆ ಏನು ಅಂದ್ರೆ, ಒಂದು ವಿಟಮಿನ್ ಬಿ ಡಿಫಿಷಿಯನ್ಸಿ ಇದ್ರೆ ವಿಟಮಿನ್ ಬಿ ಟ್ಯಾಬ್ಲೆಟ್ ಬೇಕು. ಇದು ವಿಟಮಿನ್ ಬಿ ಟ್ಯಾಬ್ಲೆಟ್ ಇದ್ದಂಗೆ. ಇದು ಎಲ್ರಿಗೂ ಬೇಕು, ಮುಸ್ಲಿಮ್ಸ್ಗೂ ಬೇಕು, ಕ್ರಿಶ್ಚಿಯನ್ಸ್ಗೂ ಬೇಕು, ಹಿಂದೂಸ್ಗೂ ಬೇಕು, ಎಲ್ರಿಗೂ ಬೇಕು. ಇದೇನು ಗರ್ಕೆ ಹುಲಿ ರಸ ಕುಡಿದ್ರೆ ಮುಸ್ಲಿಮ್ಸ್ಗೆ ಏನು ವರ್ಕ್ ಆಗಲ್ಲ ಅಂತೇನಿಲ್ಲ, ಅವ್ರಿಗೂ ವರ್ಕ್ ಆಗುತ್ತೆ, ಕ್ರಿಶ್ಚಿಯನ್ಸ್ಗೂ ವರ್ಕ್ ಆಗುತ್ತೆ, ಹಿಂದೂಗಳಿಗೂ ವರ್ಕ್ ಆಗುತ್ತೆ. ಸೊ ಇಂಡಿಯನ್ ಫಿಲಾಸಫಿ ಅನ್ನೋದು ವಂಡರ್ಫುಲ್ ಸೈನ್ಸ್, ದೊಡ್ಡ ಜ್ಞಾನ ಇದೆ ಅದ್ರ ಹಿಂದೆ, ದೊಡ್ಡ ವಿಜ್ಞಾನ ಸುಜ್ಞಾನ ಇದೆ. ಸೊ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಇಂಥ ಒಂದು ಜ್ಞಾನ ಸುಜ್ಞಾನ ಏನಿದೆ, ಇಂಥ ಒಂದು ವಂಡರ್ಫುಲ್ ಸೈನ್ಸ್ ಏನಿದೆ, ಇದು ಹಾಳಾಗಬಾರ್ದು, ಇದು ಉಳಿಬೇಕು. ಸೊ ಇದನ್ನ ರಿಲಿಜಿಯಸ್ ಆಗಿ ನೋಡಿ, ರಿಲಿಜನ್ ಆಗಿ ಪ್ರೊಜೆಕ್ಟ್ ಮಾಡಿದಾಗ ಇನ್ಯಾವುದೋ ಒಂದು ರಿಲಿಜನ್ ಅವರು ಅದನ್ನ ಹೇಟ್ ಮಾಡ್ಬೋದು, ಅದು ಪ್ರೀತಿಸ್ಕೋಬಹುದು, ಪ್ರಶ್ನೆ ಬೇರೆ. ಅದು ಇನ್ಯಾವುದೋ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇದ್ದರು ಹೇಟ್ ಮಾಡ್ಬೋದು. ಈಗೇನಾಗುತ್ತೆ ನೋಡಿ, ಕರುಣಾನಿಧಿ ಯಾರೋ, ದಯಾನಿಧಿ ಮಾರನ್ನ ಯಾರೋ, ಅವರ ಮೊಮ್ಮಗನ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಭಗವದ್ಗೀತೆಯನ್ನ ಸುಟ್ಟು ಹಾಕಿಬಿಡಿ, ಭಗವದ್ಗೀತೆಯನ್ನ ಎಸ್ತು ಬಿಡಿ, ಹರಿದು ಬಿಡಿ ಅಂತ. ಅದನ್ನ ಅದು ಹಾಗೆ ಹೀಗೆ ಅಂತ. ಕತೆ ವಿಷಯ ಏನಂದ್ರೆ, ಅವರು ಭಗವದ್ಗೀತೆ ಓದೇ ಇಲ್ಲ, ಸುಮ್ಮನೆ ಯಾವ್ದೋ ಒಂದು ಪೇಜ್ ಓದಿರ್ಬೋದೇನೋ, ಓದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಯಾವ ಓದಿ ಸ್ಟೇಟ್ಮೆಂಟ್ ಕೊಡ್ತಿರ್ಲಿಲ್ಲ. ಅಷ್ಟೊತ್ತಿಗೆ ಇಲ್ಲಿ ಏನಾಯ್ತು, ಕೆಲವರು ಶುರು ಮಾಡಿದ್ರು, ಯಾವ ನಮ್ಮ ಹಿಂದೂ ಇದಕ್ಕೆ ಮಾತಾಡೋದು, ನೀವು ಏನ್ ಹೇಳಿ, ಅವನ ತಲೆಯನ್ನ ಕಡೀರಿ, ಕೈ ಕಡಿದಿ, ಕಾಲ್ ಕಡಿದಿ, ಅವ್ನು ಭಗವದ್ಗೀತೆ ಸುಡ್ಬೇಕು ಅಂತ ಹೇಳ್ತಿದ್ದಾನೆ ಅಂತ ಇವ್ರು ಇಲ್ಲಿ ಶುರು ಮಾಡಿದ್ರು ಕೆಲವರು. ವಿಷಯ ಗೊತ್ತಾ ನಿಮಗೆ, ಇವರು ಭಗವದ್ಗೀತೆ ಓದಿಲ್ಲ, ಇಲ್ಲ ಬಹುತೇಕರು. ಯಾಕೆ ಅಂದ್ರೆ ಅವ್ರು ಓದಿಲ್ಲ, ಇವ್ರು ಓದಿಲ್ಲ. ಅವ್ರು ಓದಿದ್ರೆ ಅವರು ಆ ಹೇಳಿಕೆ ಕೊಡ್ತಿರ್ಲಿಲ್ಲ, ಇವ್ರು ಓದಿರಿ, ಇವರು ಈ ಹೇಳಿಕೆ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಂಡ ರೀತಿ ಬೇರೆ ಇದೆ. ಇಟ್ ಹ್ಯಾಸ್ ಎ ಡಿಫ್ರೆಂಟ್ ಮೀನಿಂಗ್. ಅದೊಂದು ದೊಡ್ಡ ಸೈನ್ಸ್, ಅದು ವಿಜ್ಞಾನ. ಅದು ಈಗ ನೋಡಿ ಸರ್, ಈಗ ಎಲ್ಲಾ ಧರ್ಮಗಳ ಮಧ್ಯೆ ಕುಸ್ತಿ, ಜಗಳ, ಹೊಡೆದಾಟ ಎಲ್ಲ ಆಗ್ತದೆ. ನನಗನ್ಸೋದು ಯಾವುದೇ ಧರ್ಮದರಾಗ್ಲಿ ಅವರ ಧರ್ಮ ಗ್ರಂಥವನ್ನು ಅವ್ರು ಓದಿಲ್ಲ. 98% ಕೆಲವರು ಓದಿದ್ದಾರೆ, 98% ನನ್ನ ಸೇರಿಸಿದಂಗೆ ಯಾರು ಓದಿಲ್ಲ. ಅದ ಪೇಪರ್ ನಲ್ಲಿ ಬರೋಂಥ ಸುದ್ದಿನ ಕಟ್ಕೊಂಡು ಇವತ್ತು ಕುಸ್ತಿ ಮಾಡೋಂಥದ್ದು, ವಾಟ್ಸಪ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಲಿ ಬರೋ ವಿಚಾರಕ್ಕೆ ಇವತ್ತು ಕುಸ್ತಿನ ಮಾಡ್ತಾರೆ ಅಲ್ವಾ. ಒಂದು ಯಾವುದೇ ಧರ್ಮ ಬುಕ್, ನೀವೆಲ್ಲ ಬುಕ್ನು ಓದಿದಿರಲ್ಲ, ಎಲ್ಲಾರು ಹಿಂಸೆ ಮಾಡಿ ಯಾವ್ದ್ರಲ್ಲ, ಭಗವದ್ಗೀತೆಯಲ್ಲಿ, ಕುರಾನ್ ಎಲ್ಲಾರು ಇದೆಯಾ ಸರ್? ನೋಡಿ, ಒಂದು ವಿಷಯ ಹೇಳ್ತೀನಿ, ಈ ರಿಲಿಜನ್ ಮತ್ತೆ ಜಾತಿ ಇದೆಯಲ್ಲ, ಅದೊಂದು ಮೈಂಡ್ ಸೆಟ್. ನಾನು ಕೂಡ ರಿಲಿಜಿಯಸ್ ಆಗಿ ಬೇಕಾದ ಸ್ಪೀಚ್ ಮಾಡಿ 153 ಸೆಕ್ಷನ್ ಕೇಸ್ ಹಾಕ್ಸ್ಕೊಂಡು ಓಡಾಡಿದ್ದೆ, ಅದು ಪ್ರಶ್ನೆ ಅಲ್ಲ. ಈಗ ಸ್ಪಿರಿಚುವಲ್ ಆಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ನಿಂತ್ಕೊಳ್ಳೋಣ, ಯಾರು ಮುಸ್ಲಿಮ್ಸೇ ಇಲ್ಲ ದೇಶದಲ್ಲಿ, ಬರೀ ಹಿಂದೂಗಳಿದಾರಪ್ಪ, ಮುಸ್ಲಿಮ್ಸ್ ಇಲ್ಲ, ಕ್ರಿಶ್ಚಿಯನ್ಸು ಇಲ್ಲ. ಹಿಂದೂಗಳು ಗಲಾಟೆ ಮಾಡಲ್ವಾ? ಗೌಡ್ರು ಲಿಂಗಾಯತರು ಮಾಡ್ತಾರೆ, ಗೌಡ್ರು ಶೆಟ್ರು ಮಾಡ್ತಾರೆ, ಸಿ ಗೌಡ್ರು ಮಾಡ್ತಾರೆ, ಇನ್ಯಾವ ಬೇರೆ ಬೇರೆ ಉಪಜಾತಿಗಳು ಇದು ಒಂದು ಮೈಂಡ್ ಸೆಟ್. ಬೇಡ, ಬರೀ ಮುಸ್ಲಿಮ್ಸೇ ಇದ್ದಾರೆ, ಹಿಂದೂಗಳಿಲ್ಲ. ಈಗ ಇರಾಕ್ ಬರೀ ಮುಸ್ಲಿಮ್ಸ್, ಅಲ್ಲಿ ಯಾರು ಇಲ್ಲಪ್ಪ, ಅಲ್ಲಿ ಬೇರೆ ಹುಡುಕಿ ಒಂದು 0.5% ಹಿಂದೂಗಳು ಸಿಗಲ್ಲ. ಅಲ್ಲಿ ಮುಸ್ಲಿಮ್ಸ್ ಗಲಾಟೆ ಮಾಡಲ್ವಾ? ಕಡ್ದಾಡಿ, ಕೊಚ್ಚಾಡಿ, ಶೂಟ್ ಮಾಡಿ ಸಾಯಿಸ್ತಾ ಇದಾರೆ. ಅವ್ರು ಏನ್ ಹೇಳಿ, ಸುನ್ನಿ, ಇನ್ನು ಉಪಜಾತಿಗಳು ಬೇಕಾದಷ್ಟಿದ್ದಾವೆ. ಬರೀ ಕ್ರಿಶ್ಚಿಯನ್ ದೇಶಗಳು, ಬರೀ ಕ್ರಿಶ್ಚಿಯನ್ರೇ ಇದಾರೆ, ಯಾರು ಇಲ್ಲ. ಅವರಲ್ಲಿ ರೋಮನ್ ಕ್ಯಾಥಲಿಕ್ಸು, ಅವರು ಇವರು 324 ಉಪಜಾತಿಗಳಿದೆ ಅವರಲ್ವಾ. ಅವ್ರು ಕುಸ್ತಿ ಮಾಡೋದಿಲ್ವಾ? ನೀವು ಇದು ಸುಮ್ಮನೆ ಮೈಂಡ್ ಸೆಟ್. ಬರೀ ಮುಸ್ಲಿಮ್ಸ್ ಇದ್ರೆ ಅವ್ರವ್ರು ಕುಸ್ತಿ ಮಾಡ್ತಾರೆ, ಬರೀ ಹಿಂದೂಗಳು ಅವ್ರವ್ರು ಕುಸ್ತಿ ಮಾಡ್ತಾರೆ. ಯಾರು ಇಲ್ವಾ, ಅವ್ರವ್ರು ಕುಸ್ತಿ ಮಾಡ್ತಾರೆ.
ಟೋಟಲಿ ಕುಸ್ತಿ ಕುಸ್ತಿ ಹೊಡಿಬೇಕು. ಸಿ ಇದೇನಾಗಿದೆ, ಯಾರಿಗೂ ರಿಲಿಜನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಸ್ಪಿರಿಚುಯಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಓಕೆ ಸರ್, ಈಗ ಸಮಯ ಆಗ್ತಾ ಬಂತು. ಈ ಗಣಪತಿನ ನಾವು ಪ್ರತಿಷ್ಠಾಪನೆ ಎಲ್ಲಾ ರೀತಿಯಿಂದ ಮಾಡ್ತೀವಿ, ನೋಡ್ತೀವಿ. ಸಣ್ಣ ಮಕ್ಕಳು ಒಂದು ಗಣಪತಿನ ಬ್ಯಾಗಲ್ಲಿ, ನಾವೆಲ್ಲ ಸ್ಕೂಲಿಗೆ ಬರತ್ತೀವಿ, ನಮ್ಮ ಅಮ್ಮನ ಜಗಳಾಡಿ ಒಂದು ಸಣ್ಣ ಗಣಪತಿನ ಮನೆಗೆ ತಗೋಬೋದು, ಕೊಡ್ತಿರಲ್ಲ ದುಡ್ಡು ಬೈಯರು. ಅದು ಹಂಗಲ್ಲ, ಗಣಪತಿ ತಂದ್ರೆ ಅದು ಸೂಸ್ಲು ಮೀಸ್ಲು ಅಂತ ಎಲ್ಲ ಹೇಳರು. ಮನೆಯಲ್ಲಿ ಅಶುದ್ಧ ಇರಬಾರ್ದು. ನಾವು ಗೌರಿ ಹಬ್ಬ ಗಣಪತಿ ಹಬ್ಬ ಅಂದ್ರೆ ಅವತ್ತೇ ಮಾಂಸ ಮಾಡ್ತಿದ್ವಿ, ಈಗ ಬಿಟ್ಟಿದೆ. ಆದ್ರೆ ಆ ಗಣಪತಿ ತಂದ ದಿವಸನೇ ಮನೇಲಿ ಮಾಂಸ ಸಾರು ಬೇರೆ, ಇದು ನೀಡಬಾರ್ದು, ಅದು ಹಿಂಗೆ ಹಂಗೆಲ್ಲ ಕಥೆ ಹೇಳರು. ಆದ್ರೂ ಕದ್ದು ತಗೊಂಡೋಗಿ ಒಂದೇನೇನೋ ಮಾಡ್ತಾ ಇದ್ವಿ ಅವತ್ತು. ಬಟ್ ಇವತ್ತು ಅವತ್ತು ಮಾನಸಿಕ ಸ್ಥಿತಿ ಹಂಗಿತ್ತು. ನಿನ್ನೆ ನಯನ ಮೋಟಮ್ನವರು ನಮ್ಮ ಇಂಟ್ರೋಲ್ ಮಾತಾಡ್ತಾ ಹೇಳ್ತಾ ಇದ್ರು, ಮನೆಯಿಂದ ಅವ್ರ ತಮ್ಮದಿರಿಬ್ರು ಈ ಗಣಪತಿ ನೋಡಕ್ಕೆಲ್ಲ ಹೋಗಿ ಎಲ್ಲೆಲ್ಲೋ ಬಿದ್ದು ಡಾಮರ್ ಎಲ್ಲ ಬೈಕ್ ಇಟ್ಸ್ಕೊಂಡ್ ಬರ್ತಿದ್ರು. ನಾನು ಹೋಗ್ತಿದ್ದೆ. ಆನಂತರ ಕಂಟ್ರೋಲ್ ಮಾಡಕ್ಕಾಗಿ ನಮ್ಮಮ್ಮ ಮನೇಲೇ ಗಣಪತಿ ಇಟ್ಬಿಟ್ರು, ಹೊರಗೋಗಲ್ಲ ಮಕ್ಕಳು ಅಂತ. ಈಗ ನಮ್ಗೊಂದು ಭಾವನೆ ಆಗಮ್ಮ, ಆ ಗಣಪತಿ ಇಟ್ಟಲ್ಲೆಲ್ಲ ನೋಡು, ಕನಿಷ್ಠ ಒಂದು 5 ಗಣಪತಿ ನೋಡ್ಬಿಟ್ರೆ ಬಹಳ ಮನ್ಸಿಗೆ ಆನಂದ. ನಾನು 5 ಕಡೆ ಹೋಗಿದ್ದೆ ಅಂತ, 4 ಕಡೆ 3 ಕಡೆ ಅಂತ. ಬಟ್ ಇವತ್ತು ಗಣಪತಿ ಉತ್ಸವಗಳು ಅವತ್ತಿನಿಂದ ಗ್ರ್ಯಾಂಡ್ ಆಗಿ ನಡೀತಿದೆ, ಓಕೆ. ಆದ್ರೆ ನೀವು ಗಣಪತಿ ಆಯೋಜಕರಿಗೆ ಅಥವಾ ಗಣಪತಿಯ ಭಕ್ತರಿಗೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನೋಡಿ, ಏನಾಗಿದೆ, ವೇದವ್ಯಾಸರಿದ್ದಾರಲ್ಲ, ಅವ್ರು ಒಂದ್ ಕಡೆ ಹೇಳ್ತಾರೆ, ವೇದವ್ಯಾಸರು, ನಾನು ಇಷ್ಟೆಲ್ಲ ಬಬ್ಬೆ ಹೊಡೆದ್ರು ಕೂಡ ಈ ಜನ ಕೇಳಕ್ ರೆಡಿ ಇಲ್ಲಪ್ಪ ಅಂತ. ವೇದವ್ಯಾಸರೇ ಹೇಳಿದನ್ನು ಕೇಳಕ್ ರೆಡಿ ಇಲ್ಲ ಅಂತ ಹೇಳಿದಾಗ ನೀವು ಚಿಬ್ರದಿ ಪ್ರಶಾಂತ್ ಹತ್ರ ನೀವು ಏನ್ ಹೇಳ್ತೀರಾ ಅಂದ್ರೆ, ಅವ್ರು ಹೇಳಿದ್ ನಿಜವೂ ಕೇಳ್ತಾರಾ? ಅಲ್ಲ, ಎಷ್ಟೋ ಜನ ಅಂದ್ರೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಗಣೇಶನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ದ ಪೀಪಲ್ ಡಸಂಟ್ ವಾಂಟ್ ಟ್ರೂತ್. ಸತ್ಯ ಬೇಡ ಯಾರಿಗೂ ಬೇಕಾಗಿಲ್ಲ, ಸತ್ಯ ಯಾರಿಗೂ ಬೇಕಾಗಿಲ್ಲ. ಅವ್ರಿಗೆ ಏನಾಗಿದೆ ಅಂದ್ರೆ, ಈ ರೀತಿ ಡೊಂಬರಾಟಗಳು, ನಾಟಕ, ಈ ತರದ್ದೇ ಎಲ್ಲ ಬೇಕು. ನೋಡಿ, ಗಣಪತಿ ದೇವರು, ನಿಮ್ಗೊಂದು ಕತೆ ಗೊತ್ತು. ಆತ್ಮಲಿಂಗ ರಾವಣ ತಗೊಂಡು ಹೋಗ್ಬೇಕಾದ್ರೆ ಗಣಪತಿ ದೇವ್ರು ಬರ್ತಾರೆ, ಸ್ನಾನ ಮಾಡ್ಕೊಂಡ್ ಬರುವಾಗ ಮಾರುವೇಷದಲ್ಲಿ ಬಂದಿರ್ತಾರೆ, ಕೊಡ್ತಾರೆ ಕೈಗೆ, ಸ್ನಾನ ಮಾಡ್ಕೊಂಡು ಈಗ ಬರ್ತೀನಿ ಇಡ್ಬೇಡ ಅಂತ ಹೇಳ್ತಾರೆ. ಅವ್ನಿಗೆ ಹೊರ ಸಿಕ್ಕಿರುತ್ತಲ್ಲ, ಇಟ್ಟರೆ ಅಲ್ಲೇ ಇದಾಗ್ಬಿಡುತ್ತದು ಅಂತ ಹೇಳಿ ಐಕ್ಯ ಆಗುತ್ತೆ ಅಂತ. ರಾವಣ ಸ್ನಾನ ಮಾಡಿ ಬರುವಾಗ ಗಣಪತಿ ದೇವ್ರು ಏನ್ ಮಾಡ್ಬಿಡ್ತಾರೆ, ಇಟ್ಬಿಡ್ತಾರೆ. ಬಂದು ಗಣಪತಿ ತಲೆ ಹೊಡಿತಾರೆ. ಇದು ಬಿಡಿ, ಇದು ಕತೆ. ಇದು ಅಂದ್ರೆ ಗಣಪತಿ ದೇವರಿಗೆ ಆತ್ಮಲಿಂಗವನ್ನ ರಾವಣ ರಾಕ್ಷಸನ ಕೈ ಕೊಟ್ರೆ ಜಗತ್ತಿಗೆ ನಾಶ ಆಗತ್ತೆ ಅಂತ ಗೊತ್ತು. ಅಂದ್ರೆ ಪ್ರಬಲವಾದ ಅಸ್ತ್ರವನ್ನ ಯಾರಿಗೆ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಈ ಪಾಕಿಸ್ತಾನದವ್ರ ಕೈಗೆ, ಕಿಮ್ಮಂತರ್ಗೆ, ಇಂತರ ಕೈ ಕೊಟ್ಬಿಟ್ರೆ ಡೇಂಜರ್, ಯಾವ ಬಾಂಬ್ ಆಗ್ತಾರೋ ಗೊತ್ತಿಲ್ಲ. ಹಾಗೆ ರಾವಣನ ಕೈಲಿ ಆತ್ಮಲಿಂಗ ಕೊಟ್ರೆ ಜಗತ್ ನಾಶ ಆಗತ್ತಲ್ಲ ಅಂತ ಗಣಪತಿ ಮಾರುವೇಷದಲ್ಲಿ ಹೋಗಿ ಅದನ್ನ ಕೆಳಗಿಟ್ಟು ಅದನ್ನ ಇದ್ ಮಾಡ್ತಾರೆ. ಅವಾಗ ರಾವಣ ಬಂದು ಗಣಪತಿ ತಲೆಗೆ ಗೊದೆಯಲ್ಲಿ ಹೊಡಿತಾರೆ, ಗಣಪತಿ ತಲೆಗೆ ಏಟಾಗುತ್ತೆ ಅಂತ ಕಥೆ ಎಲ್ಲ ಕೇಳಿದ್ವಿ ನಾವು. ಅಲ್ಲಿ ಗೋಕರ್ಣದಲ್ಲಿ ಹೋದ್ರೆ ಇವತ್ತು ಕೂಡ ಒಂದು ಲಿಂಗದಲ್ಲಿ ಗಣಪತಿ ತಲೆಗೆ ಪೆಟ್ಟು ಬಿದ್ದಿದ್ದು ಅಂತ ಹಿಂಗೆಲ್ಲ ಮುಟ್ಟಿ ತೋರು ಎಲ್ಲ ಕತೆ ಇರ್ಲಿದೆ. ಕತೆ ಏನಾರು ಇರಲಿ, ನೋಡಿ, ಗಣಗಳ ನಾಯಕ ಯಾರು? ದೇವತೆ ಗಣಗಳಿಗೆ ನಾಯಕ ಗಣಪತಿ. ನಾಯಕನ ಪಾತ್ರ ಅದು ಏನು? ಜಗತ್ತು ನಾಶ ಆಗ್ಬಾರ್ದು, ರಾಕ್ಷಸರ ಕೈಗೆ ಸಿಗ್ಬಾರ್ದು, ದುಷ್ಟರ ಕೈಗೆ ಸಿಗ್ಬಾರ್ದು, ದುಷ್ಟ ಕೈಗೆ ವೆಪನ್ಸ್, ಅಧಿಕಾರ ಯಾವ್ದು ಸಿಗ್ಬಾರ್ದು ಅಂತ ಹೇಳಿ ಗಣಪತಿ ದೇವರು ಮಾರುವೇಷದಲ್ಲಿ ಬಂದು ತಾನು ಲಿಂಗ ಕೆಳಗಿಟ್ಟು ತಾನು ಪೆಟ್ಟು ತಿಂತಾರೆ. ಹೌದಲ್ವೋ? ಇದೊಂದು ಸಂದೇಶ. ಆದ್ರೆ ಇವತ್ತು ಗಣನಾಯಕರು ಯಾರು? ನಮ್ಮ ರಾಜಕಾರಣಿಗಳು ಗಣನಾಯಕರಾಗಿದ್ದಾರೆ. ಇವರು ಲೋಕ ಕಲ್ಯಾಣಕ್ಕೋಸ್ಕರ ತಾನು ಪೆಟ್ಟು ತಿಂದು ಗಣಪತಿ ಆತ್ಮಲಿಂಗ ಕೆಳಗಿಟ್ಟು ತಾನು ಪೆಟ್ಟು ತಿಂದು ಜಗತ್ತನ್ನು ಉಳಿಸಿದ್ರು. ಇವತ್ತಿನ ಗಣನಾಯಕರು ಏನ್ ಮಾಡ್ತಾ ಇದ್ದಾರೆ? ತನ್ನ ಉಳಿವಿಗಾಗಿ ಲೋಕಕ್ಕೆ ಪೆಟ್ಟು ಕೊಡ್ತಿದ್ದಾರೆ. ಏನ್ ಹೇಳಿ, ಅಲ್ಲಿ ಉಲ್ಟಾ ಇದ್ ಕೇಸು. ಗಣಪತಿ ತಾನು ಪೆಟ್ಟು ತಿಂದು ಲೋಕ ಉಳಿಸಿದ್ರು, ಇಲ್ಲಿ ಇವ್ರು ಲೋಕಕ್ಕೆ ಪೆಟ್ಟು ಕೊಟ್ಟು ತಾನು ಉಳ್ಕೊಳಕ್ ನೋಡ್ತಾ ಇದ್ದಾರೆ ಗಣನಾಯಕರು. ಆದ್ರೆ ಗಣಪತಿಯ ಒಂದು ಕ್ಯಾರೆಕ್ಟರ್ ಏನಿದೆ, ವಿ ಹ್ಯಾವ್ ಟು ಸ್ಟಡಿ ಇಟ್ ಪ್ರಾಪರ್ಲಿ. ಅದರಿಂದ ಸಂದೇಶ ಇದೆ ಜಗತ್ತಿಗೆ. ಏನಂತ? ನಾನೊಬ್ಬ ಗಣನಾಯಕನ ಆದ ನಂತರ ಲೋಕ ಕಲ್ಯಾಣಕ್ಕೋಸ್ಕರ ತಾನು ನೋವು ಅನುಭವಿಸಿರೋ ಪರವಾಗಿಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ನಾನು ಇರ್ಬೇಕು ಅಂತಕ್ಕಂಥ ಸಂದೇಶ ಕೊಡುತ್ತೆ ಗಣಪತಿ. ಇವತ್ತು ಆ ಸಂದೇಶ ನಾವಿವತ್ತು ನೀವು ಹೇಳಿದಾಗ ಅದನ್ನು ಕೊಡಕ್ ರೆಡಿ ಇದೀವಿ ಅಷ್ಟೇ. ಓಕೆ ಸರ್, ಈಗ ಇಷ್ಟು ಮಾತಾಡಿದ್ರಿ. ನಾನು ಹೇಳಿದೆ ಮಾತಾಡ್ತಾ ಹೋದ್ರೆ 3 ದಿವಸ ಬೇಕಂತ. ಆದ್ರೆ ನೀವೊಂದು ಅಟ್ಲೀಸ್ಟ್ ಒಂದು 5ನೇ ಕ್ಲಾಸ್ ಪಾಸ್ ಆದಾಗ ಅಥವಾ 7ನೇ ಕ್ಲಾಸ್ ಪಾಸ್ ಆದ್ಮೇಲೆ ಗಣಪತಿ ಬಗ್ಗೆ ನೀವು ಅವತ್ತು ಭಕ್ತಿ ಮಾರ್ಗದಲ್ಲಿದ್ರಿ, ಹಂಗಾಗಿ ಎಲ್ಲರ ಪರಿಚಯನೂ ಇದೆ ನಿಮ್ಗೆ, ಗಣಪತಿ ಬಗ್ಗೆನೂ ಪರಿಚಯ ಇದೆ. ಅವತ್ತು ನಡೆದುಕೊಂಡು ಬಂದಂಥದ್ದು ತಾಯಿ ತಂದೆಯ ಆಶ್ರಯದಲ್ಲಿ ನೀವು ಅವತ್ತಿದ್ರಿ. ಆಗ ಊರಲ್ಲಿ ಅಥವಾ ಹೊರಗಡೆ ಎಲ್ಲ ನಡ್ಕೊಂಡು ಬರ್ತಿದ್ದಂಥ ಗಣಪತಿ ಉತ್ಸವಕ್ಕೂ ಇವತ್ತು ಬೆಳಿಗ್ಗೆ ಆದಂಥ
ಕೆಲವು ನೀವು ಬರೋದಿ ದಾರಿನಲ್ಲಿ ಕನಿಷ್ಠ ನಿಮ್ಮೊಂದು 10-15 ಗಣಪತಿ ಪೆಂಡಾಲ್ ಸಿಗ್ತವೆ. ಇವತ್ತಿನ ಗಣಪತಿಯ ಒಂದು ಪ್ರತಿಷ್ಠಾಪನೆಯ ವ್ಯವಸ್ಥೆಗೂ ಏನ್ ಅನಿಸ್ತದೆ ಸರ್? ನಮ್ಮ ಮನೆಯಲ್ಲಿ ಸಣ್ಣದ್ರಲ್ಲಿ ನಾವಿರುವಾಗ ನಮ್ಮ ತಂದೆಯವರು ಗಣಪತಿ ವಿಗ್ರಹನ ಕೂರಿಸ್ತಾ ಇದ್ರು ಚಿಪ್ಪರಗುತ್ತಿಯಲ್ಲಿ. ಇವತ್ತು ಕೂಡ ನಮ್ಮ ಸಣ್ಣದಿಂದ ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಅದನ್ನ ಪಾಲನೆ ಮಾಡಿದ್ವಿ. ಇವತ್ತು ಗಣಪತಿಗೆ ಅಭಿಷೇಕ ಎಲ್ಲ ಆಯ್ತು. ಯಾವುದೇ ನಿಸ್ವಾರ್ಥ, ನಿಷ್ಕಲ್ಮಶ, ನಿಸ್ವಾರ್ಥದ ಭಕ್ತಿ, ಸೆಲ್ಫ್ ಸೆಂಟರ್ಡ್ ಡಿವೋಷನ್ ಅಲ್ಲ, ಸೆಲ್ಫ್ ಲೆಸ್ನೆಸ್ ಡಿವೋಷನ್. ಏನು ಬೇಡ್ಕೊಂಡಿದ್ದಿಲ್ಲ. ಗಣಪತಿಗೆ ನಮಸ್ಕಾರ ಮಾಡಿದ್ದು, ಅಭಿಷೇಕ ಮಾಡಿದ್ದು, ಕೈ ಮುಗಿ ಬಂದಿದ್ದು ಅಷ್ಟೇ. ಅದ್ ಕೊಡು, ಇದು ಕೊಡು, ಅದ್ ಕೊಡು. ನೋ, ನಾವು ಗಣಪತಿಗೆ ನಾವು ಅಡ್ವೈಸ್ ಮಾಡೋದು ಬೇಡ, ಟ್ಯೂಷನ್ ಕೊಡೋದು ಬೇಡ. ಅವ್ನ ಜಗತ್ತೊಡೆ, ಅವನಿಗೆ ನಾವು ಪಾಠ ಹೇಳ್ಕೊಡೋದು ಬೇಡ. ಇದು ಕೊಡಪ್ಪ ಅವನಿಗೆ, ಗಣೇಶನಿಗೆ ಇದು ಕೊಡು, ಅದು ಕೊಡು, ಇವ್ರಿಗೆ ಇದು ಕೊಡು ಅಂತ. ಈ ನೋಸ್ ಎವ್ರಿಥಿಂಗ್. ಅವ್ನಿಗೆ ಯಾರಿಗೆ ಏನ್ ಕೊಡ್ಬೇಕು ಗೊತ್ತಿದೆ. ನಿಸ್ವಾರ್ಥವಾದ ಭಕ್ತಿಯನ್ನ ಮಾಡೋದು ಕಡಿಮೆ ಆಗಿದೆ. ಏನಾಗಿದೆ, ದೇವಸ್ಥಾನಕ್ಕೆ ಬರ್ತಾರಲ್ಲ ಬರೋರು ಎಲ್ಲರೂ ಕೂಡ ಏನೋ ಸ್ವಾರ್ಥ ಇಟ್ಕೊಂಡು ಬರ್ತಾರೆ. ಈ ಗಣಪತಿ ಪೆಂಡಾಲಿಗೆ ಹೋಗ್ಬೇಕಾದ್ರೆ ಮಗು ಮೊದಲೇ ಹೇಳ್ಕೊಟ್ಬಿಡ್ತಾರೆ. ಶಾಲೆಗೆ ಹೋಗೋ ಮಗುಗೆ, ನೋಡು ನಿನ್ ಕರೆಕ್ಟ್ ಕೈ ಮುಗಿ 80 ಮಾರ್ಕ್ಸ್ ಬರುತ್ತೆ ನಿಂಗೆ ಅಂತ, 80 ಮಾರ್ಕ್ಸ್ ಬರುತ್ತೆ, ಡಿಸ್ಟಿಂಕ್ಷನ್ ಪಾಸ್ ಆಗ್ತೀಯಾ, ಗಣಪತಿ ಅಡ್ಬೀಳು ಅಂತ ಬೀಳಿಸ್ತಾರೆ. ಅವನು ಅಡ್ ಬೀಳ್ತಾನೆ. ಅವನು 10ನೇ ಕ್ಲಾಸ್ ಹೋಗೋದಂಗೆ 80 ಮಾರ್ಕ್ಸ್ ಬರೋದೇ ಇಲ್ಲ ಅವನಿಗೆ. ಅವನಿಗೆ ಏನಾಗುತ್ತೆ ಅಂದ್ರೆ ಗಣೇಶನಲ್ಲಿ ನೋಡಿ, ನೀವು ಕೇಳಿದ್ದು ಅವನಿಗೆ ಏನಾಗುತ್ತೆ ಪರಿಸ್ಥಿತಿ ಅಂದ್ರೆ, ದೇವರಿಗೆ ಕೈ ಮುಗಿದ್ರೆ ನನಗೆ 80 ಮಾರ್ಕ್ಸ್ ಬರುತ್ತೆ ಅಂತ ಅವನ ತಲೆಯಲ್ಲಿರುತ್ತೆ. ಯಾವಾಗ ಅವನು ಡಿಸ್ಟಿಂಕ್ಷನ್ ಪಾಸ್ ಆಗುದಿಲ್ವೋ ಅವನಿಗೆ ದೇವ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಹೌದು, ಖಂಡಿತ. 48 ದಿನ ಮಾಡು, ನಿನಗೆ ವ್ರತ ಮಾಡು, ನಿಂಗೆ ಇದಾಗುತ್ತೆ ಅಂತ ಹೇಳ್ಬಿಟ್ರೆ ಅವ್ನು ಮಾಡ್ತಾನೆ. ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ 48 ದಿನ ಅವನು ಆಸ್ತಿಕ, 49ನೇ ದಿನಕ್ಕೆ ಅವನ್ನೆಲ್ಲ ರುದ್ರಾಕ್ಷಿಯಲ್ಲಿ ಕಿತ್ತು ಬಿಸಾಕಿ ನಾಸ್ತಿಕ ಆಗ್ಬಿಡ್ತಾನೆ. ಖಂಡಿತ. ಸೊ ಒಬ್ಬ ಒಳ್ಳೆ ವ್ಯಕ್ತಿ ಸುಮ್ನೆ ಕೈ ಮುಕ್ಕೊಂಡು ಹೋಗ್ತಿದ್ದ ವ್ಯಕ್ತಿನ ಇವರು ನಾಸ್ತಿಕರು ಮಾಡಿದ್ದಲ್ಲ ಧರ್ಮಕ್ಕೆ. ಅಂದ್ರೆ ಸ್ವಾರ್ಥದ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ನಂಗೆ ಅದ್ ಕೊಡು, ಇದು ಕೊಡು, ನಂಗೆ ಏನಾದ್ರು ಒಂದು ಅಪೇಕ್ಷೆ ಇಟ್ಕೊಂಡು ಅಥವಾ ಯಾವ್ದಾರು ಒಂದು ನಿರೀಕ್ಷೆ ಇಟ್ಕೊಂಡು ಭಗವಂತನಿಗೆ ಕೈ ಮುಗಿಯೋದು. ನಥಿಂಗ್. ನಮ್ಮ ಕರ್ತವ್ಯ. ಈಗೆಲ್ಲ ಅಲಂಕಾರ ಮಾಡಿದ್ದಾರೆ. ನೀವು ನೋಡಿದಾಗ 10-15 ಗಣಪತಿ ಸಿಕ್ತು, ವಿಗ್ರಹಗಳು ಸಿಕ್ತು ನೋಡು, ಎಲ್ಲ ಅಲಂಕಾರ ಮಾಡಿದ್ದಾರೆ. ಅದೆಲ್ಲ ಹೊರಗಡೆ ಬಾಹಿರಿಕ ಅಲಂಕಾರಗಳದು. ಇದು ಆತ್ಮ ಅಲಂಕಾರ ಆಗ್ಬೇಕು, ದೇಹ ಅಲಂಕಾರ ಆಗ್ಬಾರ್ದು. ನೋಡಿ, ನಮ್ಮಲ್ಲಿ ಹೇಳ್ತೀವಿ, ಈಗ ತುಂಬಾ ಹೂವು ಹಾಕಿದ್ರು ಒಂದ್ ಕಡೆ, ಪುಷ್ಪ ಅಲಂಕಾರ ಅಂತ. ನಮ್ಮಲ್ಲಿ ಭಟ್ರಿಗೆ ಬಂದ್ಬಿಟ್ರೆ ಭಾರಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಪುಷ್ಪ ಅಲಂಕಾರ ಚೆನ್ನಾಗಿದೆ ಅಂತ. ಆಯ್ತು, ಅವರಿಗೆ ದೇವ್ರ ಮೇಲೆ ಕಾನ್ಸಂಟ್ರೇಷನ್, ಹೂವಿನ ಅಲಂಕಾರದ ಮೇಲೆ ಕಾನ್ಸಂಟ್ರೇಷನ್ ಬಂದವರಿಗೆ. ಹೂವನ್ನೇ ಹೊಗಳೋದು, ದೇವ್ರು ನೋಡ್ಲೇ ಇಲ್ಲ ಅವರು, ಅಲಂಕಾರನೇ ನೋಡಿದ್ದು. ನಮ್ಮಲ್ಲಿ ಕೃಷ್ಣ ಗೀತೆಯಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಪುಷ್ಪ ಅಲಂಕಾರ ಅಂದ್ರೆ ನಮ್ಮ ಹೃದಯ ಇದೆಯಲ್ಲ, ಇದು ಈ ತರ ಕಮಲದ ಮೊಗ್ಗು ಹೀಗಿರುತ್ತಂತೆ, ಈ ತರ ಇರುತ್ತೆ ಹೃದಯ. ಇದನ್ನ ಏನ್ ಮಾಡ್ಬೇಕು ನಾವು? ಅರಳಿಸ್ಬೇಕೀಗ. ಹೃದಯ ಎಂಬ ಪುಷ್ಪ ಇದೆಯಲ್ಲ ಒಳಗಡೆ, ಅದನ್ನ ಅರಳಿಸ್ಬೇಕು. ಅದನ್ನ ಅರಳಿಸಿದ್ರೆ ಅಲ್ಲಿ ಗಣಪತಿ ಬಂದು ಕುತ್ಕೋತಾನೆ. ಅದು ಪುಷ್ಪ ಅಲಂಕಾರ. ಆಕ್ಚುಲಿ ಆಧ್ಯಾತ್ಮಿಕ ಚಿಂತನೆ ಪುಷ್ಪ ಅಲಂಕಾರ ಅಂದ್ರೆ ಇದು. ಈ ಮಾರ್ಕೆಟಿಂಗ್ ತಗೊಂಡ್ ಹೂನೆಲ್ಲ ಹಾಕ್ಬಿಡೋದಲ್ಲ, ಅದು ಪುಷ್ಪ ಅಲಂಕಾರ ಅಲ್ಲ. ಅದೀಗ ಭಕ್ತಿ ಮಾರ್ಗ, ಅಧ್ಯಾತ್ಮ ದಾರಿಲಿ ಬರುವಾಗ ಈ ಪುಷ್ಪ ಅಲಂಕಾರ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿರೋದೆಲ್ಲ ಮಾಡೋಗಿದೆ, ಅದಲ್ಲೇ ಬಾಕಿ, ಅದು ಅರಲ್ಲೇ ಇಲ್ಲ, ಇನ್ನು ಉಳಿದೆಲ್ಲ ಅರಳಿದೆ. ಅಂದ್ರೆ ನಮಗೆ ನಿಜವಾಗ್ಲೂ ಪುಷ್ಪ ಅಲಂಕಾರ ಆಗಬೇಕು. ಪುಷ್ಪ ಅಲಂಕಾರ, ಪುಷ್ಪ ಇಲ್ಲಿಂದ ನಮ್ಮ ಹೃದಯದ ಪುಷ್ಪ ಇದೆಯಲ್ಲ, ಇದನ್ನ ಅರಳಿಸಿ ಅದರಲ್ಲಿ ಗಣಪತಿಯನ್ನು ಅಲಂಕಾರ. ಅದೇ ಇವತ್ತಿನ ದಿನ, ಅವತ್ತು ಕಷ್ಟ ಇತ್ತು, ಒಂದು ಕಾಯಿ ತರಕ್ಕೂ ದುಡ್ಡಿಗೆ ಕಷ್ಟ ಇತ್ತು. ಪೂಜೆ ಮಾಡೋದು, ಮನೆಯಲ್ಲಿ ಸುತ್ತಮುತ್ತಿದ್ದು ಹೂವನ್ನು ತಗೊಂಡ ಗಣಪತಿಗೆ ಮುಡಿಸಂತ ಈ ತರ ಎಲ್ಲ ಇತ್ತು. ಇವತ್ತೊಂಚೂರು ಆರ್ಥಿಕವಾಗಿ ಪರವಾಗಿಲ್ಲ ಮನುಷ್ಯರು. ಅದು ನೀವು ಹೇಳಂಗೆ ಪ್ರೀತಿಗೆ, ದೇವರ ಮೇಲಿರೋ ಭಕ್ತಿಗೆ ಪೂಜೆ ಮಾಡ್ತಾರೋ ಅಷ್ಟೆಲ್ಲ ಅಲಂಕಾರ, ಡೋಮ್ ಇದನ್ನೆಲ್ಲ, ಅಥವಾ ಒಂದು ಶೋಕಿಗೆ ಅಥವಾ ಇನ್ನೊಂದು ಬೇರೆಯವ್ರ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಮಾಡೋಂಥದ್ದು ಇದೆಯಲ್ಲ, ಅದು ಎಷ್ಟು ಸರಿ ಸರ್? ಅದು ದೇವರಿಗೋಸ್ಕರ ದೇವ್ರನ್ನ ಪೂಜೆ ಮಾಡೋದು ಬೇರೆ, ನನಗೋಸ್ಕರ ದೇವ್ರ ಪೂಜೆ ಮಾಡೋದು ಬೇರೆ. ಗಣಪತಿಗೋಸ್ಕರ ಗಣಪತಿ ಪೂಜೆ ಮಾಡೋದು ಅಂದ್ರೆ ಅದು ವೆರಿ ಸಿಂಪಲ್. ನೀವು ಗುಡಿ ಕಟ್ಟೋದು, ಗೋಪುರ ಕಟ್ಟೋದು, ಇದೆಲ್ಲ ಯಾವ್ದು ಅವಶ್ಯಕತೆ ಇರಲ್ಲ. ಗಣಪತಿ ದೇವರಿಗೋಸ್ಕರ ಗಣಪತಿ ಪೂಜೆ ಮಾಡೋದು ಹೇಗೆ ಅಂದ್ರೆ, ಗಣಪತಿ ದೇವರ ವಿಚಾರಧಾರೆಗಳು ನನ್ನ ಜೀವನದೊಳಗೆ ಬರಬೇಕು. ಗಣಪತಿ ದೇವರ ವಿಚಾರಧಾರೆಗಳು ನನ್ನ ಜೀವನದ ಒಳಗೆ ಬಂದಾಗ ಅದು ಗಣಪತಿಗೋಸ್ಕರ ಗಣಪತಿಯ ಪೂಜೆ ಅಷ್ಟೇ. ಇಲ್ಲ ಅಂದ್ರೆ ನನಗೋಸ್ಕರ ದೇವ್ರ ಪೂಜೆ ಮಾಡೋದು, ನಂಗೆ ಅದು ಕೊಡು, ಇದು ಕೊಡು, ನನ್ನ ಮಕ್ಳಿಗೆ ಕೊಡು, ಹೆಂಡತಿ ಕೊಡು, ಅವ್ರಿಗೆ ಕೊಡು, ಇವ್ರಿಗೆ ಕೊಡು ಅಂತೆಲ್ಲ ಅಲಂಕಾರ ಮಾಡಿ ಕಟ್ಟಿ ಅದ್ ಮಾಡ್ತೀವಲ್ಲ, ಇದು ನಮಗೋಸ್ಕರ ಮಾಡೋ ಪೂಜೆ. ಆದ್ರೆ ಹಿಂದೆ ಏನಾಗಿತ್ತು ಅಂದ್ರೆ, ಪ್ರತಿಮಾ ಪೂಜೆ ಇರಲಿಲ್ಲ, ನಮ್ಮ ವೇದಗಳ ಕಾಲದಲ್ಲಿ ಇರಲಿಲ್ಲ. ಪ್ರತಿಮಾ ಪೂಜೆ ಅನ್ನೋದು ಇರಲಿಲ್ಲ, ವಿಗ್ರಹ ಪೂಜೆ ಎಲ್ಲ ಇರಲಿಲ್ಲ. ಆಮೇಲೆ ವಿಗ್ರಹ ಪೂಜೆ ಬಂದದ್ದು. ಆ ಲಿಂಗದಲ್ಲೇ ವಿಗ್ರಹವನ್ನ ಲಿಂಗನೇ ವಿಗ್ರಹ ಅಂತಿತ್ತು.
ನಿಮ್ಗೆ ಯಾವುದೇ ಶಿವ, ವಿಷ್ಣು, ಪಾರ್ವತಿ, ಬ್ರಹ್ಮ, ಕೊಲ್ಲೂರು ಮೂಕಾಂಬಿಕ ವಿಗ್ರೂಪದಲ್ಲಿ ಇದೆ, ಮಂಗಳದೇವಿ ವಿಗ್ರೂಪದಲ್ಲಿ ಇದೆ, ಕಟೀಲ ವಿಗ್ರೂಪದಲ್ಲಿ ದುರ್ಗೆ ಇದ್ದಾಳೆ. ಸೊ ಭೈರವ, ವೀರಭದ್ರ ಯಾವುದೇ ಇದ್ರು ಕೂಡ ಎಲ್ಲದನ್ನು ಲಿಂಗಕ್ಕೆ ಆಹ್ವಾನ ಮಾಡಿ ಅಲ್ಲಿ ಸನ್ನಿಹಿತಾಗಿ ಅಲ್ಲಿ ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಈ ಕ್ರಮ ಇದ್ದಿದ್ದು. ನಂತರ ವಿಗ್ರಹ ಪೂಜೆ ಬಂತದಿರ್ಲಿ, ಇನ್ ತಪ್ಪೇನಿಲ್ಲ. ಗಾಂಧೀಜಿಯವರ ಫೋಟೋ ಇಟ್ಟು ಪೂಜೆ ಮಾಡೋದು ತಪ್ಪೇನಿಲ್ಲ. ಯಾಕಂದ್ರೆ ಗಾಂಧೀಜಿಯವರ ಫೋಟೋ ಇಟ್ಟು ಅವರ ಕಲ್ಪನೆ, ಅವರ ನೆನಪು, ಅವರ ಯೋಚನೆ ಮಾಡ್ಲಿಕ್ಕೆ ಒಂದು ಫೋಟೋ ಬೇಕು, ಇರ್ಲಿ, ಆ ಫ್ಯೂಚರ್ಸ್ ಇಟ್ಕೊಳಲ್ಲ. ಹಾಗಂತ ಗಾಂಧೀಜಿಯವರ ಫೋಟೋ ಇಟ್ಟು ಗಾಂಧಿ ಜಯಂತಿ ಮಾಡಿ ಇಲ್ಲಿ ಬರೀ ನಾನು ನೋಡಿದ್ದೀನಿ ಗಾಂಧಿ ಜಯಂತಿ ದಿನ ಗಾಂಧೀಜಿ ಏನೇನು ಮಾಡಬೇಡ ಅಂತ ಹೇಳಿದ್ರು ಅದನ್ನ ಮಾಡೋರೇ ವೇದಿಕೆಯಲ್ಲಿ ಜಾಸ್ತಿ ಕೂತಿರ್ತಾರೆ. ಹೌದು, ಖಂಡಿತವಾಗಿ ಅವರೇ ಇರ್ತಾರೆ ಹೆಚ್ಚಾಗಿ, ಅವರೇ ಗಾಂಧಿ ಜಯಂತಿ ಮಾಡೋದು. ಇವತ್ತು ಗಣಪತಿ ಹಬ್ಬದಲ್ಲಿ ಗಣಪತಿ ದೇವ್ರು ಏನೇನು ಮಾಡಬೇಡ ಅಂತ ಹೇಳಿದ್ರು ಅದನ್ನ ಏನ್ ಹೆಚ್ಚಾಗಿ ಮಾಡ್ತಾರೆ, ಅವ್ರದ್ದೇ ಆರ್ಭಟ ಜಾಸ್ತಿ. ಅವರು ಮೊನ್ನೆ ಪರಿಸರ ದಿನಾಚರಣೆ ದಿವಸ ಒಂದು ಸ್ಲೋಗನ್ ಕಳಿಸಿದ್ರು ಯಾರು ನನಗೆ. ಬೆಳಿಗ್ಗೆ ಮಂತ್ರಿ ಬಂದು ಗಿಡ ನೆಟ್ರಂತೆ, ಮಧ್ಯಾಹ್ನ ಆ ಗಿಡನ ಕುರಿ ತಿಂತಂತೆ, ರಾತ್ರಿ ಅದೇ ಮಂತ್ರಿ ಬಂದು ಕುರಿನೇ ತಿಂದಂತೆ. ಅಲ್ಲಿಗೆ ಪರಿಸರ ದಿನಾಚರಣೆ. ಓಕೆ ಸರ್, ಮಾತಾಡ್ತಾ ಹೋದ್ರೆ ಇನ್ನೂ ಇದೆ. ಕೊನೆಯದಾಗಿ ಈ ಒಂದು ಗಣೇಶ ಉತ್ಸವದಲ್ಲಿ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇರುವ ಹಾಗೆ ಇಡೀ ವಿಶ್ವದ ಜನ, ಈಗ ಧರ್ಮ ಜಾತಿ ಬಿಟ್ಟುಬಿಡಿ, ಇಡೀ ವಿಶ್ವದಲ್ಲಿರುವ ಜನತೆ ಈ ಒಂದು ಗಣೇಶ ಸಂದರ್ಭದಲ್ಲಿ ಹೇಗಿರ್ಬೇಕು, ಅದರಲ್ಲಿ ವಿಶೇಷವಾಗಿ 65% ಯಂಗ್ಸ್ಟರ್ಸ್ ಇದ್ದಾರೆ ಅಲ್ವಾ, ಅವರು ಇವತ್ತು ಆಧ್ಯಾತ್ಮಿಕ ಚಿಂತನೆ ಬೇಕು, ಅದು ಈ ಜಗತ್ತನ್ನ, ಈ ದೇಶವನ್ನ ಉಳಿಸ್ತಕ್ಕಂಥದ್ದು ಅವರು ಮುಂದಿನ ದಿನಗಳಲ್ಲಿ. ರಾಜಕೀಯ ಇರ್ಬೋದು, ಚುನಾವಣೆ ಇರ್ಬೋದು, ಏನೇ ಆಗಲಿ ಅಂತ ಯುವಕರಿಗೆ ಏನ್ ಸಲಹೆ ಹೇಳ್ತೀರಿ ಸರ್? ಈಗ ನಮ್ಮ ಶುರುವಲ್ಲೇ ಒಂದು ಮಾತು ಹೇಳಿದ್ವಿ, ಗಣಪತಿಯನ್ನ ನಿರ್ವಿಘ್ನ ವಿನಾಯಕ ಅಂತ ಕರೀತಾರೆ, ವಿಘ್ನಗಳ ನಾಶ ಮಾಡುವ. ನಮ್ಮ ಯುವಶಕ್ತಿ ಇರ್ಬೋದು, ಅಥವಾ ಅದು ಹಿಂದುವೋ, ಮುಸ್ಲಿಮೋ, ಕ್ರಿಶ್ಚಿಯನ್ನೋ ಪ್ರಶ್ನೆ ಜಾತಿ ಬರೋದಿಲ್ಲ, ಅಲ್ಲಿ ಯಾವುದೇ ಪಕ್ಷ ಬರೋದಿಲ್ಲ. ಎಲ್ಲರಿಗೂ ನಾವು ಹೇಳೋದಿಷ್ಟೇ, ನಮ್ಮ ಜೀವನದಲ್ಲಿರೋ ವಿಘ್ನಗಳು ಯಾವುದು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ಗೆ ಯಾವ್ದು ವಿಘ್ನ ಇದೆ ಅಂತ ಹೇಳಿ, ನಮ್ಮಲ್ಲಿರೋ ದುಶ್ಚಟಗಳು ನಮ್ಗೆ ಗೊತ್ತು, ಕೆಟ್ಟ ಬುದ್ಧಿಗಳು ನಮಗೆ ಗೊತ್ತು. ಅದನ್ನ ಒಂದು ಗಣಪತಿ ಹಬ್ಬದಲ್ಲಿ ಒಂದನ್ನ ಬಿಡಕ್ ಪ್ರಯತ್ನ ಪಡಿ. ಎಲ್ಲದೂ ಬೇಡ, ಈ ಹಬ್ಬದಲ್ಲಿ ಒಂದು ಬಿಡಿ ಸಾಕು, ಸಂಕಲ್ಪ ಮಾಡಿ. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಭಟ್ರ ಸಂಕಲ್ಪ ಮಾಡಿ ಅಂತೀವಿ. ಆಕ್ಚುಲಿ ಭಟ್ರ ಸಂಕಲ್ಪ ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಸಂಕಲ್ಪ ನಾವೇ ಮಾಡಬೇಕು. ನಾವು ಭಟ್ರಿಗೆ ಹೇಳೋ ಸಂಕಲ್ಪ ಮಾಡಿ ಅಂತ ತಪ್ಪೋದು. ನಮ್ಮ ಸಂಕಲ್ಪ ನಾವೇ ಮಾಡ್ಕೋಬೇಕು. ಏನ್ ಸಂಕಲ್ಪ ಅಂದ್ರೆ ಟೇಕಿಂಗ್ ಎ ಓತ್ ಇನ್ ಫ್ರಂಟ್ ಆಫ್ ಗಾಡ್, ದೇವ್ರ ಮುಂದೆ ಓತ್ ತಗೊಂಡಂಗೆ. ಆ ಗಣಪತಿ ದೇವರ ಮುಂದೆ ಈ ವರ್ಷ ನಿಜವಾಗ್ಲೂ ಗಣಪತಿ ಭಕ್ತರಾಗಬೇಕು ಅನ್ನೋ ಆಸೆ ಇದ್ರೆ ಒಂದು ಕೆಲಸ ಮಾಡಿ, ಗಣಪತಿ ದೇವರೇ, ಇವತ್ತಿಂದ ನಾನು ಇಂಥ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದೆ ಅಥವಾ ಯೋಚನೆ ಮಾಡ್ತಿದ್ದೆ, ಹೊಟ್ಟೆ ಕಿಚ್ಚ, ದ್ವೇಷ, ಅಸೂಯೇನೋ, ಲಂಚ, ಭ್ರಷ್ಟಾಚಾರ ಮಾಡ್ತಿದ್ದೆ, ದೇಶಕ್ಕೆ ಅನ್ಯಾಯ ಮಾಡ್ತಿದ್ದೆ, ಏನೋ ಇರುತ್ತಲ್ಲ, ನಾನು ಇವತ್ತಿನ ನಾನು ಬಿಡ್ತೀನಿ ಅಂತ ಏನಾದ್ರು ಹೇಳಿಬಿಟ್ಟು ಸಂಕಲ್ಪ ಮಾಡಿದ್ರೆ ಆ ಗಣಪತಿ ದೇವರಿಗೆ ಖುಷಿಯೋ ಖುಷಿ ಅಲ್ಲ. ಇನ್ನೂ ಗಮ್ಮತ್ತಿದೆ, ನಂಗೊಂದು ಸ್ವಾಮೀಜಿ ಒಂದು ಜೋಕ್ ಹೇಳಿದ್ರು, ಕಾಮಿಡಿ ಗಣಪತಿ ಬಗ್ಗೆ. ಅಂದ್ರೆ ಕಾಲ್ಪನಿಕ ಜೋಕ್ ಇದು, ಸೀರಿಯಸ್ನೆಸ್ ಇಲ್ಲ, ಮತ್ತೆ ಜೊತೆಗೆ ಸತ್ಯ ಅಲ್ಲ. ಒಂದು ಸ್ಪೀಚ್ ಅಲ್ಲಿ ಹೇಳಿದ್ದು, ನಿಮ್ಗೆ ನಂಬ್ತಿರೋ ಬಿಡ್ತಿರೋ, ಮುಖ್ಯಮಂತ್ರಿಗಳು ಕೂತಿದ್ರು, ಭಾರಿ ಹಿಂದಿನ ಇದು, ಶೃಂಗೇರಿಯಲ್ಲಿ. ಏನು ಅಂದ್ರೆ ಕೈಲಾಸದಲ್ಲಿ ಶಿವ ಒಂದಿಷ್ಟು ಮೂರ್ತಿಗಳು ಮಾಡ್ತಾನಂತೆ, ಎಲ್ಲ ಮೂರ್ತಿಗಳು ಕೆತ್ತಿಟ್ಬಿಡ್ತಾನೆ. ಕಲ್ಪನೆ ಸುಮ್ಮನೆ, ಕೆತ್ತಿ ತಪಸ್ಸಿಗೆ ಹೋಗ್ಬಿಡ್ತಾನೆ. ಅದರಲ್ಲಿ ಕೆಲವು ಮೂರ್ತಿಗಳಿಗೆ ಬ್ರೈನ್ ಇನ್ನೂ ಮಾಡಿರಲ್ಲ, ಸ್ವಲ್ಪ ಮೂರ್ತಿ ಇರಲ್ಲ. ಈ ಗಣಪತಿ ದೇವರು ಬಂದ ತಕ್ಷಣ ಏನ್ ಮಾಡ್ತಾರಂತೆ, ಸೇವಕರನ್ನ ಕರೆದೈ, ಇದೆಂತ ಮೂರ್ತಿಗಳಲ್ಲಿ ಇದೆ ದೇವಲೋಕದಲ್ಲಿ, ಅಲ್ಲ ಅದು ಅಪ್ಪಾಜಿ ಕೆತ್ತಿಟ್ಟಿದೆ, ಅದೆಲ್ಲ ಭೂಲೋಕದ ಮನುಷ್ಯರಲ್ಲ, ಭೂಲೋಕ ಕಳಿಸ್ಬಿಡಿ ಅಂತ. ಅದನ್ನ ತಗೊಂಡೋಗಿ ಭೂಲೋಕಕ್ಕೆ ಇಟ್ಟು ಬಂದ್ರೆ ಯಾರು, ಈ ಸೇವಕರು. ಆಮೇಲೆ ಶಿವ ಬಂದ್ರಂತೆ. ಶಿವ ಬಂದು ಕೇಳ್ತಾನೆ, ಎಲ್ಲಿ ಮರೆ ಮೂರ್ತಿಗಳು? ಅದು ಗಣಪತಿ ಸ್ವಾಮಿ ಅವ್ರು ಹೇಳಿದ್ರು, ಭೂಲೋಕ ಕಳಿಸ್ಬಿಡಿ. ಅಯ್ಯೋ ಮಾರ್ಯ, ಅದ್ರಲ್ಲಿ ಕೆಲವುದಕ್ಕೆ ನಮ್ಮ ಬ್ರೈನೇ ಹಾಕಿರಲ್ಲ, ಇನ್ನು ಮೆದ್ಲೆ ಹಾಕಿಲ್ಲ, ಕೇಳಿಸ್ಬಿಟ್ರಲ್ಲ ಅಂತ. ಅಲ್ಲಲ್ಲ, ಹೇಳ್ತೀನಿ ಕೇಳಿ, ಇದು ಚೆನ್ನಾಗಿದೆ. ಆಮೇಲೆ ಅನಾಹುತ ಆಯ್ತು, ಅಲ್ಲಿಂದ ಮಾಡೋದು. ಈಗ ಫಸ್ಟ್ ಹೋಗಿ ವಾಪಸ್ ತಗೊಬನ್ನಿ ಅಂತ ಅವ್ರು ಬಂದ್ರಂತೆ. ಶಿವಗಣ ಎಲ್ಲ ಇಡೀ ಪ್ರಪಂಚ ಸುತ್ತಿದ್ರೆ ಎಲ್ಲೂ ಇಲ್ಲ, ಭಾರತಕ್ಕೆ ಬಂದ್ರೆ ಎಲ್ಲೂ ಇಲ್ಲ, ಲಾಸ್ಟಿಗೆ ಇಂಡಿಯಾಕ್ಕೆ ಬಂದ್ರೆ, ಇದು ಕರ್ನಾಟಕಕ್ಕೆ ಬಂದ್ರೆ ಅಲ್ಲೂ ಇಲ್ಲ. ಲಾಸ್ಟಿಗೆ ನೋಡ್ತಾರಂತೆ ವಿಧಾನಸೌಧದಲ್ಲಿ ಕೂತ್ಬಿಟ್ಟಿದೆ 224. ಅದ್ರ ಕೆಲವು ಕೂತ್ಬಿಟ್ಟಿದೆ, ಬ್ರೈನೇ ಇಲ್ಲ ಅಂತ. ಅಯ್ಯೋ ಮಾರಿ, ಇಲ್ಲಿ ಕೂತಿದ್ದೀವಿ, ಎಂತ ಜಾಗದ ಕೂತಿದ್ದೀರಾ ನೀವು? ಚೇ ನಮ್ಮ ಅಪ್ಪಾಜಿ ಬ್ರೈನ್ ಹಾಕಿಲ್ಲ ಅಂತ, ನೀವು ದಯವಿಟ್ಟು ಮೆದುಳು ಕೂರ್ಸಿಲ್ಲ ಅಂತ ನಿಮಗೆ, ನೀವು ದಯವಿಟ್ಟು ವಾಪಸ್ ಬನ್ನಿ ಅಂತ. ಬಾರಿ ಡೇಂಜರ್, ಇಲ್ಲಿ ಕೂರ್ಬೇಡಿ, ಇಲ್ಲಂತೂ ಕೂರ್ಬೇಡಿ ವಿಧಾನಸೌಧದಲ್ಲಿ ಅಂತ. ಅದಕ್ಕೆ ಅವ್ರು ಹೇಳಿರಂತ ಗೊತ್ತಾ, ಇಲ್ಲಿ ವಿಧಾನಸೌಧದಲ್ಲಿ ಇರ್ಲಿಕ್ಕೆ ಮೆದ್ಲೇನ್ ಬೇಡ, ಹೋಗಿ ಅಂದ್ರೆ
ಬಾಡಿ ಇದ್ರೆ ಸಾಕು ಅಂತ ತಮಾಷೆಗೆ ಇರ್ಲಿ. ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ಸುಮ್ಮನೆ ಸ್ವಾಮೀಜಿ ಅವರು ಹೇಳಿದ ಜೋಕ್, ಕಾಲ್ಪನಿಕ ಜೋಕ್. ಎಲ್ಲರೂ ಹಾಗಿಲ್ಲ. ವಿಧಾನಸೌಧದಲ್ಲಿ ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಇದ್ದವರಿದ್ದಾರೆ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಒಂದು ಶಾಸನ ಸಭೆ, ವಿಧಾನಸೌಧನೋ ಪಾರ್ಲಿಮೆಂಟ್ ಅಂತಲ್ಲಿ ಹೋಗುವವರು ತುಂಬಾ ತಿಳುವಳಿಕೆ ಇರೋ ಜ್ಞಾನಿಗಳು ಹೋಗ್ಬೇಕು, ದ್ವಿಜರು ಹೋಗ್ಬೇಕು. ದ್ವಿಜ ಅಂದ್ರೆ 2 ಜನನ, ಫಸ್ಟ್ ಬತ್ ದಿ ಮದಸ್ವಮ್, ನೆಕ್ಸ್ಟ್ ಬತ್ ದಿ ವಿಸ್ಡಮ್. 2ನೇ ಜನನ ಆದ್ರೆ ಅಲ್ಲಿಗೆ ಹೋಗ್ಬೇಕು. ಏನು ತಿಳುವಳಿಕೆ ಇಲ್ಲದಲ್ಲಿ ಹೋದ್ರೆ 140 ಕೋಟಿ ಜನರ ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಒಂದು ಜಾಗ ಅದು. ಅವ್ರು ತಗೊಳ್ಳಂತ ಒಂದು ಸಣ್ಣ ತೀರ್ಮಾನ ಇಡೀ ದೇಶದ ಮೇಲೆ ಪರಿಣಾಮ ಮಾಡುತ್ತೆ. ಸೊ ಅಲ್ಲಿ ಬ್ರೈನ್ ಇರೋರು ಒಳ್ಳೇದು. ಓಕೆ ಸರ್, ಈಗ ಇಷ್ಟು ಹೊತ್ತು ಪ್ರಶಾಂತತೆಯ ಗಣಪತಿ ಉತ್ಸವನ ಹೇಗೆ ಮಾಡಬೇಕು, ಗಣಪತಿ ಅಂದ್ರೆ ಏನು, ಒಂದಷ್ಟು ವಿಚಾರ ಈಗ ಅಧ್ಯಾತ್ಮ ಆಗಿರೋದ್ರಿಂದ ದಿನ ಕೇಳಬೇಕು, ಅರ್ಥ ಆಗ್ಬೇಕಾದ್ರೆ 1 ಗಂಟೆಲೆಲ್ಲ ಅದು ಅಷ್ಟು ಸುಲಭವಾಗಿ ನಡೆಯಲ್ಲ. ಮತ್ತೆ ಇವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ಇರೋದ್ರಿಂದ ಬಂದು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಗಣೇಶನ ಬಗ್ಗೆ ಮತ್ತೆ ಮುಂದಿನ ಯುವಕರ ಪಾತ್ರ ಏನು ಅಂತ ಹೇಳ್ಕೊಟ್ಟಿದ್ದೀರಿ. ನೀವು ಸುಮಾರು ಸರಿ ನಮ್ಮ ಅವಿನ್ ಟಿವಿಗೆ ಬಂದಿದ್ದೀರಿ. ಅವಿನ್ ಟಿವಿ ಬಗ್ಗೆ ಏನು ಅನಿಸ್ತದೆ ಸರ್? ಒಳ್ಳೆಯ ಚಾನಲ್ ಅಂದ್ರೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂತ ಚಾನಲ್ಗಳು ಬಾರಿ ಕಡಿಮೆ. ಈಗ ಬೇಕಾದಷ್ಟು ಚಾನಲ್ಗಳಿದ್ದಾವೆ. ಅವರು ಬೇಜವಾಬ್ದಾರಿ ತಂದಲ್ಲಿ ತಮ್ಮ ಒಂದು ಕಾರ್ಯವನ್ನ ಮಾಡುವಂಥದ್ದು ನಾವು ಕಾಣ್ತೀವಿ. ಬಟ್ ನಿಮ್ಮ ಗಣೇಶಣ್ಣವ್ರದ ಒಂದು ಕಳಕಳಿ ಅಂದ್ರೆ ಸಾಮಾಜಿಕ ಕಳಕಳಿ ನೀವೀಗ ತಂದು ನಮ್ಮನ್ನೇ ಅಂತಲ್ಲ, ಇನ್ನೇ ನಾನೇ ಮೊಟ್ಟಮೊದಲ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇನ್ನು ಬೇಕಾದಷ್ಟು ಜೊತೆ ನೀವು ಚರ್ಚೆಗಳನ್ನು ಮಾಡ್ತಾ ಇದ್ದೀರಿ. ಮೈಕ್ ಇದೆ. ಆ ಚರ್ಚೆಗಳೇನಿದೆ ಅದು ನೀವು ಮಾಡಿರುವಂತ ಚರ್ಚೆಗಳು ಬಹುತೇಕ ನಾನು ನೋಡಿದಾಗೆ ಒಳ್ಳೆ ರಿಸೋರ್ಸ್ ಪರ್ಸನ್ಸ್, ಸ್ವಲ್ಪ ಸಮಾಜಕ್ಕೆ ಕಳಕಳಿ ಇಟ್ಕೊಂಡವರು, ಕೊಡುಗೆ ಕೊಟ್ಟಂತಾರೆ ಬಹುತೇಕ ಜನ ಇದ್ದಾರೆ. ಬಹುತೇಕರು, 100ಕ್ಕೆ 100 ಅಂತ ಹೇಳುವುದಿಲ್ಲ, ಬಹುತೇಕರು ಆಗಿದ್ದಾರೆ. ಎಲ್ಲರೂ ನೀವು ಹುಡುಕುಡಿ ತೆಗಿಲಿಕ್ಕೂ ಕಷ್ಟ ಆಗ್ತದೆ ನಿಮಗೆ. ಆದ್ರೆ ನೀವು ಇರೋದ್ರಲ್ಲಿ ನೀವು ಒಂದಿಷ್ಟು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತಕ್ಕಂಥ ಚಿಂತನೆ ಪ್ರಾಮಾಣಿಕವಾಗಿ ಮಾಡ್ತಿದ್ದೀರಿ. ಯಾಕಂದ್ರೆ ನೀವು ಮಾಡ್ತಿರೋ ಚಾನಲ್ ಏನಿದೆ, ನಿಮ್ಮ ಸ್ಥಿತಿ ನೋಡ್ರೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬೇರೆ ಕೋಟಿಗಟ್ಟಲೆ ಮಾಡ್ಬೋದು. ಸೊ ನೀವತ್ತು ಹೇಳುದು, ನಾನು ಅದಕ್ಕೆ ತಮಾಷೆ ಮಾಡ್ತೇನೆ, ಮಂಜು ಅವರು ಒಂದು ಮನೆ ಕಟ್ಟಬೇಕಾದ್ರೆ ಕಷ್ಟಪಟ್ರು. ನಾವೇನು ಅವ್ರಿಗೆ ಸಹಾಯ ಮಾಡಿಲ್ಲ ಪಾಪ, ನೀವು ಅವರಿಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರಿ. ಅಂದ್ರೆ ನೀವು ಒಂದು ಚಾನಲ್ ಇಟ್ಕೊಂಡು ಇಷ್ಟು ವರ್ಷ ಚಾನಲ್ ನಡೆಸಿದಾಗ ಬೇರೆ ಆಗಿದ್ರೆ ಅದನ್ನ ಬೇರೆ ರೀತಿಯಲ್ಲಿ ತಗೊಂಡು ಬೇಕಾಷ್ಟು ಹಣ ಮಾಡ್ತಾ ಇದ್ರು, ಬೇರೆ ಬೇರೆ ರೀತಿಯಲ್ಲಿ ಈಗಿನ ವ್ಯವಸ್ಥೆಯಲ್ಲಿ. ಬಟ್ ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತಿದೆ. ಹೇಳಿದ ಮಂಜು ಅವರು ಮನೆ ಕಟ್ಟಬೇಕಾದ್ರೆ ಕಷ್ಟಪಟ್ರು. ಸೊ ಹಾಗಿರುವಾಗ ನೀವು ಪ್ರಾಮಾಣಿಕವಾಗಿ ಮಾಡ್ತಿದ್ದೀರಾ ಅನ್ನೋ ಒಂದು ಭಾವನೆ ನನ್ನ ಒಳಗಡೆ ಇದೆ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಸಹಕರಿಸಿ ನಮ್ಮ ಜೊತೆ ಮಾತನಾಡಿದ್ದಾರೆ ಪ್ರಶಾಂತ್ ಅವರು. ಒಂದಷ್ಟು ವಿಚಾರಗಳನ್ನ, ಅದು ಇವತ್ತಿನ ಯಂಗ್ ಜನರೇಷನ್, ಈಗಲೂ ಯಂಗ್ ಅಂಡ್ ಎನರ್ಜಿಟಿ ಅವರು 50 ಕಳೆದಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಯುವಜನ ಜೊತೆ ಇದ್ದಾರೆ. ಒಂದು ಮಾತಿತ್ತು, ಶ್ರೀಕಂಠಪ್ಪ MP ಆಗಿ ಅಕಸ್ಮಾತ್ ನಿವೃತ್ತಿ ಹೊಂದಿದ್ರೆ ಮುಂದಿನ MPನೇ ಪ್ರಶಾಂತ್ ಇಲ್ಲಿಯ ಕ್ಯಾಂಡಿಡೇಟ್ ಅನ್ನೋ ಮಟ್ಟಕ್ಕೆ ಒಂದು ಕಾಲದಲ್ಲಿ ರಾಜಕಾರಣದಲ್ಲೂ ಬೆಳೆದಿದ್ರು. ಇತ್ತೀಚಿನ ದಿನಗಳಲ್ಲಿ ತಾಪತ್ರಯ ಅಂತಲ್ಲ, ಬೇಡ ಅದು ಏನೋ ಅಲ್ಲಿ ಬೇಡ, ಸರಿಯಾಗಲ್ಲ, ನಂದೇ ಆದ ಒಂದು ಜಾಗನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಯಾವಾಗ ಭಕ್ತಿ ಮಾರ್ಗದಲ್ಲಿದ್ರು, ಈಗ ಆಧ್ಯಾತ್ಮದ ಕಡೆಗೆ ಬಂದ್ರು. ಹಾಗಾಗಿ ಆಧ್ಯಾತ್ಮ ಅಂದ್ರೆ ನಮ್ಮ ಬೇರೆಯವ್ರು ಹೇಳಿದ್ ಬಿಡಿ, ಆಧ್ಯಾತ್ಮ ನಮಗೆ ಅರ್ಥ ಮಾಡ್ಕೊಳಕ್ಕಾಗದೇ ಇದ್ರು ಕುವೆಂಪು ಅವ್ರು ಹೇಳಿದ್ದೆ ಸಾಕು ನಮ್ಗೆ. ಆಧ್ಯಾತ್ಮ ಹೋಗು ಮೇಲೆ ಬಿಟ್ಟು ಎಲ್ಲ ಹೋಗಿ, ಎಲ್ಲೂ ಕಾಂಪೌಂಡ್ ಅನ್ನು ಕಟ್ಟಬೇಡ, ನೀನು ಹೋಗ್ತಾ ಇರೋ ಲೀನದಲ್ಲಿ ಅನಂತನಾಗು ಅಂತ, ಅದು ಸ್ಪಿರಿಚುಯಲ್. ಹಾಗಾಗಿ ಇವ್ರು ಹೇಳಿದ್ದು ಅದನ್ನೇ. ಗೋಡೆನ್ ತೆಗೆದ್ರೆ ಅಂತ ಆ ದಿನಗಳು, ಯಾಕಂದ್ರೆ ಒಬ್ಬ ನಡೆದಾಡೋ ಮನುಷ್ಯ ತೇಜಸ್ವಿ ನೋಡಿದ್ದು, ನಾವು ಊಟ ಮಾಡಿದ್ದು, ಅವರು ಬದುಕಿದ ಸ್ಥಿತಿ ಅಲ್ವಾ, ಆಧ್ಯಾತ್ಮಿಕವಾಗಿ ಇದ್ರು. ಅವ್ರು ಹೇಳಲಿಲ್ಲ ಯಾರಿಗೂ. ಅವ್ರ ಮನೆಯಲ್ಲೂ ಕೂಡ ರಾಮಕೃಷ್ಣ ಪರಮಹಂಸರು, ಇವ್ರು 3 ಜನದ ಫೋಟೋ ಇದ್ದೇ ಹೊರತು ಬೇರೆ ಯಾರ್ದು ಫೋಟೋ ಇರಲಿಲ್ಲ. ಹಾಗಾಗಿ ಅಂತ ವ್ಯಕ್ತಿಗಳು ಕೂಡ ಇವರ ಸಂಘ, ಇವರು ತೇಜಸ್ವಿ ಮನೆ, ಕುವೆಂಪು ಮನೆ, ಎಲ್ಲರ ಜೊತೆನೆ ಬನ್ನಂಜೆ ಗೋವಿಂದಾಚಾರ್ಯ, ಈ ತರ ಒಂದು ಸತ್ಸಂಗ. ನೋಡೋದು ಬರೋದು, ಥ್ಯಾಂಕ್ಸ್ ಕೊಡೋದು ಬರೋದು, ಮೆಸೇಜ್ ಹಾಕೋದಲ್ಲ, ಅವ್ರ ಸತ್ಸಂಗ. ಕನಿಷ್ಠ 1.5-2 ಗಂಟೆ ಅವ್ರ ಜೊತೆ ಇದ್ದಾಗ ಒಂದಷ್ಟು ಅವರ ವಿಚಾರಗಳು ನಮಗೆ ಬರ್ತವೆ. ಅವತ್ತೇನು ಮಡಿಬೇಡ, ಮುಟ್ಟಬಹುದು, ಯಾಕಂದ್ರೆ ಅವ್ರ ಬಾಡಿಲಿ ಇದ್ದು ನಮಗೂ ಬರ್ತದೆ ಅಂತ ಹೇಳ್ತಾ, ಅನೇಕ ವಿಚಾರಗಳ ಬಗ್ಗೆ ಇವ್ರಿಗೆ ಗೊತ್ತು. ನಾನು ತುಂಬಾ ವಿಚಾರಗಳ ಬಗ್ಗೆ ಮಾತನಾಡಿದ್ದು. ನನ್ನ ಹೆಂಡ್ತಿನೇ ಹೇಳ್ತಿದ್ದು, ಹೋದ ವರ್ಷ ಇವರೇ ಅಲ್ಲ ಬಂದಿದ್ದು ಮಾತಾಡೋಕ್ಕೆ ಅಂತ. ಹಂಗೆ ಅದೊಂಥರ ಗಣಪತಿ ಹಬ್ಬ ಅಂದ ತಕ್ಷಣನೇ ಎಲ್ಲ ವಿಚಾರನೂ ಮಾತಾಡ್ತಾರೆ. ಒಟ್ಟು ರಾಜಕಾರಣಕ್ಕೆ ಒಂಚೂರು ಬೇಕೋ ಬೇಡವಾ ಅಂತ ಅಂದ್ರೆ ಜಾಸ್ತಿ ಆಗ್ಬಿಟ್ಟಿದೆ ಹೊಲಸು. ಎಷ್ಟು ತೊಳೆಯಕ್ಕಂತೂ ಆಗಲ್ಲ, ಹಾಗಾಗಿ ಎಷ್ಟು ಮಾತಾಡಿದ್ರು ಅಷ್ಟೇ ಅಂತಿಲ್ಲ. ಹಾಗಾಗಿ
ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರಿ. ಹಾಗಾಗಿ ನೀವು ನಮ್ಮ 500ನೇ ಅವಿನ್ ಸ್ವರ ಸಂಗಮದ 500ನೇ ಎಪಿಸೋಡನ್ನು ಮಾಡಿದ್ವಿ. ಅವತ್ತು ನೀವು ಬರೋಕ್ಕಾಗಿಲ್ಲ. ಹಾಗಾಗಿ ಒಂದು ನೆನಪಿನ ಕಾಣಿಕೆಯನ್ನು ನಿಮಗೆ ನಮ್ಮ ಪೇಜಿನ ನಿರ್ದೇಶಕರಾದಂಥ ವಸಂತ್ ಅವರಿಗೆ ನೀಡಬೇಕು ಅಂತೇಳಿ ಕೇಳ್ತೀನಿ. ಕಾರ್ಯಕ್ರಮ ಪ್ರಶಾಂತತೆಯ ಗಣೇಶೋತ್ಸವ ಇವತ್ತಿಂದಾದರೂ ಇನ್ನು ಮುಂದೆ ಆದರೂ ಕೂಡ ಒಂದಷ್ಟು ಜನ, ಎಲ್ಲರೂ ಅಂತಲ್ಲ, ಭೂಮಿಲಿ ಒಳ್ಳೆ ಮನುಷ್ಯರೇ ಜಾಸ್ತಿ ಇರೋದ್ರಿಂದ ಇಷ್ಟು ನೆಮ್ಮದಿ ಎಲ್ಲ ಇರೋಂಥದ್ದು. ಕೆಟ್ಟ ಜನ ಏನು ಜಾಸ್ತಿ ಇಲ್ಲ, ಬಹಳ ಕಡಿಮೆ ಇರೋಂಥದ್ದು. ಆ ಕೆಟ್ಟ ಜನಕ್ಕೆ ಸಪೋರ್ಟ್ ಮಾಡಬಾರ್ದು ಅಷ್ಟೇ. ಹಾಗಾಗಿ ಗಣೇಶನ ಈ ಉತ್ಸವದ ದಿನ ಪ್ರಶಾಂತ್ ಬೇರೆ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು